ರಾತ್ರಿಯ ಈ ಶುಭ ಪರ್ವ ಕಾಲದಲ್ಲಿ ಶ್ರೀ ದುರ್ಗಾಂಬಾ ಕಲಾ ಸಂಗಮ ಶ್ರೀ ಕ್ಷೇತ್ರ ಶರವೂರು ಇವರ ಸಂಯೋಜನೆಯಲ್ಲಿ ಯಕ್ಷಗಾನ ವೈಭವ ಇದೀಗ ಆರಂಭ ಆಗಲಿಕ್ಕಿದೆ. ಆಗಮಿಸಿದಂತಹ ಎಲ್ಲ ಕಲಾವಿದರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇಂದು ಭಾಗವತಿಕೆಯಲ್ಲಿ ನಮ್ಮೆಲ್ಲರನ್ನು ರಂಜಿಸಲಿಕ್ಕಿರುವ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರಿಗೆ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀ ಸುಬ್ರಹ್ಮಣ್ಯ ರಾವ್ ಅವರು ಶಾಲನ್ನು ನೀಡಿ ಸತ್ಕರಿಸಬೇಕಾಗಿ ಕೇಳಿಕೊಳ್ತೇನೆ. ಇನ್ನೋರ್ವ ಭಾಗವತರಾದ ಶ್ರೀ ರವಿಚಂದ್ರ ಕನ್ನಡಿಕಟ್ಟಿಯವರಿಗೆ ಪಟ್ಲ ಸತೀಶ್ ಶ್ರೀ ಗೋಪಾಲಕೃಷ್ಣ ಪಡ್ಡಿಲಾಯರು ದಯವಿಟ್ಟು ವೇದಿಕೆ ಬರಬೇಕು. ಶ್ರೀ ರವಿಚಂದ್ರ ಕನ್ನಡಿಕಟ್ಟೆಯವರಿಗೆ ಶಾಲನ್ನು ಹಾಕಿ ಸತ್ಕರಿಸಬೇಕಾಗಿ ಕೇಳಿಕೊಳ್ತೇನೆ. ಶ್ರೀಮತಿ ಅಮೃತ ಕೌಶಿಕ್ ಅವರು ಅವರಿಗೆ ಅಂಬರಾಜ್ ಅಲ್ವಾ ಅಲ್ಲ ಯಾರಿದ್ದಾರೆ ಅವರ ಹೆಸರು ಬನ್ನಿ ಅವರ ಹೆಸರು ಬೇಬಿ ಪಾಟಾಳಿಯವರು ಶಾಲನ್ನು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಚೆಂಡೆ ಮದ್ದಳೆ ವಾದಕರಾಗಿ ಹನುಮಗಿರಿ ಮೇಳದ ಭಾಗವತರು, ಇದು ಹಿಮ್ಮೇಳ ವಾದಕರು ಶ್ರೀ ಚೈತನ್ಯ ಕೃಷ್ಣ ಪದ್ಯಾಣವರಿದ್ದಾರೆ. ಮದ್ದಳೆ ವಾದಕರಾಗಿ ಇಂದು ಸಹಕರಿಸಲಿಕ್ಕಿದ್ದಾರೆ. ಅವರಿಗೆ ಶ್ರೀ ದಯಾನಂದ ರೈ ಮನಬಳಿಕೆಯವರು, ಶಾಲನ್ನು ಹಾಕಬೇಕಾಗಿ ಕೇಳ್ಕೊಳ್ತೇನೆ. ಹಾಗೆ ಚೆಂಡೆ ವಾದನದಲ್ಲಿ ಶ್ರೀ ಕೌಶಿಕ್ ರಾವ್ ಅವರಿಗೆ ಶ್ರೀ ಪ್ರಸಾದ ಕಣಿಪುರ ಇವರು ಶಾಲನ್ನು ಹಾಕಿ ಗೌರವಿಸಬೇಕು. ಹಾಗೆ ಚಕ್ರತಾಳ ವಾದಕರಾಗಿ ಶ್ರೀ ಪುರುಷೋತ್ತಮಾಚಾರ್ಯ ಅವರಿದ್ದಾರೆ. ಅವರಿಗೆ ಕುಸುಮಾಕರಾಚಾರ್ಯ ಅವರು ಶಾಲನ್ನು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಯಕ್ಷಗಾನ ಕಲಾರಸಿಕ ಭಕ್ತ ಬಂಧುಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಇದೀಗ ಯಕ್ಷಗಾನ ವೈಭವ ಸ್ತುತಿ ಪದ್ಯಗಳೊಂದಿಗೆ ಆರಂಭ ಆಗ್ತದೆ. ಮೊದಲಿಗೆ ಗಣಪತಿ ಸ್ತುತಿ, ಅನಂತರದಲ್ಲಿ ಶ್ರೀ ದುರ್ಗೆಗೆ ಸಂಬಂಧಿಸಿದಂತಹ ಇನ್ನೊಂದು ಪದ್ಯದೊಂದಿಗೆ ಸ್ತುತಿ ನಡೀತದೆ. ಇಂದಿನ ನಿರೂಪಣೆಗಾರರಾದಂತಹ ಗಣಾಧಿರಾಜ ಕುಂಬಳೆ ಅವರಿಗೂ ಶಾಲೆ ಹಾಕಿ ಯಾರು ಪ್ರಸಾದಣ್ಣನವರು ಶಾಲೆ ಹಾಕಿ ಗೌರವಿಸಬೇಕು. ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ
ಪರಬ್ರಹ್ಮ ರೂಪ ವೇದಾಂತ ಸಾರ ಪ್ರಿಯ ಪುರುಹೂತ ನಮಿತ ದಿವ್ಯಾಂಗಿ ಕಮಲಯ ಗಿರಿಜಾತೆಯಣುಗ ಆದಿತ್ಯ ಕೋಟಿ ಪ್ರಕಾಶ ಕರಿವಾದನ ಕರುಣಾ ಸಮುದ್ರ ಭಾವ ಚಿತ್ರಾಯ ಮೊದದಿಂದ ನಿನ್ನ ಹೋಗಿಡ್ದಗದೋ ತಾಂದಿದ್ದ ಹೋಗಿಡ್ದಗದೋ ಅರರೆ ನಿರ್ಣಯ ಮಹಿಮೆಯನು ಪುಗಳಲಳವಲ್ಲ ಅರರೆ ನಿರ್ಣಯ ಮಹಿಮೆಯನು ಪುಗಳಲಳವಲ್ಲ ಧರಣಿಯನು ಪುತ್ತಿರ್ದ ಮಹಶೇಷಗರಿದೋ ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧ್ವರೆಯೊಳು ವಿಶೇಷ ಪದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಮುಂದೆ ದೇವಿ ಸ್ತುತಿ ರವಿ ಭಾಗವತರು ಪಟ್ಲದವರು ಎಲ್ಲರೂ ಹಾಡ್ತಾರೆ. ಪಾಲಿಸುಲಿದು ನಿತ್ಯ ಶರವೂರ ಮಾತೆಯೇ ಶರವೂರ ಮಾತೆಯೇ ಅಮ್ಮ ಪಾಲಿಸಲಿದು ನಿತ್ಯ ಶರವೂರ ಮಾತೆಯೇ ಆದಿಶಕ್ತಿಯೇ ನಿಲ್ಲ ಚರಣಕ್ಕೆ ನಮಿಪೆ ಆದಿಶಕ್ತಿಗೆ ನಿಲ್ಲ ಚರಣಕ್ಕೆ ನಮಿಪೆ ನಿತ್ಯ ಶರವೂರ ಮಾತೆ ಜನನಿ ಮನದಳು ವರ ಬೇಡಿ ಶಿರ ಬಾಗಿ ನಿನ್ನದೆ
ಶರವೂರ ಮಾತೆ ಪಾಲಿಸುಲಿದು ನಿತ್ಯ ಶರವೂರ ಮಾತೆ ಆದಿಶಕ್ತಿಯೇ ನಿನ್ನ ಚರಣಕ್ಕೆ ನಮಿಪೆ ಆದಿಶಕ್ತಿಯೇ ನಿನ್ನ ಚರಣಕ್ಕೆ ನಮಿಪೆ ಮಾತೆ ಅನುದಿನ ನಿನ್ನಯ ಸ್ಮರಣೆಯ ಮಾಡುವೆ ಅನುದಿನ ನಿನ್ನಯ ಸ್ಮರಣೆಯ ಮಾಡುವೆ ಅನುಮಾನವಿಲ್ಲದೆ ನೀ ಎನ್ನ ಕಾಯೇ ಕರುಣದಿ ನೀ ಎಲ್ಲ ರಕ್ಷಿಸು ಕರುಣದಿ ನೀ ಎಲ್ಲ ರಕ್ಷಿಸೆನು ಮೊರೆಗೆ ಇಡುವೆ ಮೊರೆಗಿಡುವೆ ಕೀಳೆಮ್ಮ ಎನ್ನಯ ಪರಿಯ ಮೊರೆಗಿಡುವೆ ಕೇಳಮ್ಮ ಎನ್ನಯ ಪರಿಯ ತಾಯೇ ಪಾಲಿಸುಲಿದು ನಿತ್ಯ ಶರವೂರ ಮಾತೆಯೇ ಆದಿಶಕ್ತಿ ನಿನ್ನ ಚರಣಕ್ಕೆ ನಮಿಪೇ ಮನದೊಳು ವರ ಬೇಡಿ ಶಿರಬಾಗಿ ನಿಲ್ದೆ ವಿದ್ಯಾ ಬುದ್ಧಿಯಲ್ಲಿ ತುಸಲಹಮ್ಮ ತಾಯಿ ತಾಯಿ ಶರವೂರ ಮಾತೆಗೆ ಒಂದು ವಿನೂತನವಾದ ಹಾಡನ್ನೆಲ್ಲರೂ ಕೇಳಿದಿರಿ. ಇದು ನಮ್ಮ ಶರವೂರಿನ ನಗ್ರಿ ಮಂಜುನಾಥ ದೇವಾಡಿಗರು ರಚಿಸಿದ ಪದ್ಯ. ಒಂದು ಕಾವ್ಯ ಸಹೃದಯನ ಎದೆಯನ್ನು ತಲುಪಿದರೆ ಅದು ಸಾರ್ಥಕವಾಗ್ತದೆ ಅಂತ ಒಬ್ಬರು ಕವಿಗಳು ಹೇಳಿದ್ದಾರೆ. ಹಾಗಾಗಿ ಯಾವ ಕಾಲದಲ್ಲಿ ಆದರೂ ಅದು ಕೇಳುವ ಹಾಗಿರಲಿ ಅಂತ. ಹಾಗೆ ಒಳ್ಳೆಯ ಗಾಯಕರ ಕೈಯಲ್ಲಿ ಹಾಡು ಸಿಕ್ಕಿದರೆ ಹಾಡು ಯಾವ ರೀತಿಯಲ್ಲಿ ರಸಪೂರ್ಣವಾಗ್ತದೆ ಎನ್ನುವುದಕ್ಕೆ ಇದು ಇವತ್ತು ಸಾಕ್ಷಿಯಾಯಿತು. ಅದು ಕೂಡ ಶರವೂರಿನಲ್ಲಿಯೇ ಒಳ್ಳೆಯ ಹಾಡುಗಾರರ ಸಿರಿಕಂಠದಿಂದ ಕೇಳಿದ್ದು ಬಹುಶಃ ಅವರ ಪಾಲಿಗೆ ಸೌಭಾಗ್ಯ ಅಂತ ನಾವೆಲ್ಲರೂ ಭಾವಿಸುವ. ಇನ್ನು ಮುಂದಕ್ಕೆ ಒಡ್ಡೋಲಗ ಪದ್ಯಗಳ ಒಂದು ಸಂದರ್ಭ. ಈಗ ಮೊದಲಿಗೆ ಕೃಷ್ಣಾರ್ಜುನ ಕಾಳಗದಿಂದ ಪಟ್ಲ ಸತೀಶ್ ಭಾಗವತರು ಕೃಷ್ಣನ ಒಂದು ಪದ್ಯ, ಅವನ ಪೀಠಿಕೆ ಪದ್ಯವನ್ನು ಈಗ ಹೇಳ್ತಾರೆ. ಯುದ್ಧ ಪಾಂಡವರಿ ಪರಿಯೋಳಿರಲ್ ಅತ್ತಲೇಳನೆ ದಿವಸದಲ್ಲಿ
ಮುಂದೆ ಸುಧನ್ವ ಕಾಳಗದಿಂದ ಹಂಸಧ್ವಜ ಭೂಪತಿಯ ಒಡ್ಡೋಲಗದ ಪದ್ಯ. ಪಾಂಡವರ ಕುದುರೆ ಚಂಪಕಾವತಿ ನಗರಕ್ಕೆ ಬಂದಿದೆ. ಹಂಸಧ್ವಜ ಅದನ್ನು ಕಟ್ಟುವ ನಿರ್ಧಾರ ಮಾಡಿದ ಬಗೆಯನ್ನು ರವಿಚಂದ್ರ ಕನ್ನಡಿಕಟ್ಟೆಯವರ ಕಂಠದಿಂದ ಕೇಳೋಣ. ಮಂತ್ರಿಗಳಿರ ಕೇಳಿರಿ ಶ್ರೀಕಾಂತನ ಕಾಣುವ ಯೋಗ ಬಂತು ಕೇಳಿ ಕಾಣುವ ಯೋಗ ಬಂತು ಮತ್ಪುಣ್ಯವ ಏನೆಂಬೆ ಒಗಿಲದಿ ಕಂದು ಬಿಡಲ ದೊರೆದ ಹಯಸಲ್ಲಂತೆ ತಾನೇ ಬಂದು ದಿಲ್ಲಿಗೆ ಕೇಳಿಗೆ ಮಂತ್ರಿಗಳಿರ ಕೇಳಿಗ ಶ್ರೀಕಾಂತನ ಕಾಣುವ ಯೋಗ ಬಂತು ಮತ್ಪುಣ್ಯವನೇ ನಿಂಬೆ ಒಗಿಲದಿ ಕಂದು ಬಿಡಲ ದೊರೆದ ಹಯದಲ್ಲಂತೆ ತಾನೇ ಬಂದು ದಿಲ್ಲಿಗೆ ಮಂತ್ರಿಗಳಿರ ಕೇಳಿರಿ ಸುಧನ್ವ ಕಾಳಗದ ಒಂದು ಸುಂದರವಾದ ಪದ್ಯ ಇದು. ಎಲ್ಲ ಗಮನಿಸಿರ್ಬೋದು ಆ ಪದ್ಯದ ಸಾಹಿತ್ಯವನ್ನು ಹೇಗೆ ಗಮಕ ಮಾಡಿ ಅದರ ಅರ್ಥ ಅದರ ಭಾವ ಸ್ಪಷ್ಟವಾಗುವ ಹಾಗೆ ಭಾಗವತರು ಹಾಡಿದರು ಅಂತ. ಇದು ಯಕ್ಷಗಾನದ ಒಂದು ಶಕ್ತಿ. ಹಾಡನ್ನು ಕೇಳಿದಾಗಲೇ ಅದರ ಅರ್ಥ ಸ್ಫುರಣೆಯಾಗುವ ಹಾಗೆ ಆ ಗಮಕದ ಒಂದು ಸಾಮರ್ಥ್ಯ ಇದ್ದ ಭಾಗವತರು ಯಶಸ್ವಿಯಾಗ್ತಾರೆ. ಇನ್ನು ಮುಂದಕ್ಕೆ ಅಶ್ವಮೇಧದ ಒಂದು ಪದ್ಯ ಕೇಳು ಜನಮೇ ಜಯನೆ. ಇದು ಅಮೃತ ಕೌಶಿಕ್ ಅವರ ಸಿರಿಕಂಠದಿಂದ ನಾವು ಆಲಿಸೋಣ. ಏ
ದಾಯಾದ್ಯ ಮತ್ಸರದಿ ನ್ಯಾಯ ಎಸಗೂತಲಿ ಗುರುರಾಯನ ನಯ ಅಳಿಸಿ ವಾಯುಜಾಗ್ರಜನು ಗುರುರಾಯನ ದ್ವಯವಳಿಸಿ ವಾಯುಜಾಗ್ರಜನು ಕೀಳು ಜನಮೇ ಜಯದಿ ಅಯ್ಯಯ್ಯ ಎಂಚ ಪೊರ್ಲಾಂಡೆಂದು ತುಳುವರು ಮೈಯುಬ್ಬಿ ಕೇಳಬೇಕು. ರತ್ನಾಕರ ವರ್ಣಿ ಹೇಳಿದ ಹಾಗೆ ಉಳಿದ ಒಡ್ಡೋಲಗದ ಪದ್ಯ ತೆರೆ ಎದ್ದು ಇಟಿಗೆ ಇತ್ಯಾದಿಗಳಲ್ಲಾಗಿ ಒಂದು ಆಟದ ರಂಗಸ್ಥಳದಲ್ಲಿ ಒಂದು ಆಟದ ಒಡ್ಡೋಲಗವನ್ನು ನೋಡಿದಂಥ ಒಂದು ಅನುಭವ ಈ ಒಂದು ಹಾಡು ಮತ್ತು ನುಡಿತಗಳಲ್ಲಿ ನಾವು ಕಂಡಿದ್ದೇವೆ. ಒಳ್ಳೆ ಮೇಳನ ಅಂದರೆ ಒಟ್ಟಿಗೆ ಬರುವುದು. ಚೆಂಡೆ ಮದ್ದಳೆಗಳು ಕೂಡ ಭಾಳ ಚೆನ್ನಾಗಿ ಮೇಳೈಸಿವೆ. ಕೌಶಿಕ್ ರಾವ್ ಅವರು, ಅವರ ಧರ್ಮಪತ್ನಿಯವರೇ ಅಮೃತ ಕೌಶಿಕ್ ಅವರಿದ್ದಾರೆ. ಒಳ್ಳೆಯ ಒಂದು ಯಕ್ಷಗಾನದ ಮೇಳ ಅಂದರೆ ಅವರ ಜೊತೆಗಾರಿಕೆ, ಆ ರಾಗಕ್ಕೆ, ಆ ಭಾವಕ್ಕೆ, ಆ ತಾಳಕ್ಕೆ ಬೇಕಾದಂತೆ ಚೆಂಡೆಯನ್ನು ನುಡಿಸುವ ಒಂದು ಕೌಶಲ. ಅದೇ ರೀತಿಯಲ್ಲಿ ನಮ್ಮ ಚೈತನ್ಯ ಕೃಷ್ಣ ಅವರು, ಅವರ ಎಡದ ಶಬ್ದ ಕೇಳಿ ಆಗುವಾಗ ಚೆಂಡೆಯ ಬಲದ ಪೆಟ್ಟೆ ಹೇಗೆ ಬಿತ್ತು ಅಂತ ನೀವು ಗಮನಿಸಿರ್ಬೋದು. ಅದರಲ್ಲಿ ರಸ ಉತ್ಕರ್ಷ ಆಗ್ತದೆ. ಒಳ್ಳೆ ರೀತಿಯ ಮೊದಲ 3 ಪೀಠಿಕೆ ಹಾಡುಗಳನ್ನು ನಾವು ಕೇಳಿದೆವು. ಇನ್ನು ಮುಂದೆ ಸಂವಾದದ ಸಂದರ್ಭ, ಭೀಷ್ಮ ಪರ್ವದ ಒಂದು ಪದ್ಯವನ್ನು ನಾವೀಗ ಪಟ್ಲ ಸತೀಶ್ ಶೆಟ್ರ ಕಂಠತೆ ಕೇಳೋಣ. ಪಂಕಜಾಕ್ಷ ಭೇದವು ಯಾಕೋ. ಭೀಷ್ಮ ಕೃಷ್ಣನಲ್ಲಿ ಕೇಳ್ತಾನೆ, ಹೇಗೆ ನೋಡಿ. ಪಂಕಜಾಖ್ಯಾದ ಭೇದವ್ಯಾಕೋ ಕಿಂಕರನಲ್ಲವೇ ನಾನು. ಪಂಕಜಾಕ್ ಭೇದ ಯಾಕೋ ನಿನಗೆ ಶಂಕೆ ಏನೈ ಪಾರ್ಥ ಅಧಿಕ ಕಿಂಕರನಾಗಿಯನೆ ನಿನಗೆ ಪಂಕಜಾಕ್ಷದ ಭೇದವ್ಯಾಕೋ.
ಪಂಕಜಾಕ್ಷ ಭೇದ ವ್ಯಾಕುಲ ಕಿಂಕರನಲ್ಲವೇ ನಾನು ಶಂಕೆಯೇನೈ ಪಾರ್ಥ ನದಿಕ ಕಿಂಕರನಾಗಿಗನೆ ನಿನಗೆ ಶಂಕೆಯೇನೈ ಪಾರ್ಥ ನದಿಕ ಕಿಂಕರನಾಗಿಗನೆ ನಿನಗೆ ಶಂಕೆಯೇನೈ ಪಾರ್ಥ ನದಿಕ ಕಿಂಕರನಾಗಿ ನಿನಗೆ ಶಂಕೆಯೇನೈ ಪಾರ್ಥ ನದಿಕ ಕಿಂಕರನಾಗಿಗನೆ ನಿನಗೆ ಪಂಕಜಾಕ್ಷ ಭೇದ ವ್ಯಾಕುಲ ಭೇದ ವ್ಯಾಕು ಕಿಂಕರನಲ್ಲವೇ ನಾನು ಕಿಂಕರನಲ್ಲವೇ ನಾನು ಶಂಕೆಯೇನೈ ಪಾರ್ಥ ನದಿಕ ಕಿಂಕರನಾಗಿಗನೆ ನಿನಗೆ ಪಂಕಜಾಕ್ಷ ಭೇದ ವ್ಯಾಕು ಕಿಂಕರ ನಾನು ಚಪ್ಪಾಳೆ ಇನ್ನೂ ಜೋರಾಗಿ ಬರಬೇಕು. ಯಾಕೆಂದರೆ ಗಾನ ವೈಭವ ಅಂದರೆ ಇದುವೇ. ಅದರ ಸಾಹಿತ್ಯವನ್ನು ಸೃಜನಶೀಲತೆಯಿಂದ ವಿಸ್ತಾರಗೊಳಿಸಿ ಜೊತೆಗೆ ಹಿಮ್ಮೇಳದ ಮದ್ದಳೆ ವಾದನವನ್ನು ಕೂಡ ಕೂಡಿಸಿಕೊಂಡು ಅಲ್ಲಿ ಮದ್ದಳೆ ವಾದಕರ ಕೈಚಳಕವು ಕಾಣಿಸಿಕೊಳ್ಳುವ ಹಾಗೆ ಎಡೆ ಕೊಟ್ಟು ಈ ರೀತಿಯಲ್ಲಿ ಸಂಗೀತದ ಎಲ್ಲ ವಿಭವಗಳನ್ನು ಅಂದರೆ ಸಂಪತ್ತುಗಳನ್ನು ಹೆಚ್ಚು ಮಾಡಿಕೊಳ್ಳುವುದೇ ಗಾನ ವೈಭವ. ಹಾಗಾಗಿ ಯಕ್ಷಗಾನ ವೈಭವದ ಒಂದು ಅದ್ಭುತ ಹಾಡನ್ನು ನಾವೀಗ ಕೇಳಿದೆವು. ಭಕ್ತಿಭಾವದ ಒಂದು ಹಾಡಿದು. ಭಾಳ ಒಳ್ಳೆಯ ಸಂದರ್ಭವೂ ಕೂಡ, ಪ್ರಸಂಗದಲ್ಲಿಯೂ ಕೂಡ ಕೃಷ್ಣನೊಂದಿಗೆ ಭೀಷ್ಮ ಸಂವಾದ ಮಾಡುವಂಥ ಒಂದು ಭಾಗ. ಇನ್ನು ಮುಂದಕ್ಕೆ ಇನ್ನೊಂದು ಸಂವಾದದ ಭಾಗವನ್ನು ಕೇಳೋಣ. ರವಿಚಂದ್ರ ಕನ್ನಡಿಕಟ್ಟೆಯವರ ಸುಸ್ವರದಲ್ಲಿ. ಇದು ಪಟ್ಟಾಭಿಷೇಕ ಪ್ರಸಂಗದಿಂದ ಬಾಲೆ ಕೇಳ್ ಪೂಮಾಲೆ, ಕೈಕೆಯಲ್ಲಿ ಮಂಥರೆ ಮಾತನಾಡುವಂತಹ ಒಂದು ಸನ್ನಿವೇಶ ಕೇಳಿ. Oh
ಏನೇ ಮಂಥರ ಒಳ್ಳಿದಾಯ್ತು ಆ ಆ ಒಳ್ಳಿದಾಯ್ತು ಚಂದವಾಗಿದ್ದಕ್ಕೇನು ಒಳ್ಳಿದಾಯ್ತು ಚಂದವಾಯ್ತು ಅದಕ್ಕೇನು ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ರಾಮಚಂದ್ರನ ಆನಂದವ ನೋಡುವ ನಾಳೆ ರಾಮಚಂದ್ರನ ಆನಂದವ ನೋಡುವ ನಾಳೆ ನೋಡುವ ನಾಳೆ ಚಂದವಾಯ್ತು ಅಂದವಾಯ್ತು ಅದಕ್ಕೆ ನೀಗೆ ಮಂಥರಿಗೆ ಒಳ್ಳಿದಾಯ್ತು ಚಂದವಾಗಿ ನನಗೇನು ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ 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 ಒಳ್ಳಿದಾಯ್ತು ಚಂದವಾಯ್ತು ಒಳ್ಳಿದಾಯ್ತು ಚಂದವಾಯ್ತು ಒಳ್ಳಿದಾಯ್ತು ಚಂದ ಚಂದವಾಯ್ತು ಕೇಳಿ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಮಂಥರಿಗೆ ಒಳ್ಳಿದಾಯ್ತು ಚಂದವಾಗಿ ಅದಕ್ಕೇನು ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಕಂದ ರಾಮಚಂದ್ರನ ಆನಂದವ ನೋಡುವ ನಾಳೆ ಒಳ್ಳಿದಾಯ್ತು ಚಂದವಾಯ್ತು ಚಂದವಾಯ್ತು ಒಳ್ಳಿದಾಯ್ತು ಚಂದವಾಯ್ತು ಒಳ್ಳಿದಾಯ್ತು ಮಂಥರ
ಚಂದವಾಯ್ತು ಚಂದವಾಯ್ತು ಒಳ್ಳಿತಾಯ್ತು ಮಂಥರ ಅಬ್ಬಾ, ಒಂಥರ ಒಳ್ಳೆಯದೇ ಆಯಿತು. ಎಷ್ಟು ಚೆಂದ ಆಯಿತು, ಎಷ್ಟು ಒಳ್ಳಿತಾಯಿತು. ಪಾರ್ಥಿಸುಬ್ಬನ ಶಬ್ದಗಳು ಬಹಳ ಸರಳ, ನಿತ್ಯ ಆಡು ಮಾತಿನ ಪದಗಳೇ. ಆದರೆ ಅದರೊಳಗೆ ಎಷ್ಟು ರಸ ಇದೆ ಅಂತ ಗೊತ್ತಾಗ್ತದೆ. 60,000 ವರ್ಷದ ಮುದುಕನ ದಶರಥನ ಹೆಂಡತಿ ಕೈಕೆ ಕಿರಿಯ ರಾಣಿ ಇರ್ಬೋದು, ಪ್ರಾಯದಲ್ಲಿ ಕಿರಿಯಳಲ್ಲ. ಆದರೆ ಕಿರಿಯನಾದಂಥ ರಾಮಚಂದ್ರನಿಗೆ ಪಟ್ಟಾಗ್ತದೆ ಎನ್ನುವುದನ್ನು ಕೇಳಿದಾಗ ಎಷ್ಟು ಕುಣಿದಾಡಿರ್ಬೋದು ಅಂತ ಹಾಡು ಕೇಳುವಾಗ ಗೊತ್ತಾಗ್ತದೆ. ಅಷ್ಟು ಸುಲಲಿತವಾಗಿ ನಾಟ್ಯಾಯಮಾನತೆಯಿಂದ ನಮ್ಮ ಕಣ್ಣೆದುರೇ ಕೈಕೆ ಮತ್ತು ಮಂಥರ ಮಾತಾಡ್ತಾ ಇದ್ದಾರೋ ಏನೋ ಎನ್ನುವಂತೆ ಮಂಥರೆಯ ಮಾತಿನಿಂದ ಪುಳಕಿತಳಾದಂತಹ ಕೈಕೆ ಹೇಗೆ ಮಾತಾಡಿದೆ ಎನ್ನುವುದನ್ನು ಹಾಡಿ ತೋರಿಸಿಕೊಟ್ರು. ಚೈತನ್ಯರು ಪದ್ಯಕ್ಕೆ ಚೈತನ್ಯವನ್ನು ತುಂಬಿಸಿದರು. ಅವರ ಬೆರಳುಗಾರಿಕೆ, ಹಾಗೊಂದು ಶಬ್ದ ಹೇಳಬಹುದಾದರೆ, ಅಷ್ಟು ಸೊಗಸಾದ ರೀತಿಯಲ್ಲಿ ಮದ್ದಳೆಯನ್ನು ನುಡಿಸಿ ಮೃದಂಗದ ಎಲ್ಲ ಸದ್ಗುಣಗಳನ್ನು ಅದಕ್ಕೆ ಬೆರೆಸಿ ರಸಪೂರ್ಣವಾದ ಹಾಡೊಂದನ್ನು ನಮಗೆ ಕೊಡಲಿಕ್ಕೆ ಕಾರಣರಾದರು. ಒಂದೇ ಮೇಳದವರು. ಹಾಗಾಗಿ ಚೈತನ್ಯ ಕೃಷ್ಣರಿಗೂ ಒಂದು ಒಳ್ಳೆಯ ಚಪ್ಪಾಳೆಯನ್ನು ನಾವು ಕೊಟ್ಟು ಅವರನ್ನು ಗೌರವಿಸುವ. ಇನ್ನು ಮುಂದಕ್ಕೆ ಇನ್ನೊಂದು ಸೊಗಸಾದ ಹಾಡು ಕೃಷ್ಣನ ಬಾಲಲೀಲೆಗೆ ಸಂಬಂಧಿಸಿದ್ದು. ಕೇಳೆ ಗೋಪಿ ರಂಗನಾಥನ. ಯಜಮಾನರ ಚೆಂಡೆಯೂ ಬೇಕು ಅಂತ ಹೇಳಿದವರು. ಸ್ವಲ್ಪ ಮೈಕ್ ನೋಡಿ ಅನ್ನೋದು. ಮೈಕ್ ಡ್ರೈ ಕೇಳ್ತದೆ ಹಾಲ್ನ ಒಳಗೆ. ನಿಮ್ಗೆ ಕಷ್ಟ ಆಗುತ್ತೆ, ಬಟ್ ನಮಗೆ ಹೇಳಲಿಕ್ಕೆ ಆಗಲ್ಲ ಡ್ರೈ ಆದರೆ. ಸ್ವಲ್ಪ ಮಾನಿಟರ್ ಡಿಲೇ ಕೊಡಿ. ರಂಗನಾಟವ ಕೇಳಿ ಗೋಪಿ ರಂಗನಾಟವ ಕಾರ್ಯವಿಲ್ಲ ಬೇಡದಿದ್ದು ದುಚಿತವಲ್ಲ ಕೇಳಿ ಗೋಪಿ ರಂಗನಾಟವ ನೀ ಕರುಣದಿಂದ ಕೇಳಿ ಗೋಪಿ ರಂಗನಾಟವ ಮುರಿಯಲಾಗಿ ಬೆದರಿ ಕದವರ ಬೆರೆಯಲೊಳಗೆ ಬಂದು ನಾ ಅರಿಯದಂತೆ ಹಾಲು ಮೊಸರ ಅರಿಯದಂತೆ ಬೆರೆಯಲೊಳಗೆ ಹಾಲು ಮೊಸರ ಸುರಿವು ತೋಡಿ ಬರುವ ಸುಮ್ಮನೆ ಇರಲು ಸಕ್ಕರೆಯ ಕತ್ತು ಮೆಲುವ ಘಮ್ಮನೆ ನಗುತ್ತಾ ಮೇಲ್ಪರಿಯ ಮಾಡಿ ಬಿಡುವ
ಗೋಪಿ ರಂಗನಾಟವ ಸರಿಯ ರಾತ್ರಿಯೊಳಗೆ ಬಾಗಿ ಮುರಿಯಲಾಗಿ ಬೆದರಿ ಕದವರ ತೆರೆಯಲೊಳಗೆ ಬದು ನಾವು ಅರಿಯದಂತೆ ಹಾಲು ಮೊಸರ ಸರಿಯ ರಾತ್ರಿಯೊಳಗೆ ಬಾಗಿ ಮುರಿಯಲಾಗಿ ಬೆದರಿ ಕದವ ತೆರೆಯಲೊಳಗೆ ಬಂದು ನಾವು ಅರಿಯದಂತೆ ಹಾಲು ಮೊಸರ ಸುರಿವು ತೋಡಿ ಬರುವ ಸುಮ್ಮನೆ ಇರಲು ಸಕ್ಕರೆಯ ಕಲಕು ಬೀಳುವ ಕಮ್ಮನೆ ಸರಿಯ ರಾತ್ರಿಯೊಳಗೆ ಬಾಗಿ ಮುರಿಯಲಾಗಿ ಬೆದರಿ ಕಳವ ತೆರೆಯಲೊಳಗೆ ಬಂದು ನಾವು ಅರಿಯದಂತೆ ಹಾಲು ಮೊಸರ ಕೇಳಿ ಗೋಪಿ ರಂಗನಾಟವ ನೀ ಕರುಣದಿಂದ ಕೇಳಿ ಗೋಪಿ ರಂಗನಾಟವ ಕೇಳಲೊಂದು ಕಾರ್ಯವಿಲ್ಲ ಬೇಡದಿದ್ದು ಉಚಿತವಲ್ಲ ಬೇಡಲೊಂದು ಕಾರ್ಯವಿಲ್ಲ ಬೇಡದಿದ್ದು ಉಚಿತ ಅಲ್ಲ ಕೇಳಿ ಸಕ್ಕರೆಯ ಕಟ್ಟು ಮೆಲುವಂತಹ ಕೃಷ್ಣನ ಚಿತ್ರವನ್ನು ಗೋಪಿಕೆಯರು ಬಹಳ ಸುಂದರವಾಗಿ ಹೇಳುತ್ತಿದ್ದರು. ಅದನ್ನು ನಮ್ಮ ಅಮೃತಕ್ಕ ಬಹಳ ಸೊಗಸಾಗಿ ಹೇಳಿದರು. ಚೆಂಡೆಯನ್ನು ನೋಡಿ, 2 ಚೆಂಡೆ, ನಾವು 7 ಚೆಂಡೆ 5 ಚೆಂಡೆ ಎಲ್ಲ ಕೇಳುವ ಒಂದು ಗಾನ ವೈಭವದಲ್ಲಿ ಇವತ್ತು ನಾವು 2 ಚೆಂಡೆಯಲ್ಲಿ ಕೌಶಿಕ್ ರಾವ್ ಅವರು ಬಹಳ ಸೊಗಸಾಗಿ ಅದಕ್ಕೆ ಹಿಮ್ಮೇಳ ಸಾಥ್ ನೀಡಿದರು. ಇನ್ನು ಮುಂದಿನ ಸುತ್ತಿನಲ್ಲಿ ಶೃಂಗಾರ ರಸದ ಪದ್ಯಗಳು. ಮೊದಲಿಗೆ ಪಟ್ಲ ಭಾಗವತರು ಸತಿ ಶಿರೋಮಣಿ ಪ್ರಭಾವತಿಯ ಸೊಬಗು ಏನು, ತನ್ನ ಪತಿಗೆ ಇದಿರಾಗಿ ಬರುವ ಪ್ರಭಾವತಿಯ ಸೊಬಗನ್ನು ಈಗ ಸುಧನ್ವ ಕಾಳಗದಿಂದ ಆಯ್ಕೆ ಮಾಡಿದ ಪದ್ಯವನ್ನು ಹೇಳಲಿಕ್ಕಿದ್ದಾರೆ. ಹಲೋ ಹಲೋ ಚೂರು ಡಿಲೇ ಕೊಡ್ಲೇನ ಹಲೋ 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 ಮೊನಿಟ್ರಿ ಮೊನಿಟ್ರಿ ಅನಿತರೋಳತನ ರಾಣಿ ಪ್ರಭಾವತಿ ಕನಕದ ಪಾತ್ರೆಯೊಳು ಕನಕದ ಪಾತ್ರೆಯೊಳು ಆತನ ರಾಣಿ ಪ್ರಭಾವತಿ
ಅನುಲೇ ಕಸ್ತೂರಿ ಹರಿವಾಣದಲ್ಲಿ ಪಿಡಿಯುತ್ತ ಬಂದಳು ರಾಣಿ ಪ್ರಭಾವತಿ ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ ಸೊಬಗಿನಲಿ ಆ ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ ರತಿ ಜಗ ಸೋಲಿಪ ರೂಪಿನಲಿ ಬೆಡಗಿನಲಿ ರತಿ ಸೋಲಿಪ ರೂಪಿನಲಿ ಸೊಬಗಿನಲಿ ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ ರತಿಯ ಸೋಲಿ ರೂಪಿನಲಿ ಬೆಡಗಿನಲಿ ರತಿಯ ಸೋಲಿ ರೂಪಿನಲಿ ಬೆಡಗಿನಲಿ ಸೊಬಗಿನಲಿ ಬೆಡಗಿನಲಿ
ರತುಲಾಭರಣಗಳ ದ್ಯುತಿ ಬೆಳಗುತ್ತಲಿ ಪ್ರತಿ ಪದ ಗಜದಂತೆ ಗತಿಯ ನೀಡುತ್ತಲಿ ಚತುರತೆಯ ನಿರಿಯುಡುಗಿಗಳ ಶೋಭಿತದ ಜಿಲುವಿನ ಅರ್ಧ ಚಂದ್ರಾಕೃತಿಯ ಫಣಿ ಚತುರತೆಯ ನಿರಿಯುಡುಗಿಗಳ ಶೋಭಿತದ ಚೆಲುವಿನ ಅರ್ಧ ಚಂದ್ರಾಕೃತಿಯ ಫಣಿ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿನಿ ಅತಿ ಹರುಷದಲ್ಲಿ ಪತಿಗೆ ಎದುರಾಗುತ್ತಲೇ ಬಂದಳು ಪತಿಗೆ ಎದುರಾಗುತ್ತಲಿ ಬಂದಳು ಪ್ರಭಾವತಿ ಪತಿಗೆ ಎದುರಾಗುತ್ತಲಿ ಬಂದಳು ಪ್ರಭಾವತಿ ಇನಿಯಗಿದಿರಾಗುತ್ತಲಿ ಬಂದಳು ರಾತ್ರಿ ಸೋಲಿ ರೂಪಿನಲಿ ಬೆಡಗಿನಲಿ ಸೊಬಗಿನಲಿ ಬೆಡಗಿನಲಿ ರತುನಾಭರಣಗಳ ದ್ಯುತಿ ಬೆಳಗುತ್ತಲೇ ಪ್ರತಿಮದ ಗಜದಂತೆ ಗತಿಯ ನೀಡುತ್ತಲೇ ಪ್ರತಿಮದ ಗಜದಂತೆ ಗತಿಯ ನೀಡುತ್ತಲಿ ಪ್ರತಿಮದ ಗಜದಂತೆ ಗತಿಯ ನೀಡುತ್ತಲಿ ಪ್ರತಿಮದ ಗಜದಂತೆ ಗತಿಯ ನೀಡುತ್ತಲೇ ಬಂದಳು ಬಂದಳು ಹಿರಿಯಗಿದಿರಾಗುತ್ತಲಿ ಬಂದಳು
ದಿನ್ನತೆ ದಿನ್ನತೆ ದಿನ್ನ ತದ್ದಿ ದಿನ್ನ ತದ್ದು ದಿನ್ನ ತದ್ದಿ ದಿನ್ನತೆ ದಿನ್ನತೆ ದಿನತೆ ದಿನತೈ 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 ಸಾತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ ರತಿಯ ಸೋಲಿಪ ರೂಪಿನಲಿ ಬೆಡಗಿನಲಿ ರತಿಯ ಸೋಲಿಪ ರೂಪಿನಲಿ ಬೆಡಗಿನಲಿ ಸೊಬಗಿನಲಿ ರತುನ ಬಡಗಳ ದುತಿ ಬೆಳಗುತ್ತಲಿ ಅತಿ ಮದ ಗಜದ ಕಥೆಯ ನೀಡುತ್ತಲಿ ಪ್ರಭಾವತಿ ಇಂತಹ ಪದ್ಯದ ಗುಂಗಿನಿಂದ ಹೊರಗೆ ಬರುವುದೇ ಬಹಳ ಕಷ್ಟ. ಅಂತಹ ಈ ಗಾನ ವೈಭವಗಳು ಅತ್ಯಂತ ಜನಪ್ರಿಯವಾಗುವುದಕ್ಕೆ ಕಾರಣ ಕಲಾವಿದರ ಶ್ರಮ. ಪ್ರಸಂಗದ ಪದ್ಯವನ್ನು ಆಟದಲ್ಲಿ ಕೂಟದಲ್ಲಿ ಹಾಡುವುದಕ್ಕಿಂತ ವಿಭಿನ್ನವಾಗಿ ಅದರ ಗಮಕವನ್ನು ಮಾಡಿ ಅದನ್ನು ಬೇರೆ ಬೇರೆ ಕಾಲಗತಿಗಳಲ್ಲಿ ಉಪಯೋಗಿಸಿಕೊಂಡು ಹಿಮ್ಮೇಳವಾದಕರನ್ನು ಕೂಡ ಬಹಳ ಜೊತೆಯಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಬಳಸಿಕೊಂಡು ಗಾನ ವೈಭವಗಳು ಸೃಷ್ಟಿಯಾದ ಕಾರಣ ಇಷ್ಟು ಜನಪ್ರಿಯವಾದಂಥ ಒಂದು ಕಾರ್ಯಕ್ರಮ ಇದಾಗ್ತಾ ಇರುವುದು. ಈಗಿನ ಹೊಸ ತಲೆಮಾರಿನ ಭಾಗವತರುಗಳು ಮಾಡಿದ ದೊಡ್ಡ ಆವಿಷ್ಕಾರ ಇದು. ಯಕ್ಷಗಾನದಲ್ಲಿ ಒಂದು ಶಾಖೆಯೇ ಆರಂಭ ಆಯಿತು. ಕೆಲವರು ಹೇಳುವವರಿದ್ದಾರೆ ಗಾನ ವೈಭವ ಅಂದರೆ ಎಲ್ಲವೂ ಇಲ್ಲ ಅಂತದರಲ್ಲಿ, ನಾಟ್ಯ ವೈಭವ ಅಂತ ಹೇಳಿದರೆ ಸಾಲದು ಅಂತ ಹೇಳ್ತಾರೆ. ಆದರೆ ಹಾಗಲ್ಲ. ಅದು ಯಕ್ಷಗಾನದಲ್ಲಿ ಬಹಳ ಪ್ರಮುಖವಾಗಿ ಮೊದಲಿದ್ದದ್ದು ಹಾಡೇ. ಆದ್ದರಿಂದಲೇ ಅದಕ್ಕೆ ಈ ಶಕ್ತಿ ಇರುವಂಥದ್ದು. ಆ ಸಾಹಿತ್ಯ, ಅದರ ತಾಳ, ಆಮೇಲೆ ಅದರ ವಿವಿಧ ಗತಿಗಳು ನಮ್ಮ ಮನಸ್ಸನ್ನು ಬಹಳ ಮೋಹಿಸುವಂಥದ್ದು ಅಂತ ಒಂದು ಒಳ್ಳೆಯ ಹಾಡನ್ನು ಈಗ ಪಟ್ಲ ಭಾಗವತರು ಹಾಡಿದರು. ಇನ್ನು ಮುಂದೆ ಇನ್ನೊಂದು ಶೃಂಗಾರದ ಪದ್ಯ, ಇದು ರುಕ್ಮಾಂಗದ ಚರಿತ್ರೆಯಲ್ಲಿ ಬರುವಂಥದ್ದು. ಮೋಹಿನಿ ರುಕ್ಮಾಂಗದನನ್ನು ಮಾತನಾಡಿಸುವಂಥ ಒಂದು ಭಾಗ. ಏಕಾದಶಿ ವ್ರತ ಎಲ್ಲ ಬಿಡಬೇಕು ನೀನು ಅಂತ ಮೋಹಿನಿಯ ಒಂದು ಪದ. ಪರ ಮನೋಹರ ಲಾಲಿಸು. ಧರಿಸಿ ಸರ್ವ ಪೀತಾಂಬರವ ನಿರಿರಿಡಿದು ಪರಿಮಳಿ
ಮೂಸುವೆನೋ ತನುವಿಗೆ ಪರದೋಳಾತ್ಮರ ಶರದುರಿಯ ನಾಲಿಸು ಬೇಗ ಬಾಬಾ ಪರದೋಳಾತ್ಮರ ಶರದುರಿಯ ನಾಲಿಸು ಬೇಗ ಬಾಬಾ ಪರದೋಳಾತ್ಮರ ಶರದುರಿಯ ನಾಲಿಸು ಬೇಗ ಬಾಬಾ ಸುಂದರ ಕಾಯ ಕರುಣದಿ ದಯವಿರು ಸುಂದರ ಕಾಯ ಕರುಣದಿ ದಯವಿರು ಲಾಲಿಸೋ ದಯವಿರು ಅದ್ಭುತವಾದಂಥ ಒಂದು ಹಾಡು. ಇನ್ನು ಮುಂದಿನ ಹಾಡನ್ನು
ಅಮೃತ ಕೌಶಿಕ್ ಅವರು ಹಾಡ್ತಾರೆ. ಮಹೇಂದ್ರ ಮಹಾಭಿಷ ಪ್ರಸಂಗದಿಂದ ಒಂದು ಹಾಡು. ಕುಸುಮ ತೋರಣ ವೃಕ್ಷ ಮಂಟಪ ಕುಸುಮ ಕಂಡಳಾಗ ನವ ವಸಂತ ಋತುವಿಲಾಸವ ಕಂಡಳು 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 ಕಂಡಳಾಗ ನವ ವಸಂತ ಋತುವಿಲಾಸವ ಕಂಡಳಾಗ ನವ ವಸಂತ ಋತುವಿಲಾಸವ ಪುಂಡರೀಕ ಪೂವ ಕೊಳದಿ ಜೋಡಿ ಹಂಸವ ಪುಂಡರೀಕ ಪೂವ ಕೊಳದಿ ಜೋಡಿ ಹಂಸವ ಋತುವಿಲಾಸವ ಕಂಡಳೂಡಿ ಹಂಸವ ಕಂಡಳಾಗ ನವ ವಸಂತ ಋತುವಿಲಾಸವ ಪುಂಡರೀಕ ಪೂವ ಕೊಳದಿ ಜೋಡಿ
ಋತು ವಿಲಾಸವ ಪುಂಡರೀಕ ಪೂವ ಕುಳದಿ ಜೋಡಿ ಹಂಸವ ಪುಂಡರೀಕ ಪೂವ ಕುಳದಿ ಜೋಡಿ ಹಂಸವ ಕಂಡನಾಗನವ ವಸಂತ ಋತು ವಿಲಾಸವ ಪುಂಡರೀಕ ಪೂವ ಕುಳದಿ ಜೋಡಿ ಹಂಸವ ಸುಮಪರಾಗ ಸವಿಗೆ ಭೃಂಗ ಮಾಲೆ ನಲಿಯುತ್ತ ಸುಮಪರಾಗ ಸವಿಗೆ ಭೃಂಗ ಮಾಲೆ ನಲಿಯುತ್ತ ಧ್ರುವ ನಿವಾಸಿ ಶುಕಗಳು ಧ್ರುವ ನಿವಾಸಿ ಶುಕಗಳೆರಡು ಪ್ರಣಯವಾಡುತ್ತ ಧ್ರುವ ನಿವಾಸಿ ಶುಕಗಳೆರಡು ಪ್ರಣಯವಾಡುತ್ತ ಮಾಲೆ ನಲಿಯುತ್ತ ವರಮಯೂರ ಗರಿಯಾಗಿದರಿ ನಾಟ್ಯವಾಡಲು ವರಮಯೂರ ಗರಿಯಾಗಿದರಿ ವರಮಯೂರ ಗರಿಯಾಗಿದರಿ ನಾಟ್ಯವಾಡಲು ಹರಿಣ ಯುಗವು ಜಿಗಿದು ಹರಿಣ ಯುಗವು ಜಿಗಿದು 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 ಹುಲ್ಲ ನರಸಲು ಹರಿಣ ಯುಗವು ಜಿಗಿದು ಜಿಗಿದು ಹುಲ್ಲ ನರಸಲು
ಹಂಸವ ಕಂಡಳು ತೈಯದ ದಿನ ತೈನ ತೈಂದನ ದಿನ ತೈನ ತೈಯದ ದಿನ ತೈ ದಿನ ತೈ ದಿನ ತೈ ತುಂದನ ದಿನ ತುಂ ತುಂದನ ದಿನ ತೈ ತಿಂದನ ದಿನ ದಿ ತುಂ ತುಂದನ ದಿನ ತೈ ತತ್ತ ತೆಗೆದ ತೆಗೆದ ತಿತ್ತ ತೆಗೆದ ತೆಗೆದ ತತ್ತ ತೆಗೆದ 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 ದಿನ ತೈ ತತ್ತ ತೆಗೆದ 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 ದಿನ ತೈ ತುಂದಂ ತೆಗೆದ ದಿನ ತೈ ದಿನ ದಿನ ತೈ ತತ್ತ ತೈ ದಿನ ದಿನ 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 ಕಳ್ಗಳೋರ ನವವಸಂತ ಋತು ವಿಲಾಸವ ಪುಂಡರೀಕ ಪೂವಗುಳದಿ ಜೋಡಿ ಹಂಸವ ಕಂಡಳಾಗ ನವವಸಂತ ಋತು ವಿಲಾಸವ ಪುಂಡರೀಕ ಪೂವಗುಳದಿ ಜೋಡಿ ಹಂಸವ ಕಂಡಳು ಶೃಂಗಾರ ರಸದ ರಾಜ ರಂಗಸ್ಥಳದಲ್ಲಿ ಸರಿಸುಮಾರು ಒಂದು ಸ್ತ್ರೀವೇಷ ಅಥವಾ ಪುರುಷ ಪಾತ್ರ ಅಥವಾ ಯುಗಲ ಒಂದು ನಾಟ್ಯ ವೈಭವ ಆಗದಿದ್ದರೆ ಹೇಗೆ ಎನ್ನುವುದನ್ನು ಬಹಳ ಸುಂದರವಾಗಿ ಪ್ರಸ್ತುತ ಮಾಡಿದ್ದಾರೆ. ಶೃಂಗಾರ ರಸದ ಹಾಗೆ ನಮಗೆ ಅತ್ಯಂತ ಪ್ರಿಯವಾದದ್ದು ವೀರರಸ. ವೀರ ರೌದ್ರ ರಸಗಳು ಅತ್ಯಂತ ಜನಪ್ರಿಯ ಯಕ್ಷಗಾನದಲ್ಲಿ. ಚಕ್ರತಾಳದವರು ನಮ್ಮ ತೆಂಕಿನ ಚೆಂಡೆಯವರು ಚೆಂಡೆಯ ನಾದದ ಗುಂಗನ್ನು ಹಿಡಿಸಿಬಿಟ್ಟಿದ್ದಾರೆ, ಅದು ವೀರರಸದ ಮೂಲಕ. ಆದ್ದರಿಂದ ಈಗ ವೀರರಸದ ಸುತ್ತು, ಆಮೇಲೆ ಕೊನೆಗೆ ಎಲ್ಲರೂ ಸಾಮೂಹಿಕವಾಗಿ ಹಾಡುವಂಥ ಒಂದು ಪದ್ಯ ಹೇಳಿ ರಂಗನಾಯಕ ಹೇಳಿ ಮಂಗಳ ಮಾಡುವ ಯೋಜನೆ. 7:15 ಕಾರ್ಯಕ್ರಮ ಮುಗಿಬೇಕು. ಇದೀಗ ವೀರರಸದ ಒಂದು ಪದ್ಯ ಐಚ್ಛಿಕವಾಗಿ ಭಾಗವತರುಗಳು 2 ಪದ್ಯ ಹಾಡ್ಬೋದು ಅಂತ ಕಾಣ್ತದೆ.
ಸಿಕ್ಕಿತು. ಚೆಂಡೆಯ ಗಂಡುಗಲಿ ಕೌಶಿಕರು ಎದ್ದು ನಿಂತು ಪುರುಷೋತ್ತಮಾಚಾರ್ಯರ ಚಕ್ರತಾಳದ ಒಂದು ನುಡಿಸಾಣಿಕೆಯನ್ನು ನಾವು ಸ್ಪಷ್ಟವಾಗಿ ಕಾಣುವ ಹಾಗೆ ಕೇಳುವ ಹಾಗೆ ಆಯಿತು. ಅವರಿಗೊಂದು ಜೋರಾದ ಚಪ್ಪಾಳೆ ಪ್ರೋತ್ಸಾಹ ಕೊಡುವ. ವೀರರಸ ಎಲ್ಲರಿಗೂ ಕೂಡ ಒಂದು ಉತ್ತೇಜನ. ಅದರಲ್ಲಿ ಕೂಡ ವಿವಿಧ ತಾಳಗಳಲ್ಲಿ ಬರುವಾಗ ಕೊನೆಯ ಮಟ್ಟೆ ತಾಳ ಅಂತೂ ಯಾರನ್ನು ಕೂತವರನ್ನು ಎಬ್ಬಿಸುವುದು, ಕುಣಿಸಿತದು. ಅಂತಹ ಹಾಡು ಮತ್ತು ನುಡಿಸುವಿಕೆ. ಈಗ ನಾವು ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ದೇವಿ ಮಹಾತ್ಮೆ. ನಾವು ದೇವಿ ಸಾನ್ನಿಧ್ಯದಲ್ಲೇ ಇದ್ದೇವೆ. ನವರಾತ್ರಿಯ ಪುಣ್ಯ ಪರ್ವಕಾಲ. ದೇವಿ ಮಹಾತ್ಮೆಯಲ್ಲಿ ದೇವಿಯ ದರ್ಶನವನ್ನು ಕದಂಬವನದಲ್ಲಿ ರಕ್ತಬೀಜ ಮಾಡಿದಾಗ ಏನು ನಡೆಯಿತು ಎನ್ನುವುದನ್ನು ನಾವೀಗ ಮೂರೂ ಮಂದಿ ಭಾಗವತರ ಸಿರಿಕಂಠದಲ್ಲಿ ಕೇಳುವ. ನಾವಿಲ್ಲಿ ಒಂದು ವಿಶೇಷವನ್ನು ಕಾಣ್ತಾ ಇದ್ದೇವೆ. ಮೂರು ರೀತಿಯಲ್ಲಿ ನಾವು ಅವರನ್ನು ಜೊತೆ ಮಾಡ್ಬೋದು. ಒಂದು ದಂಪತಿಗಳು, ಕೌಶಿಕ್ ಮತ್ತು ಅಮೃತ ಕೌಶಿಕ್ ಅವರು. ಇನ್ನೊಂದು ಜೊತೆ ಅಂದರೆ ಪಾವಂಜ ಮೇಳದ ಜೊತೆ, ಭಾಗವತರು ಮತ್ತು ಮೊದಲೆಗಾರು ಅಂದರೆ ಚೆಂಡೆಯವರು ಇವತ್ತು. ಅದೇ ರೀತಿಯಲ್ಲಿ ಇನ್ನೊಂದು ಹನುಮಗಿರಿ ಮೇಳದ ಜೊತೆ ಭಾಗವತರು ಮತ್ತು ಮದ್ದಳೆಗಾರರು. ಇದು ಒಂದು ಮೇಳ ಬರಬೇಕಾದ್ರೆ ಮನೋಧರ್ಮ ತಿಳಿದು ಹಾಡುವಂಥವರು, ನುಡಿಸುವಂಥವರಾಗಬೇಕು. ಭಾಗವತರು ಹೇಗೆ ಹೋಗ್ತಾರೆ? ಮೊನ್ನೆ ಒಬ್ಬರು ನನ್ನಲ್ಲಿ ಗೆಳೆಯರು ಕೇಳ್ತಾ ಇದ್ರು, ಅದು ಚೈತನ್ಯರು ಭಾಗವತರ ಮುಖವನ್ನೇ ನೋಡುವುದು ಯಾಕೆ ಅಂತ. ಅದು ಮುಖವನ್ನು ಮಾತ್ರ ನೋಡಿದ್ದಲ್ಲ, ಅವರು ಅವರ ಮನೋಧರ್ಮವನ್ನು ತಿಳಿದುಕೊಂಡು ಅವರು ನುಡಿಸ್ತಾ ಇದ್ದಾರೆ ಅಂತ ನಾನು ಅವರಿಗೆ ಹೇಳಿದ್ದು. ಹಿಮ್ಮೇಳ ಎನ್ನುವುದು ಅದು ಸತಿಪತಿಯರಿದ್ದ ಹಾಗೆ. ಶ್ರುತಿರ್ ಮಾತಾ ಲಯ ಪಿತಾ ಅಂತ ಹೇಳ್ತಾರೆ. ಶ್ರುತಿಬದ್ಧವಾದ ಕಂಠಸಿರಿಯಿಂದ ಭಾಗವತರು ಹಾಡ್ತಾರೆ, ಲಯವಾದ್ಯವನ್ನು ಹಿಮ್ಮೇಳದವರು ನುಡಿಸ್ತಾರೆ. ಅದ್ಭುತವಾದಂತಹ ಒಂದು ಗಾನವೈಭವದ ಕೊನೆಯ ಶಿಖರ ಸ್ಥಿತಿಗೆ ನಾವೀಗ ಬರ್ತಾ ಇದ್ದೇವೆ. ಎಲ್ಲರೂ ಮಂತ್ರಮುಗ್ಧರಾಗುವ ರಕ್ತಬೀಜಾಸುರನ ಒಂದು ದೇವಿ ದರ್ಶನದ ಭಾಗಕ್ಕೆ ನಾವು ಬಂದಿದ್ದೇವೆ. ಈಗ ನೋಡಿದನು ಕಲಿ ರಕ್ತ ಬೀಜನು. ಶುಂಭನ ಭಾಷೆಯ ಒರೆದು ಬಂದಿಗೆ ಶುಂಭನ ಕೂಡಿ ಭಾಷೆಯ ಒರೆದು
या देवी सर्वभूतेषु मातृरूपेण संस्थिता नमस्तस्यै 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 नमो नमः नमस्तस्यै 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 नमो नमः ಏನೋ ನೋಡಿದನು ಕಲಿಯಲಿರ ಬೀಜನು ಗಾಢಗರವಲಿ ಕುಳಿತ ಶಿವೆಯನು ಪಾಡಿದನು ತನ್ನೊಳಗೊಳ ಇವಡನು ತಿಳಿಯಲಿ ತಾಯಿಯೇ ಮಾಡಲು ರಗಡ ಶುಂಭನ ಕೂಡಿ ಭಾಷೆಯ ಕೈದು ಬಂದಿಗೆ ಕೇಳು ಇವಳು ಅಬ್ಬಯದ ಮಾತನಾಡಿಸಿದ ಪಾಡಿದೆನು ತನ್ನೊಳಗೆ ಜಯ ಜಯ ದೇವಿ ರಾಮಾಂಬೆ ಜಯ ಭೂತಾಪಹಾರಿಣಿ ಜಯ ನಮೋಸ್ತೆ ಜಯ ಜಯ ಏನೋ ಪಾಡಿದೆನು ಜಯ 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 ಪಾಣಿದನು ನೋಡಿದನು ಕಲಿರಕ್ತ ಬೀಜ ನೋಡಿದ ಜಯ ಜಯ
ನೋಡಿದೆನೋ ಓ ಪವತ್ರೆ ನೀನೇ ಕನಿ ಭವಕ್ಕೆ ನೀನೇ ನನಗೆ ಸಾನುರಾಗದಿ ವರಿಸದೆ ಶೌರ್ಯದಿಂದಲೇ ಶುಂಭ ದಾನವ ಬಯಸಿದರೆ ಕಲಾ ರಸಿಕ ಬಂಧುಗಳ ಅಪೇಕ್ಷೆಯಂತೆ ರಾಮ ಮಂತ್ರವ ಜಪಿಸೋದು ಹಾಡಬೇಕು ಅಂತ ಎಲ್ಲರೂ ಜೋರಾದ ಕರತಾಡನದೊಂದಿಗೆ ಕಲಾವಿದರನ್ನು ಪ್ರೋತ್ಸಾಹಿಸಿ ಯಕ್ಷಗಾನ ಕಲೆಯ ಜೀವಾಳ ಇತ್ತೀಚೆಗಿನ ಗಾನ ವೈಭವಗಳಲ್ಲಿ ಕೆಲವು ಹಾಡುಗಳು ಅದು ಅತ್ಯಂತ ಪ್ರಮುಖವಾದ ಅದು ಬರಲೇಬೇಕದು ರಂಗನಾಯಕ ಎಲ್ಲ ಬರಲೇಬೇಕು ಅದೆಲ್ಲ ಅಪೇಕ್ಷೆ ಉಂಟು ಜನಗಳಿಗೆ. ಹಾಗಾಗಿ ಈಗ 3 ಮಂದಿ ಭಾಗವತರು ರಾಮ ಮಂತ್ರವ ಜಪಿಸೋ ಇದು ಯಕ್ಷಗಾನದ ಹಾಡಲ್ಲ, ಆದರೆ ರಾಮ ಮಂತ್ರವನ್ನು ಈಗ ಸ್ಮರಿಸಯ್ಯ ರಾಮ ಮಂತ್ರ ರಾಮಾಂಜನೇಯ ಕಾಳಗ ಪ್ರಸಂಗದಿಂದ ಆದಂತ ಅದನ್ನು ಸ್ಮರಿಸಿ ರಾಮ ಮಂತ್ರ ಸ್ಮರಿಸಯ್ಯ ಸ್ಮರಿಸಯ್ಯ ರಾಮ ಮಂತ್ರ ರಾಮ ರಾಮ ರಾಮ
ರಾಮ ರಾಮ ರಾಮ ಜಯ ರಾಮ ರಾಮ ಜಯ ರಾಮ ರಾಮ ಜಯ ಶ್ರೀರಾಮ ರಾಮ 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 ಜಯ ಶ್ರೀರಾಮ ಜಯ ಜಯ ರಾಮ ಜಯ ಜಯ ರಾಮ ರಾಮ ಜಯ 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 ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಶ್ರೀರಾಮ ಜಯ ರಾಮ ಶ್ರೀರಾಮ ರಘುರಾಮ ಶ್ರೀರಾಮ ಸೀತಾ ರಾಮ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ಶ್ರೀರಾಮ ಜಯ ರಾಮ ಜಯ ರಾಮ ಜಯ ರಾಮ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ಶ್ರೀರಾಮ ಜಯ ರಾಮ ಶ್ರೀದೇವಿಯ ದಿವ್ಯ ಸಾನ್ನಿಧ್ಯದಲ್ಲಿ ನವರಾತ್ರಿಯ ಪರ್ವಕಾಲದಲ್ಲಿ ಯಕ್ಷಗಾನ ವೈಭವ ಕಾರ್ಯಕ್ರಮ ಅತ್ಯಂತ ಮನೋಜ್ಞವಾಗಿ ಮನೋಹರವಾಗಿ ಸಂಪನ್ನಗೊಳ್ತಾ ಇದೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಹಿಮ್ಮೇಳದಲ್ಲಿ ಭಾಗವತರಾಗಿ ನಾನು ಒಂದೊಂದು ಸಣ್ಣ ವಿಷಯವನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ. ಗಮನಿಸಿದ್ದು, ನಮ್ಮ ಮಂಜುನಾಥ ದೇವಾಡಿಗರು ಪದ್ಯ ತಂದು ಕೊಟ್ಟರು. ಸತೀಶ್ ಅಣ್ಣದರ ಸಾಹಿತ್ಯವನ್ನು ಓದಿದರು. ಸಾಹಿತ್ಯ ಅವರು ಭಾಳ ಸಂಕೋಚದಿಂದಲೇ ಪದ್ಯ ಕೊಡೋದು. ಅವರು ಇಲ್ಲಿ ಹಿಂದಿನಿಂದಲೂ ಪದ್ಯ ರಚನೆ ಮಾಡಿ ಕೊಡ್ತಿದ್ರು. ಸತೀಶ್ ಅಣ್ಣ ಒಂದು ಮಾತು ಹೇಳಿದರು, ಅವರು ಭಕ್ತಿಯಿಂದ ಬರೆದಿದ್ದಾರೆ, ನಾವು ಹಾಡುವುದಕ್ಕೇನಾಗಬೇಕು ಅಂತ. ಇದಕ್ಕಾಗಿ ನಾವು ಅವರಿಗೆ ವಂದಿಸಲೇಬೇಕು. ಕಲೆ ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸುವಂಥ ಒಂದು ಗುಣವನ್ನು ಭಾಗವತರಿಂದ ನಾವು ಖಂಡಿತ ಕಲೀಲೇಬೇಕು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತು ಅದೊಂದು ಪದ್ಯ ಮಾತ್ರ ಅಲ್ಲ, ನೀವು ಹಾಡಿದ ಎಲ್ಲ ಪದ್ಯಗಳಿಗೂ ನಾವು ನಿಮಗೆ ಹಾರ್ದಿಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇವೆ. ರವಿಚಂದ್ರ ಕನ್ನಡಿಕಟ್ಟೆಯವರು ಅವರ ಮಗನನ್ನು ಕರ್ಕೊಂಡು ಬಂದಿದ್ದಾರೆ. ಅವರ ಮಗ ಕೂಡ ಒಬ್ಬ ಯಕ್ಷಗಾನ ಕಲಾವಿದ, ಒಳ್ಳೆ ಪುಂಡುವೇಷ ಮಾಡುವ ಹುಡುಗ. ಒಮ್ಮೆ ಎದ್ರೆ ಒಮ್ಮೆ ಮುಖ ನೋಡ್ಬೋದಿತ್ತು, ಇಲ್ಲೆಲ್ಲಿ ಅದು ಎದುರು ಸಾಲಲ್ಲಿದ್ದಾನೆ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂದರೆ, ಮೊದಲು ಇಲ್ಲಿಗೆ ಪದ್ಯಾಣ ಗಣಪತಿ ಭಟ್ರು ಬರ್ತಾ ಇದ್ರು. ಪದ್ಯಾಣ ಗಣಪತಿ ಭಟ್ರು ಬರುವಾಗ ಅವರ ಸಂಸಾರ ಸಮೇತ ಬರ್ತಾ ಇದ್ರು. ಪದ್ಯಾಣ ಗಣಪತಿ ಭಟ್ರು ಇದು ನಮ್ಮ ದೇವರು ಅಂತ ಹೇಳ್ತಿದ್ರು ಅವರು. ಪದ್ಯಾಣ ಪರಂಪರೆಯ ಒಳ್ಳೆ ಗಟ್ಟಿ ವಾರಿಸುದಾರ ಅಂದರೆ ರವಿಚಂದ್ರ ಕನ್ನಡಕಟ್ಟೆಯವರೇ, ಬೇರೆ ನಾವು ಮಾತಾಡಲಿಕ್ಕೆ ಇಲ್ಲ ಅದರಲ್ಲಿ. ಅವರು ಈಗ ಕುಟುಂಬ ಸಮೇತ ಇಲ್ಲಿಗೆ ಇನ್ನು ಮುಂದೆ ಎಲ್ಲರೂ ಬರಬೇಕು. ಅವರು ಇವತ್ತು ಮಗನನ್ನು ಕರ್ಕೊಂಡು ಬಂದಿದ್ದಾರೆ. ಇದು ನಿಮ್ಮದೇ ದೇವಸ್ಥಾನ, ಇದು ನಿಮ್ಮದೇ ಕ್ಷೇತ್ರ ಎನ್ನುವ ಒಂದು ಮಮಕಾರದಿಂದ, ಇಲ್ಲೆಲ್ಲ ಮಮಕಾರ ಬೇಕೇ. ನೀವು ಬಂದಿದ್ದೀರಿ, ಬಹಳ ಸಂತೋಷ ಆಯಿತು. ಒಳ್ಳೆ ರೀತಿಯ ಹಾಡುಗಾರಿಕೆಯನ್ನು ಕೂಡ ಮಾಡಿದ್ದೀರಿ, ಗಾನ ವೈಭವವನ್ನು ಬಹಳ ವಿಜೃಂಭಿಸಿದ್ದೀರಿ. ನಿಮಗೆ ಆತ್ಮೀಯವಾದ ಧನ್ಯವಾದಗಳು. ಹಾಗೆ ಅಮೃತ ಕೌಶಿಕ್ ಅವರು ಕೌಶಿಕರ ಜೊತೆಗೂಡಿ ಬಂದಿದ್ದಾರೆ. ಅವರು ಹಿಮ್ಮೇಳ ವಾದಕರಾಗಿಯೂ
ಮತ್ತು ಸತಿಪತಿಯರೊಂದಾಗಿ ಅವಿನಾಭಾವದಿಂದ ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಅವರು ಒಳ್ಳೆ ರೀತಿಯಲ್ಲಿ ಅವರು ಹಾಡಿದ್ದನ್ನು ಮತ್ತು ಅವರು ನುಡಿಸಿದ್ದನ್ನು ನಾವು ಕಂಡಿದ್ದೇವೆ. ಅವರಿಬ್ಬರಿಗೂ ಕೂಡ ಜೊತೆಯಲ್ಲಿ ನಾವು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಇನ್ನೋರ್ವರು ನಮ್ಮ ನೆಚ್ಚಿನ ಚೈತನ್ಯ ಕೃಷ್ಣ ಪದ್ಯಾಣ ಅವರು ಮದ್ದಳೆ ವಾದನ, ಚೆಂಡೆ ವಾದನ ಎರಡರಲ್ಲಿಯೂ ಕೂಡ ಪಳಗಿದವರೇ. ಬಹುಶಃ ಅವರಿಬ್ಬರ ಪೈಕಿ ಇವರೇ ಸೀನಿಯರ್ ಅಂತ ಕಾಣ್ತೆ. ಆಗ ಅವರು ನಮಸ್ಕಾರ ಮಾಡೋದನ್ನು ನೋಡಿದೆ ನಾನು, ಕೌಶಿಕರು. ನಿಜವಾಗಿ ನಮ್ಮ ಯಕ್ಷಗಾನಕ್ಕೆ ಲಾಭ, ಕರ್ನಾಟಕ ಸಂಗೀತಕ್ಕೊಂದು ನಷ್ಟ. ಯಾಕೆಂದರೆ ಅವರು ಮೃದಂಗವಾದಕರಾಗಿ ಚೆನ್ನೈಯಲ್ಲಿ ಉಳಿತಿದ್ರೆ ನಮಗೆ ಒಳ್ಳೆ ಚೆಂಡೆ ವಾದಕ ತಪ್ಪಿ ಹೋಗ್ತಿದ್ರು. ಅವರು ಅದನ್ನು ಮೃದಂಗವಾದನವನ್ನು ಬಿಟ್ಟರು. ಬಹುಶಃ ಇವತ್ತಿಗೆ ಲಕ್ಷಾಂತರ ರೂಪಾಯಿ ದುಡಿಬಹುದಾದ ಮೃದಂಗವಾದನವನ್ನು ಅವರು ತೊರೆದು ತೆಂಕುತಿಟ್ಟಿನ ಯಕ್ಷಗಾನವನ್ನು ಪೊರೆದರು. ನೋಡಿ, ಯಕ್ಷಗಾನಕ್ಕೆ ಎಷ್ಟು ಒಳ್ಳೆಯ ಒಂದು ಲಾಭ ಆಯಿತು, ನಮಗೆಲ್ಲ ಬಹಳ ಸಂತೋಷ ಆಯಿತು. ಹಾಗೆ ಅವರಿಗೆ ದೇವರ ಅನುಗ್ರಹ ಸಿಗಲಿ ಅಂತ ಹೇಳ್ತಾ ಅವರಿಗೆ ಹಾರ್ದಿಕವಾದ ಧನ್ಯವಾದಗಳು. ಪುರುಷೋತ್ತಮಾಚಾರ್ಯರು ಇವತ್ತು ಬಹುಶಃ ಆಪದ್ಬಾಂಧವನಾಗಿ ಒದಗಿದ್ದಾರೆ. ರಾಜೇಂದ್ರ ಕೃಷ್ಣ ಅವರು ಬರಬೇಕಿತ್ತು, ನಮ್ಮ ಕಣಿಪುರದವರ ಸೋದರರು ಕೂಡ ಹೌದು. ಪುರುಷೋತ್ತಮಾಚಾರ್ಯರ ನುಡಿಸುವಿಕೆ ಹಿತಮಿತವಾಗಿ, ಚೆಂಡೆಗೆ ಹೇಗೆ ಬೇಕೋ ಹಾಗೆ, ವೀರರಸಕ್ಕೆಲ್ಲ ಬರುವಾಗ ನುಡಿಸುವಿಕೆ ವೇಗವೇ ಬೇರೆ, ಅದ್ಭುತವಾಗಿ ನುಡಿಸಿ ಒಳ್ಳೆಯ ಹಿಮ್ಮೇಳವನ್ನು ನೀಡಿದ್ದಾರೆ. ಅವರಿಗೆ ಕೂಡ ಹಾರ್ದಿಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮದ ವ್ಯವಸ್ಥೆ ದುರ್ಗಾಂಬ ಕಲಾ ಸಂಗಮದಿಂದಾಗಿದೆ. ಇದಕ್ಕೆ ಆಸರೆ ಶ್ರೀ ಕ್ಷೇತ್ರದಿಂದ ದೊರೆತಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಂತಹ ಶ್ರೀ ಕ್ಷೇತ್ರದ ಆಡಳಿತ ಸಮಿತಿಯವರಿಗೆ ಕೂಡ ಧನ್ಯವಾದಗಳು. ಇದುವರೆಗೆ ಈ ಕಾರ್ಯಕ್ರಮವನ್ನು ಆಲಿಸಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಇನ್ನು ಮುಂದಕ್ಕೆ ಕೊನೆಯಲ್ಲಿ ರಂಗನಾಯಕ ಎನ್ನುವ ಒಂದು ಹಾಡಿನೊಂದಿಗೆ ಮಂಗಳ ಪದವನ್ನು ಹಾಡಿ ಈ ಗಾನವೈಭವದ ಕಾರ್ಯಕ್ರಮವನ್ನು ಇವತ್ತಿಗೆ ಮುಕ್ತಾಯ ಮಾಡಬೇಕಾಗಿ ಕೇಳಿಕೊಳ್ತೇವೆ. ರಂಗಾಯ ರಾಜೀವಲೋಚನ ರಮಣ ಬೆಳಗಾಯಿತು ಹೇಳುತ್ತ ರಾಜೀವಲೋಚನ ರಮಣ ಬೆಳಗಾಯಿತು ಹೇಳುತ್ತ ಅಂಗನೇ ಶೃಂಗಾರದ ನಿಂದೆ ಸಾಕೆನ್ನುತ್ತ ಶೃಂಗಾರದ ನಿಂದೆ ಸಾಕೆನ್ನುತ್ತ ಪಕ್ಷಿರಾಜನು ಬಂದು ಬಾಗಿಲ ಬಳಿ ಬಂದು, ಪಕ್ಷಿರಾಜನು ಬಂದು ಬಾಗಿಲ ಬಳಿ ನಿಂದು, ಅಕ್ಷಿ ತೆರೆದು ಬೇಗ ಈಕ್ಷಿಸೆಂದು, ಅಕ್ಷಿ ತೆರೆದು ಬೇಗ ಈಕ್ಷಿಸೆಂದು, ಚಿಲಿ ಚಿಲಿ ಗುಟ್ಟುತ್ತ
ಮಗಿಮೆಯ ತುಂಬಿದ ಜರಗುರ ಪುರ ತೊಳು ಮಗಿಮೆಯು ತುಂಬಿದ ಶರಪುರ ಪುರ ತೊಳು ಸ್ಥಿರವಾಗಿ ನೆಲೆಸಿದ ಅಂಬಿಕೆಗೆ ಭಕ್ತಿಗೆ ಒಲಿದು ಮುಕ್ತಿಯಾಗಿ ನೀಡುತ್ತ ಕರುಣೆಯ ವಾಸಿನಿಗೆ ದುರಿತವನಿ ನಿತಜವು ಮೆರೆಯುವ ಶರಪುರವಾಸಿಗೆ ದುರ್ಗಾಂಬಿಕೆಗೆ ಮಂಗಲೋ ಜಯ ಮಂಗಲೋ ಶುಭ ಮಂಗಲೋ ನಿತ್ಯ ಮಂಗಲೋ ದುರ್ಗಾಂಬಿಕೆಗೆ ಭ್ರಮರಾಂಬಿಕೆಗೆ ಪರಮೇಶ್ವರಿಗೆ ಮಂಗಲೋ ಮಂಗಲಂ ದೇವ ಶಿವ ಮಂಗಲೋ ಕರದೊಳೆಯುವ ಶುಭ ಶೋಭಾಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗ ಭಗ ಆರತಿ ಬೆಳಗಿದೆ ಭದ್ರಂ ಶುಭಂ ಮಂಗಳಂ. ಗಾನವೈಭವ ಕಾರ್ಯಕ್ರಮ ನಡೆಸಿಕೊಟ್ಟ ಕಲಾವಿದರಿಗೆ, ಆಲಿಸಿದ ಪ್ರೋತ್ಸಾಹಿಸಿದ ಎಲ್ಲ ಪ್ರೇಕ್ಷಕ ಬಂಧುಗಳಿಗೆ ಆತ್ಮೀಯವಾದ ಧನ್ಯವಾದಗಳು. ಪರಮ ಪೂಜ್ಯರಾದ ಒಡಿಯೂರು ಸಂಸ್ಥಾನದ ಪರಮ ಪೂಜ್ಯ ಗುರುದೇವಾನಂದ ಸ್ವಾಮೀಜಿಯವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಸಾಷ್ಟಾಂಗ ಪ್ರಣಾಮಪೂರ್ವಕ ಸ್ವಾಗತ. ಇನ್ನು ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಯಕ್ಷಧ್ರುವ ಫೌಂಡೇಶನ್ನ ಕಡಬ ತಾಲೂಕು ಘಟಕದ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿಯಲ್ಲಿ ಧಾರ್ಮಿಕ ಸಭೆಯು ಕೂಡ ಇದೇ ವೇದಿಕೆಯಲ್ಲಿ ನಡೆಯುವುದಕ್ಕಿದೆ. ಕೆಲವೇ ಕ್ಷಣಗಳಲ್ಲಿ ನಾವು ಕಾರ್ಯಕ್ರಮವನ್ನು ಆರಂಭ ಮಾಡ್ತೇವೆ. ದಯವಿಟ್ಟು ಕಾರ್ಯಕರ್ತರು ಒಮ್ಮೆ ವೇದಿಕೆಗೆ ಬಂದು ಸ್ವಲ್ಪ ಸಿದ್ಧತೆಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತೇನೆ.
ಪೂರ್ವಕವಾಗಿ ದೀಪೋಜ್ವಲನವನ್ನು ಮಾಡಿ ಕಡಬ ತಾಲೂಕು ಘಟಕವಾಗಿರುವ ಈ ಒಂದು ಸಂಘಟನೆಯನ್ನು ದೀಪ ಬೆಳಗಿಸಿ ಹರಸಬೇಕಾಗಿ ಕೇಳಿಕೊಳ್ತೇನೆ. ಪಟ್ಲ ಸತೀಶಣ್ಣ ಅವರು ಕೂಡ ದಯವಿಟ್ಟು ಬರಬೇಕು. ಪಟ್ಲ ಸತೀಶ್ ಶೆಟ್ಟರು ದಯವಿಟ್ಟು ಬರಬೇಕು. ಪರಮ ಪೂಜ್ಯ ಸ್ವಾಮೀಜಿಯವರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಕಡಬ ತಾಲೂಕು ಘಟಕವನ್ನು ವಿದ್ಯುಕ್ತವಾಗಿ ದೀಪ ಬೆಳಗಿಸಿ ಉದ್ಘಾಟಿಸ್ತಾ ಇದ್ದಾರೆ. ಈ ಒಂದು ಅಪೂರ್ವ ಸನ್ನಿವೇಶವನ್ನು ಕಣ್ತುಂಬಿಕೊಳ್ಳೋಣ. ಅಲ್ಲಿ ಕ್ಯಾಮರಾದ ಅಡ್ಡ ನಿಂತವರು ದಯಮಾಡಿ ಸ್ವಲ್ಪ ಜಾಗ ಬಿಟ್ಟು ಕೊಡಬೇಕು. ಫೋಟೋ ತೆಗಿಲಿಕ್ಕೆ ಆಗೋದಿಲ್ಲ, ದಯಮಾಡಿ ಅದರ ಎದುರಿರುವವರು ಸ್ವಲ್ಪ ಬದಿಗೆ ನಿಲ್ಲಿ. ಪರಮ ಪೂಜ್ಯರಾದ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರು ಈ ಒಂದು ಫೌಂಡೇಶನ್ನ ಶುಭಾರಂಭವನ್ನು ದೀಪೋಜ್ವಲನ ಮಾಡುವ ಮೂಲಕವಾಗಿ ಮಾಡಿಕೊಟ್ಟಿದ್ದಾರೆ. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಬೇಕು. ವೇದಿಕೆಯಲ್ಲಿ ತಮ್ಮ ದಿವ್ಯ ಸಾನ್ನಿಧ್ಯವನ್ನು ಒದಗಿಸಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸ್ತಾ ಇರುವ ಶ್ರೀ ಪುರುಷೋತ್ತಮ ಕೆ ಭಂಡಾರಿ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಹಾಗೆಯೇ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಅಲಂಕಾರ ಘಟಕದ ಅಧ್ಯಕ್ಷರಾದ ಶ್ರೀ ದಯಾನಂದ ರೈ ಮನವಳಿಕೆ ಅವರು ಕೂಡ ವೇದಿಕೆಗೆ ಬನ್ನಿ. ಹಾಗೆ ಸಂಚಾಲಕರಾಗಿರುವ ಶ್ರೀ ಹೇಮಂತ್ ರೈ ಮನವಳಿಕೆ ಅವರು, ಕಾರ್ಯದರ್ಶಿ ಶ್ರೀ ಎಸ್ ವಿ ಪ್ರಸಾದ್ ಅವರು, ಹಾಗೆಯೇ ಗೌರವಾಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಪಡ್ಡಿಲಾಯರು, ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀ ಕೆ ಸುಬ್ರಹ್ಮಣ್ಯ ರಾವ್ ಇವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಕಾರ್ಯಕ್ರಮದಲ್ಲಿ ಮೊದಲಿಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಪರಮ ಪೂಜ್ಯರನ್ನು ಹಾಗೂ ಗಣ್ಯರನ್ನು ಸ್ವಾಗತಿಸಬೇಕಾಗಿ ಡಾಕ್ಟರ್ ಹೇಮಂತ್ ರೈ ಅವರಲ್ಲಿ ಕೇಳಿಕೊಳ್ತೇನೆ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರ ಚರಣ ಕಮಲಗಳಿಗೆ ನಮನಗಳನ್ನು ಮಾಡ್ತಾ, ಈ ಒಂದು ದೇವಸ್ಥಾನ ಅಂತ ಹೇಳೋದಕ್ಕಿಂತ ಕೂಡ ದೌಮ್ಯ ಋಷಿಗಳ ತಪಸ್ಸನ್ನು ಧಾರೆ ಎರೆದು ದೇವಿಯ ಪ್ರತಿಷ್ಠಾಪನೆಯನ್ನು ಮಾಡ್ತಂಥ ಇದೊಂದು ಶಕ್ತಿಪೀಠ ಅಂತ ಕರೆದ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ವಿಶೇಷ ಸಾನ್ನಿಧ್ಯದಲ್ಲಿ ನಾವೆಲ್ಲ ಇದ್ದೇವೆ. ಇಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ 45ನೇ ಘಟಕ, ಕಡಬ ತಾಲೂಕು ಘಟಕ, ಇದನ್ನು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಉದ್ಘಾಟನೆ ಮಾಡುವಂತಹ ಈ ಒಂದು ಸಮಯದಲ್ಲಿ ಸಾಕ್ಷಿಯಾಗಿರುವಂಥ ನಮ್ಮೆಲ್ಲರ ಈ ಒಂದು ಪುಣ್ಯ ಕ್ಷಣದಲ್ಲಿ ನಾವಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಮಾರ್ಗದರ್ಶನವನ್ನು ನೀಡಿ ದೀಪ ಪ್ರಜ್ವಲೆಯನ್ನು ಮಾಡಿ ನಮಗೆ ಆಶೀರ್ವಚನ ನೀಡಲಿರುವಂಥ ಸ್ವಾಮೀಜಿಯವರ ಚರಣಕ್ಕೆ ಮತ್ತೊಮ್ಮೆ ನಮನಗಳನ್ನು ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಇದರ ಸ್ಥಾಪಕಾಧ್ಯಕ್ಷರು ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರು ನಮ್ಮ ದೇವಸ್ಥಾನದ ಮೇಲೆ ತುಂಬ ಅಭಿಮಾನ ಇರತಕ್ಕಂಥ ವ್ಯಕ್ತಿ. ಇವತ್ತು ನಮ್ಮೊಟ್ಟಿಗಿದ್ದಾರೆ. ಇದರ ಹಿಂದೆ ಕೂಡ ದೇವಸ್ಥಾನಕ್ಕೆ ಬಂದಿದ್ದರು. ಕಳೆದ ಜಾತ್ರೋತ್ಸವ ಸಂದರ್ಭದಲ್ಲಿ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಮಹಾತ್ಮೆ ಯಕ್ಷಗಾನವನ್ನು ಪಟ್ಲರ ನೇತೃತ್ವದಲ್ಲಿ ಇದೇ ನಮ್ಮ ರಥ ಬೀದಿಯಲ್ಲಿ ಪಾವಂಜೆ ಮೇಳದಿಂದ ಆಡಿ ನಾವೆಲ್ಲರೂ ಕಣ್ತುಂಬಿಸಿಕೊಂಡಂಥ ಆ ಪುಣ್ಯ ದಿನಗಳನ್ನು ನೆನಪಿಸ್ತಾ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಪಟ್ಲ ಫೌಂಡೇಶನ್ ಇದರ ಕೇಂದ್ರ ಸಮಿತಿಯ ಕಾರ್ಯದರ್ಶಿಗಳಾಗಿ
ಆ ಸಂಘಟನೆಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಶ್ರೀಯುತ ಪುರುಷೋತ್ತಮ ಭಂಡಾರಿ ಅವರು ಕೂಡ ಮಂಗಳೂರಿನಿಂದ ಇದೇ ಕಾರ್ಯಕ್ರಮಕ್ಕೋಸ್ಕರ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಇಂದಿನ ಮುಖ್ಯ ಅತಿಥಿಗಳಾಗಿ ನಮ್ಮ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಮೈಸೂರಿನ ಖ್ಯಾತ ವಕೀಲರು, ಆನೇಕಲ್ನಲ್ಲಿ ಇರ್ತಕ್ಕಂಥ ಜಲದುರ್ಗ ದೇವಸ್ಥಾನದ ರೂವಾರಿಗಳು ಶ್ರೀಯುತ ಓ ಶ್ಯಾಮ್ ಭಟ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಪುತ್ತೂರಿನ ನಮ್ಮವರೇ ಆದಂತಹ ಶ್ರೀಯುತ ಹೇಮನಾಥ್ ಶೆಟ್ಟಿ ಕಾವು ಆತ್ಮೀಯರು, ಪುತ್ತೂರು ತಾಲೂಕು ಬಂಟ ಸಂಘದ ಅಧ್ಯಕ್ಷರು ಕೂಡ, ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾಗಿದ್ದ ಶ್ರೀಯುತ ಕಾವು ಹೇಮನಾಥ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಯಕ್ಷಧ್ರುವ ಕಡಬ ಪಟ್ಲ ಫೌಂಡೇಶನ್ನ ಕಡಬ ಘಟಕವನ್ನು ಮಾಡಬೇಕು ಅನ್ನುವಂಥ ಆಲೋಚನೆ ಬಂದು ಅಲಂಕಾರಿನಲ್ಲಿ ಅದರ ಕೇಂದ್ರವನ್ನು ಮಾಡಬೇಕು ಅನ್ನೋಂಥ ಒಂದು ಆಲೋಚನೆಯೊಂದಿಗೆ ಅಲಂಕಾರನ ಕೇಂದ್ರವಾಗಿಟ್ಟುಕೊಂಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ 45ನೇ ಘಟಕ ಕಡಬ ಘಟಕವನ್ನು ನಾವು ಮಾಡಿರ್ತಕ್ಕಂಥ ಉದ್ದೇಶ ಏನಂತ ಹೇಳಿದರೆ, ಪಟ್ಲ ಸತೀಶ್ ಶೆಟ್ಟಿ ಅವರು ಮಾಡ್ತಾ ಇರ್ತಕ್ಕಂಥ ಕೆಲಸ ಜಗತ್ತಿನಾದ್ಯಂತ ಯಕ್ಷಗಾನ ಕಲೆಯನ್ನು ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ, ದೇಶ ಅಲ್ಲ, ಜಗತ್ತಿನಾದ್ಯಂತ ಪಸರಿಸಿದಂತಹ ಪಟ್ಲ ಸತೀಶ್ ಶೆಟ್ಟಿ ಅವರು ಅದನ್ನು ಅಷ್ಟಕ್ಕೆ ಸೀಮಿತವಾಗಿಡದೆ ಯಾವ ಸರ್ಕಾರವೂ ಮಾಡದೇ ಇರ್ತಕ್ಕಂಥ, ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ತನ್ನ ಸ್ವ ಇಚ್ಛೆಯಿಂದ ತನ್ನ ಎಲ್ಲ ಸಮಯವನ್ನು ಅದಕ್ಕೋಸ್ಕರ ಮೀಸಲಾಗಿಟ್ಟು, ಕೆಲವೊಂದು ಸಲ ಅವರೇ ಹೇಳುವ ಹಾಗೆ ಯಕ್ಷಗಾನಕ್ಕೆ ಹೋಗಿ ಬರುವಾಗ ಮಕ್ಕಳು ಮಲಗಿರ್ತಾರೆ, ಬೆಳಿಗ್ಗೆ ಅವರು ಶಾಲೆಗೆ ಹೋಗುವಾಗ ಸತೀಶನ ಮಲಗಿರ್ತಾರೆ. ಅಂದರೆ ಅಂಥ ಒಂದು ಸಂದರ್ಭದಲ್ಲಿ ಮಕ್ಕಳ ಮುಖವನ್ನು ನೋಡಿ ಎಷ್ಟೋ ದಿನ ಆಗ್ತದೆ. ಅಂಥ ಸಂದರ್ಭದಲ್ಲಿ ಕೂಡ ತನ್ನ ಸಮಾಜಕ್ಕೋಸ್ಕರ, ತನ್ನ ಯಕ್ಷ ಕಲೆಗೋಸ್ಕರ, ತನ್ನ ಜನರಿಗೋಸ್ಕರ, ಕಲಾವಿದರಿಗೋಸ್ಕರ ಜೀವನವನ್ನು ಮುಡಿಪಾಗಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿತ್ವ ಪಟ್ಲ ಸತೀಶ್ ಶೆಟ್ಟಿ ಅವರು. ಸುಮಾರು 3500 ಜನರಿಗೆ ಉಚಿತ ವಿಮೆಯನ್ನು ಕೊಟ್ಟು, ಸುಮಾರು 100ರಷ್ಟು ಅಂತ ಹೇಳ್ಬೋದು, ಸರಿಯಾದ ಲೆಕ್ಕ ಎಲ್ಲ, ಅಷ್ಟು ಕಲಾವಿದರಿಗೆ, ಅಶಕ್ತರಿಗೆ ಮನೆಗಳನ್ನು ಕಟ್ಟಿಕೊಟ್ಟು, ವಿದ್ಯೆ ಕಲಿಬೇಕಾಗಿರ್ತ ಬಡ ಕಲಾವಿದರಿಗೆ ವಿದ್ಯೆಯನ್ನು ಕಲಿಸಿ, ಮದುವೆ ಮಾಡಲು ಕಷ್ಟ ಆಗಿರ್ತಕ್ಕಂಥವರಿಗೆ ಮದುವೆಗೆ ಸಹಕಾರವನ್ನು ಕೊಟ್ಟು, ಆಸ್ಪತ್ರೆಯ ಅಪಘಾತ ಅಂತ ಯಾವುದಾದ್ರೂ ಸಮಸ್ಯೆಗಳು ಬಂದಾಗ ಅದರೊಟ್ಟಿಗೆ ನೆರವಾಗಿ ನಿಂತು ಅವರ ಸಮಸ್ಯೆಗೆ ಸ್ಪಂದಿಸಿದಂಥ ಸತೀಶನ್ನ ಸುಮಾರು 10,000 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಯಕ್ಷ ಶಿಕ್ಷಣವನ್ನು ಕೊಟ್ಟು, ಅದನ್ನು ಮುಂದಿನ ಪೀಳಿಗೆಗೂ ಕೂಡ ಯಕ್ಷಗಾನ ಮುಂದುವರಿಬೇಕು ಅನ್ನುವಂಥ ಉದ್ದೇಶದಿಂದ ಕಲಿಸಿರ್ತಕ್ಕಂಥ ಸತೀಶನ್ನ ಅಂತಹ ಒಂದು ಘಟಕದ ಒಂದು ಫೌಂಡೇಶನ್ನ ಒಂದು ಘಟಕ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಾವೆಲ್ಲ ಭಾಗ್ಯ ಹಾಕಬೇಕಿದ್ರೆ ಅದರಲ್ಲಿ ನಾವು ಕೂಡ ಅವರು ಮಾಡುವಂಥ ಸಮಾಜ ಸೇವೆಯಲ್ಲಿ ಕಿಂಚಿತ್ತಾಗಿ ನಾವೊಂದು ಭಾಗಿಯಾಗೋಣ ಅನ್ನುವಂಥ ಉದ್ದೇಶದಿಂದ ನಾವು ಒಂದು ಕಡಬ ಘಟಕವನ್ನು ಮಾಡುವಂಥ ನಿರ್ಧಾರಕ್ಕೆ ಬಂದಿದ್ದೇವೆ ಸತೀಶನ್ನ. ಈ ಘಟಕದ ಗೌರವ ಅಧ್ಯಕ್ಷರಾಗಿರುವವರು ನಿಮ್ಮೆಲ್ಲರ ಪ್ರೀತಿಯ ಶ್ರೀಯುತ ಗೋಪಾಲಕೃಷ್ಣ ಪಾಟೀಲ್ ಅವರು. ನಾವು ಯಾವಾಗ ಘಟಕವನ್ನು ಮಾಡುವ ಅಂತ ಹೇಳೋ ಅವರು ಪ್ರೀತಿಯಿಂದ ಪಟ್ಲ ಸತೀಶನ್ನ ಮಾಡ್ತಕ್ಕಂಥ ಕೆಲಸದಲ್ಲಿ ನಾವು ಕೂಡ ಸೇರಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಪ್ರೀತಿಯಿಂದ ಗೌರವ ಅಧ್ಯಕ್ಷರಾಗಲಿಕ್ಕೆ ಒಪ್ಪಿದ್ದಾರೆ. ಶ್ರೀಯುತ ಗೋಪಾಲಕೃಷ್ಣ ಪಾಟೀಲ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಘಟಕದ ಅಧ್ಯಕ್ಷರಾಗಿ ಸಮಾಜ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ಬೇರೆ ಬೇರೆ ಸಮಾಜ ಸಂಘಟನೆಗಳಲ್ಲಿ ತೊಡಗಿಕೊಂಡಿರ್ತಕ್ಕಂಥ ಅಲಂಕಾರು CA ಬ್ಯಾಂಕ್ನ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ದಯಾನಂದ ರೈ ಮನವಳಿಕೆಯವರ ಅಧ್ಯಕ್ಷರವರನ್ನ ಸ್ವಾಗತಿಸ್ತಾ ಇದ್ದೇನೆ. ಘಟಕದ ಉಪಾಧ್ಯಕ್ಷರ ಅಂತ ಶ್ರೀಯುತ ವಿಠಲ್ ರೈ ಕುಣಲ್ಗುತ್ತು, ಇವ್ರನ್ನ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸರ್ ಮೇಲೆ ಬರ್ತೀರಾ? ಬನ್ನಿ. ಬೇಬೆಕ್ಕ ನೀವು ಕೂಡ ಮೇಲೆ ಬನ್ನಿ. ಇನ್ನೊಬ್ಬರು ಉಪಾಧ್ಯಕ್ಷರು ಶ್ರೀಮತಿ ಬೇಬಿ ಸಿ ಪಾಟಳಿ, ದಯವಿಟ್ಟು ಮೇಲೆ ಬನ್ನಿ. ನಿಮಗೆ ಕೂಡ ಆತ್ಮೀಯವಂತ ಸ್ವಾಗತ. ಈ ಎಲ್ಲ ಕಾರ್ಯಕ್ರಮದ ಅಂದರೆ ಈ ಘಟಕದ ರೂವಾರಿ ಅಂತಲೇ ಹೇಳ್ಬೋದು, ಇದನ್ನು ಮಾಡಬೇಕು ಅಂತ ಉದ್ದೇಶದಿಂದ ಎಲ್ಲ ಕೆಲಸವನ್ನು ಮಾಡ್ತಾ ಇರುವವರು ಶ್ರೀಯುತ ಪ್ರಸಾದ್ ಕಣಿಪುರ ಅವರು. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆ ಕಾರ್ಯದರ್ಶಿ ಅಂತ ಶ್ರೀಯುತ ಜನಾರ್ದನ ಗೌಡ ಕೈಯಪ್ಪೆ, ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಮೇಲೆ ಬನ್ನಿ. ಕೋಶಾಧಿಕಾರಿಯಾಗಿ ಶ್ರೀಮತಿ ಮಮತಾ ಶೆಟ್ಟಿ ಅಂಬರಾಜೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬನ್ನಿ.
ಗೌರವ ಸಲಹೆಗಾರರಾಗಿ ನಮ್ಮ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಶ್ರೀಯುತ ಸುಬ್ರಹ್ಮಣ್ಯ ರಾವ್ ನಗ್ರಿ ವೇದಿಕೆಯಲ್ಲಿ ಇದ್ದಾರೆ. ಇನ್ನೊಬ್ಬರು ಗೌರವ ಸಲಹೆಗಾರರು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಶ್ರೀಯುತ ರಮೇಶ್ ಭಟ್ ಉಪ್ಪಂಗಳ, ಅಲಂಕಾರ CA ಬ್ಯಾಂಕಿನ ಅಧ್ಯಕ್ಷರು, ದಯವಿಟ್ಟು ವೇದಿಕೆಗೆ ಬನ್ನಿ ಸರ್. ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ನಮ್ಮ ಆತ್ಮೀಯರು ಶ್ರೀಯುತ ರಾಧಾಕೃಷ್ಣ ರೈ ಅವರು, ಇನ್ನೊಬ್ಬರು ಗೌರವ ಸಲಹೆಗಾರರು, ದಯವಿಟ್ಟು ವೇದಿಕೆಗೆ ಬನ್ನಿ. ಶ್ರೀಯುತ ಈಶ್ವರಗೌಡರು ಪಜ್ಜಾಡ್ಕ, ಈಶ್ವರನ ದಯವಿಟ್ಟು ವೇದಿಕೆಗೆ ಬನ್ನಿ, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ಡೆಪ್ಯೂಟಿ ತಹಶೀಲ್ದಾರ್, ನಮ್ಮೊಂದಿಗೆ ದೇವಸ್ಥಾನದ ಕೆಲಸಗಳು ಕೂಡ ನಮ್ಮೊಟ್ಟಿಗೆ ಇರುವಂತಹ ಶ್ರೀಯುತ ಗೋಪಾಲರು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಮುತ್ತಪ್ಪ ಪೂಜಾರಿ ಅವರು ನಮ್ಮ ಸಮಿತಿಯ ಸದಸ್ಯರು, ಮುತ್ತಪ್ಪನ ದಯವಿಟ್ಟು ವೇದಿಕೆಗೆ ಬನ್ನಿ. ಅಶ್ವಿತ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದ್ದೇನೆ, ಬನ್ನಿ ದಯವಿಟ್ಟು ಬನ್ನಿ. ಪದ್ಮಾಪುರ ವೇದಿಕೆಗೆ ಬನ್ನಿ. ಶ್ರೀಯುತ ಮಾರಪ್ ಶೆಟ್ಟಿ ಅವರಿದ್ರು, ವೇದಿಕೆಗೆ ಬರ್ಬೋದಾ? ಜರ ಪೂಜಾ ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿರತಕ್ಕಂಥ ಎಲ್ಲರನ್ನ ಸ್ವಾಗತ ಮಾಡ್ತಾ, ಆತ್ಮೀಯ ಭಗವತ್ ಭಕ್ತರು ನಿಮಗೂ ಕೂಡ ಸ್ವಾಗತವನ್ನು ಹೇಳ್ತಾ ಕಾರ್ಯಕ್ರಮವನ್ನು 10 ನಿಮಿಷದಲ್ಲಿ ಮುಗಿಸ್ತೀವಿ. ಆನಂತರ ಸಭಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಒಂದು ಸಂದರ್ಭದಲ್ಲಿ ಯಕ್ಷಧ್ರುವ ಫೌಂಡೇಶನ್ನ ಕಡಬ ಘಟಕಕ್ಕೆ ಶುಭವನ್ನು ಹಾರೈಸಬೇಕಾಗಿ ಶ್ರೀ ಪುರುಷೋತ್ತಮ ಭಂಡಾರಿಯವರಲ್ಲಿ ವಿನಂತಿಸ್ತೇನೆ. ಕ್ಷೇತ್ರ ಸಾನ್ನಿಧ್ಯದ ಅಪ್ಪೆ ಉಳ್ಳಾಲ್ದಿನ ಪಾದಗು ಭಕ್ತಿಡೆ ಮುಂಡಮುಟ್ಟ ಒಂದು ವೇದಿಕೆಡೆ ದಿವ್ಯ ಸಾನ್ನಿಧ್ಯನ ವಯಸ್ಸಿನಂಚಿನ ಪರಮ ಪೂಜ್ಯ ಒಡಿರು ಸಂಸ್ಥಾನದ ಸ್ವಾಮಿಲ್ನ ಪಾದ ತಾಮರೆಡೆ ಸಾಷ್ಟಾಂಗ ವಂದನೆ ಮಲ್ತಂದು ವೇದಿಕೆಡೆ ಇದಂಚಿನ ಮಾತ ಆತ್ಮೀಯ ಬಂಧುಲೆ ಸೇರಿಂಚಿನ ಕಲಾಭಿಮಾನಿಗಳೇ ಭಕ್ತ ಬಂಧುಲೆ ಇನಿ ಬಾರಿ ಸಂತೋಷ ಒಂದುಂಡು. ಇನ್ನೊಂದು ವಿಶೇಷತೆ ಉಂಡು. ದಾದಾಪಣ್ಣದಂಡ 10 ವರ್ಷಕ್ಕೂ ದುಂಬು ಕಟೇಲ್ ದಪ್ಪೆ ಒಳ್ಳದಿನ ಸನ್ನಿಧಾನೋಡು ಪ್ರಾರಂಭ ಆಯ್ನಂಚಿನ ನಮ್ಮ ಟ್ರಸ್ಟ್ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ನೇತ ಉದೀಪನೆ ಮಲ್ತಿಲ್ಲ ಪರಮ ಪೂಜ್ಯ ಒಡಿಯೂರು ಸ್ವಾಮಿಲು ಇನ್ನಿತ ಕಡಬ ಘಟಕಲ ಉದ್ಘಾಟ ಅರ್ಣನೆ ಅಮೃತ ಸುಡಾಪನ ಅವೊಂಜಿ ವಿಶೇಷ ದಯಪಣ್ಣದಂಡ ನಮ್ಮ ತುಳುನಾಡು ಪ್ರತೀತಿ ಉಂಡು. ಒಡಿಯೂರು ಸ್ವಾಮಿಲ್ ಅಮೃತಾಸ್ತೋಡು ಒವೇ ಒಂಜಿ ಸಂಸ್ಥೆ ಪ್ರಾರಂಭ ಆನಂದಂಡ ಅತ್ತಂದಂಡ ಒವೊಂಜಿ ಕಾರ್ಯಕ್ರಮ ಉದೀಪನಾನಂದಂಡ ಬೊಕ್ಕ ಪಿರ ತಿರುಗಿ ತೂಡು ನಿಜ್ಜಿಗೆ ಪಂಡ ಆ ನಾಗಾಲೋಟು ದೈತ ಯಶಸ್ಸು ಮುಂದುವರಿಪುಣಿಗೆ ನೇಕ್ ಪ್ರತ್ಯಕ್ಷ ಸಾಕ್ಷಿ ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ದಯಪಣ್ಣದಂಡ ಸ್ವಾಮಿಲೇ ಗೊತ್ತುಂಡು ಆನಿದ ದಿನೊಟ್ಟು ಸಂಕಲ್ಪ ಮಲ್ತೀನಿ 1 ಕೋಟಿ ರೂಪಾಯಿ ಮಾತ ಕಲಾ ಬಂಧುಲು ಹಿಡ್ದು ಕಲಾಭಿಮಾನಿಲು ಹಿಡ್ದು ಸಂಗ್ರಹ ಮಲ್ತದು 5 ಬತ್ತಿನ ಬಡ್ಡಿದ ದುಡ್ಡು ಸಾಧಾರಣ ವರ್ಷ 1 ಕೋಟಿ ಪಂಡ 10 ಲಕ್ಷ ಮುಟ್ಟ ತಿಕ್ಕಿಂಡ ಐನ ಮಾತ ಕಲಾವಿದರಿಗೆ ಬೇತೆ ಬೇತೆ ಅಕ್ಕಲ್ನ ಸಂಕಷ್ಟದ ಸಂದರ್ಭ ಪಟ್ಟೋಡು ಪನ್ಪಿನ ಆಶಯನು ನಮ್ಮ ಸ್ಥಾಪಕ ಅಧ್ಯಕ್ಷರೇನಂಚಿನ ಪಟ್ಲ ಸತೀಶನ್ನೇ ಆನಿ ಮಲ್ತಿ ಇತ್ತೇರು ಅಂಡ ಆ ದೈವದೇವರನ ಕೃಪೆ ಗುರುಕುಲ್ನ ಆಶೀರ್ವಾದ ಸೇರಿಂಚಿನ ಮಾತ ಭಕ್ತುಲ್ನ ಬಂಧುಲೇನ ಒಂಜಿ ಸಹಕಾರೋಡು ಮಾತೆಲ್ಲ ನಿರೀಕ್ಷೆ ಮಲ್ಪಂದಿನಂಚಿನ ಇತ್ತಂತೇನೆ ಹೇಮಂತನ್ನೇ ಪಂಡೇರು 10 ವರ್ಷೋಡು 18 ಕೋಟಿ ರೂಪಾಯಿ ದುಡ್ಡು ನಮ್ಮ ಬೇತೆ ಬೇತೆ ಯೋಜನೆಯ ಮುಖಾಂತರವಾದ ಕಲಾಭಿಮಾನಿಲೆ ಕಲಾವಿದರಿಗೆ ಖಾಲಿ ಯಕ್ಷಗಾನ ಮಾತ್ರ ಇತ್ತು. ಯಕ್ಷಗಾನ, ರಂಗಭೂಮಿ, ದೈವಾರಾಧನೆ, ಕಂಬಳ ಕ್ಷೇತ್ರ ಬೇತೆ ಬೇತೆ ಕ್ಷೇತ್ರದ ಕಲಾವಿದರಿಗೆ ಪಟ್ಟಿನ ಒಂಜಿ ಪೆರ್ಮೆ ನಮ್ಮ ಯಕ್ಷಧ್ರುವ ಪಟ್ಲ ಪುಂಡೆ ಟ್ರಸ್ಟ್ಗೆ ಸಂದನು ಪಂಡದು ಪಂಡಿರೆ ಬಾರಿ ಸಂತೋಷ ಒಂದುಂಡು. ಬಂದುಲೆ ನಮ್ಮ ಟ್ರಸ್ಟ್ದ ಬೇತೆ ಬೇತೆ ಯೋಜನೆದ ಬಗ್ಗೆ ಹೇಮಂತನ್ನೇ ಒಂಜಿ ವಿವರಣೆಕ್ಲ ತುಂಬುದಿಯೇರು ನೇಟು ವಿಶೇಷ ದಾದಪಣ್ಣದಂಡ ನಮ್ಮ ಸತೀಶನ ಒಂಜಿ ಮಲ್ಲ ಒಂಜಿ ಆಶಯ ಇತ್ತು ಒಂಜಿ ಕನ ಇತ್ತು ದಾದಪಣ್ಣದಂಡ ಕಲಾವಿದರಿಗೆ ಏರೆಡ ಇಲ್ಲಿಜ್ಜ ಇಲ್ಲು ಮಾತ್ರ ಇತ್ತು ಜಾಗಲ ಇಜ್ಜಂದಂಚಿನ ಕಲಾವಿದರಿಗೆ 100 ಇಲ್ಲನ್ನು ಕಟ್ಟದು ಕರುಡು ಪನ್ಪಿನ ಒಂಜಿ ಪಟ್ಲಾಶ್ರಯ ಯೋಜನೆ ಇತ್ಯಾದಿ 43 ಇಲ್ಲನ್ನು ಕಟ್ಟದು ಅಕ್ಲೆಗೆ ಹಸ್ತಾಂತರ ಮಲ್ತದ ಆತಂಡು ಇರುವ ಇಲ್ಲು ನಿರ್ಮಾಣ ಹಂತೋಡುಂಡು ನನ್ನ ಬಾಕಿದ ಒಂಜಿ ಇರುವ ಇಲ್ಲು ನಮ್ಮ ಉಡುಪಿಡು
ಒಂಜೇ ಜಾಗೆಡ್ ಇರುವ ಇಲ್ಲದ ನಿರ್ಮಾಣ ಇರುಂಡು ಐಕ್ ನಮ್ಮ ಶೃಂಗೇರಿ ಪೀಠದ ಜಗದ್ಗುರುಗಳು ಅರ್ನ ಅಮೃತಾಸ್ತುಡ ಐಕ್ ಶಂಕುಸ್ಥಾಪನೆ ಮಲ್ತದೇರು ಅಂಚಾದ ಆ ನೋದು ಇಲ್ಲದ ಕಣ ನನ್ನ ಸಾಯರ ನನ್ನ ಹೆಚ್ಚ ಸಮಯ ಇಜ್ಜಿ ಮಾತ್ರ ತಿತ್ತಾತಿ ಹೇಮಂತನೆ ಪಂಡಿಲಕ್ಕನೆ ಖಾಲಿ ಕಲಾವಿದರ್ನ ಸಂಕಷ್ಟಡು ಭಾಗ್ಯಾಪುಣ್ಯತ್ ಈ ಯಕ್ಷಗಾನನು ದುಂಬುದ ತಲೆಮಾರುಗಳ ದುಂಬು ಬುಳೆಪಾವಡು ಪಂಪಿನ ಸದುದ್ದೇಶಡು ಇತ್ತಾತಿ ಸುಮಾರು 8 ಶಾಲೆಲೆಡ್ 16,000 ಜೋಕ್ಲೆಗೆ ಯಕ್ಷ ಶಿಕ್ಷಣ ತರಬೇತಿನಿ ಕೊರೊಂದುಂಡು 2 ವರ್ಷಡು ಸುರುತ ವರ್ಷ ಡಾಕ್ಟರ್ ಮೋಹನ್ ಆಳ್ವೇರ್ನ ವಿದ್ಯಾಸಂಸ್ಥೆಡ್ ಒಂಜೇ ದಿನ ಸಾರತ್ತ ಎನ್ಮನುತ್ತ ಜೋಕುಲು ಒಂಜಿ ರಂಗ ಪ್ರವೇಶ ಮಲ್ತಿನ ಅಂಚಿನ ಒಂಜಿ ಅದ್ಭುತ ಕ್ಷಣಕ್ಕೂ ನಮ್ಮ 2 ವರ್ಷಕ್ಕೂ ತುಂಬ ಸಾಕ್ಷಿ ಆತ ಅಂದು ಒಂಜಿ ಯಕ್ಷಗಾನ ರಂಗಡೆ ಒಂಜಿ ಇತಿಹಾಸ ಒಂಜಿ ದಾಖಲೆಲ್ಲ ಅಂದ ದಯಪಂಡ ಒಂದ್ಸಾರತ್ತ ಎನ್ಮನೋದು ಜನ ಏಕಕಾಲಡು ಒಂಜಿ ರಡ್ಡು ವೇದಿಕೆಡ್ ಅಕುಲು ರಂಗ ಪ್ರವೇಶ ಮಲ್ತೇರು ಐದು ಬೊಕ್ಕ ನಮ್ಮ ಬಂಟ್ವಾಳದ ಕ್ಷೇತ್ರದ ಶಾಸಕರೇನಂಚಿನ ಉಳಿಪಾಡಿ ರಾಜೇಶನ ಇಲ್ಲೆಲ್ಲ 2ನೇ ವರ್ಷದ ಯಕ್ಷ ಶಿಕ್ಷಣದ ಒಂಜಿ ವಾರ್ಷಿಕ ಸಮಾರಂಭಡ್ಲ ಸುಮಾರು 1,000 ಚಿಲ್ಲರೆ ಜೋಕುಲು ಯಕ್ಷ ಪ್ರವೇಶ ಮಲ್ತೇರು ಇತ್ತೆ ಎಲ್ಲಂಜಿ ನವೆಂಬರ್ 23 ತಾರೀಕಿಗೆ ನಮ್ಮ ಅಡ್ಯಾರದ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿದ ಒಂಜಿ ಆವರಣೊಡ್ಲ ಸುಮಾರು 2,000 ಜೋಕುಲು ರಂಗ ಪ್ರವೇಶ ಮಲ್ಪೆರು ಒಲ್ಲೇರು ನೇತ ಸದುದ್ದೇಶದಾದ ಪಂಡ ನಮ್ಮ ಕರಾವಳಿದ ಶ್ರೀಮಂತ ಧೀಮಂತ ಕಲೆ ಆಯ್ನಂಚಿನ ಯಕ್ಷಗಾನನು ದುಂಬುದ ಪೀಳಿಗೆಗಳ ಒರಿತದ ಬುಳೆಪೋಡು ಪಂಡ ಒಂಜಿ ಸದುದ್ದೇಶಡು ನಮ್ಮ ಸುಮಾರು 8 ಶಾಲೆಡ್ ಯಕ್ಷ ಶಿಕ್ಷಣದ ತರಬೇತಿಯನ್ನು ಕೊರೊಂದಿಲ್ಲ ಮಾತ್ರ ಮೇರೆ ಹೇಮಂತನ್ನೇ ಪಂಡಿರಿ ನೀನು 45 ಗಣಕ ಮುಲ್ಪ ಉದ್ಘಾಟನೆ ಆವೊಂದುಂಡು ಪಂಡದು ಒಂಜಿ ಕರಾವಳಿದ ಒಂಜಿ ವಿಶೇಷ ಸಂಘಟನೆ ಒಂದು ದಯಪಂಡ ಒರಿ ಕಲಾವಿದಗೋಸ್ಕರ ಪ್ರಾರಂಭ ಮಲ್ತಿನ ಟ್ರಸ್ಟ್ ಇನಿ ಭಾರತ ಮಾತ್ರ ಇಡೀ ವಿಶ್ವದ ಮಲ್ಲಣ್ಣೆ ಪನ್ಪನ ಅಮೇರಿಕೋಡ್ಲ ತನ್ನ ಪೀರ್ತಿ ಪತಾಕೆಯನ್ನು ಪಾರಾದನ ಪಂಡ ಅವು ಖಾಲಿ ನಮ್ಮ ಟ್ರಸ್ಟ್ ಗತ್ತು ಸತೀಶಣ್ಣ ಗತ್ತು ಇಡೀ ನಮ್ಮ ತುಳುನಾಡಿಗೆ ಸಂದಿನ ಒಂಜಿ ಪೆರ್ಮೆ ಪಂಡದ ಪಣಿರ ಬಾರಿ ಸಂತೋಷ ಒಂದುಂಡು ಮಾತ್ರ ಅಮೇರಿಕದಂಚಿನ ದೇಶಡು ವರ್ಷಡು 2 ದಿನ 2 ರಾಜ್ಯೋಡು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಡೇ ಪಂಡ ದಕಲು ಘೋಷಣೆ ಮಲ್ತೇರು ಅಂಚಾದ ಇನಿ ಭಾರತ ಮಾತ್ರ ಸುಮಾರು 7 ದೇಶೋಡು 8 ದೇಶೋಡು ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ದ ಒಂಜಿ ಘಟಕದ ಸ್ಥಾಪನೆ ಆದ ನಮ್ಮ ಕರಾವಳಿದ ಒಂಜಿ ಶ್ರೇಷ್ಠ ಕಲೆಯನ್ನು ವಿಶ್ವವ್ಯಾಪಿ ಆದ ಪಸರಿಸರೆ ಬಾರಿ ಪ್ರಯತ್ನ ನಮ್ಮ ಟ್ರಸ್ಟ್ ಮಲ್ತೊಂದುಂಡು ಇನಿ ಹೇಮಂತನೆ ಪಂಡಿಲೆಕ್ಕನೆ ಮಾತ ಒಂಜಿ ಸಹೃದಯ ಬಂಧುಲೇನ ಒಂಜಿ ಸಾಕಾರೋಡು ಇನಿ ಕಡಪದ ಘಟನೆ ಲೋಕಾರ್ಪಣೆ ಆವೊಂದುಂಡು ಉದ್ಘಾಟನೆ ಆವೊಂದುಂಡು ಅವಳ ನಮ್ಮ ಪೂಜ್ಯ ಸ್ವಾಮಿಲ್ನ ಅಮೃತಾಸ್ತೋಡಿತೆ ಉದ್ಘಾಟನೆ ಆಯರುಂಡು ಈ ಒಂಜಿ ಸತ್ಕಾರ್ಯೋಡು ಕೈ ಸೇರಿನಂಚಿನ ಮಾತ ಬಂಧುಲೆಗೆ ಕಲಾ ಸಂಘಟನೆಗಳಿಗೆ ಅಂಚನೆ ಕಲಾ ಪೋಷಕರಿಗೆ ಏನು ಯಕ್ಷಧ್ರುವ ಪಟ್ಲ ಪುಣ್ಯ ಟ್ರಸ್ಟ್ದ ಪರವಾದ ಅಭಿನಂದನೆ ಅಂಚನೆ ಧನ್ಯವಾದನು ಸಮರ್ಪಣೆ ಮಲ್ತದ್ದು ಎನ್ನ 2 ಪಾತಿರನು ಅಪ್ಪೆ ಉಳ್ಳಾಲ್ತಿನ ಪಾದకు ಸಮರ್ಪಣೆ ಮಲ್ಪೆ. ಧನ್ಯವಾದಗಳು ಸರ್. ಇನ್ನು ಮುಂದಕ್ಕೆ ಕಡಬ ಘಟಕದ ಅಧ್ಯಕ್ಷರಾದ ಮತ್ತು ಹಿರಿಯರಾದ ಶ್ರೀ ಗೋಪಾಲಕೃಷ್ಣ ಪಡ್ಡಿಲೆಯರು ಶುಭಾಶಂಸನೆ 2 ಮಾತಾಡಬೇಕಾಗಿ ಕೇಳಿಕೊಳ್ತೇನೆ. ತಾಯಿ ದುರ್ಗಾ ಪರಮೇಶ್ವರಿಗೆ ವಂದಿಸಿಕೊಳ್ತಾ ಅದೇ ರೀತಿ ಪೂಜ್ಯರಾದಂತಹ ಒಡಿಯೂರು ಸ್ವಾಮೀಜಿಯವರಿಗೂ ಕೂಡ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ ಇವತ್ತು ನಮಗೆ ಭಾಳ ಸಂತೋಷದ ದಿನ. ಒಳ್ಳೆಯ ಸಂಘಟನೆಗಳಲ್ಲಿ ನಾವು ಸೇರಿಕೊಳ್ಬೇಕು, ಆಗ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ಭಾವಿಸಿದವ ನಾನು. ಅನೇಕ ಕಲಾವಿದರಿಗೆ ಅಭಿಮಾನಿಗಳು ಬೇಕಾದಷ್ಟಿದ್ದಾರೆ. ಸಿನಿಮಾ ಕಲಾವಿದರಿಗೆ ಅಭಿಮಾನಿಗಳು ಅಂತ ಹೇಳಿದರೆ ಒಂಥರದ ಹುಚ್ಚು ಅಭಿಮಾನಿಗಳಿದ್ದಾರೆ. ನನಗೆ ನಿಜವಾಗಿ ಆದರೆ ಪಟ್ಲ ಫೌಂಡೇಶನ್ನಲ್ಲಿ ಒಂದು ಸದಸ್ಯನಾಗಿ ಮಾನ್ಯ ನಮ್ಮ ಪಟ್ಲ ಭಾಗವತರ ಅಭಿಮಾನಿ ಆಗೋದು ಅಂತ ಹೇಳಿದರೆ ತುಂಬ ಸಂತೋಷದ ವಿಷಯ. ಯಾಕೆಂತೇಳಿ ಒಬ್ಬ ಒಳ್ಳೆಯ ವ್ಯಕ್ತಿಯ ಹಿಂದೆ ನಾವು ನಿಂತರೆ ನಾವು ಕೂಡ ಒಳ್ಳೆಯದಾಗ್ತೇವೆ ಮತ್ತು ಆ ಸಂಸ್ಥೆಯ ಮೂಲಕ ಇಡೀ ಜನರ ಜೀವನ ಕೂಡ ಒಳ್ಳೆಯದಾಗ್ತದೆ. ಇನ್ನು ಹೆಚ್ಚು ನಾನು ಇವತ್ತೇನು ಮಾತಾಡಲಿಕ್ಕಿಲ್ಲ, ಮತ್ತೆ ಪುನಃ ನಾವು ಧಾರ್ಮಿಕ ಸಭೆಯಲ್ಲಿ ಸೇರಲಿಕ್ಕಿದ್ದೇವೆ, ಆಗ ನಾವು ಮಾತಾಡ್ತೇವೆ. ಒಡಿಯೂರು ಶ್ರೀಗಳ ಆಶೀರ್ವಾದದ ಮೂಲಕವಾಗಿ ಪ್ರಾರಂಭವಾದಂತಹ ಈ ಸಂಸ್ಥೆ ಅಲಂಕಾರನಲ್ಲಿ ಕಡಬ ಘಟಕವಾಗಿ ಅತ್ಯಂತ ಚೆನ್ನಾಗಿ ಬೆಳೆದು ಮುಂದೆ ಬರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ನಾನು ಮುಗಿಸ್ತೇನೆ. ಘಟಕದ ಅಧ್ಯಕ್ಷರಾದ ಶ್ರೀ ದಯಾನಂದರಯ್ಯ ಅವರು ಶುಭದ ನುಡಿಗಳನ್ನು ಆಡ್ತಾರೆ. ಕ್ಷೇತ್ರದ ದುರ್ಗಾ ಮಾತೆಗೆ ಪ್ರಣಾಮ ಸಲ್ಲಿಸುತ್ತಾ ಇವತ್ತು ಪಟ್ಲ ಧ್ರುವ ಅಂದರೆ ಫೌಂಡೇಶನ್ನ ಮುಖಾಂತರ ಇವತ್ತು ನಮ್ಮ ಅಲಂಕಾರ ಕಡಬ ಘಟಕ ಪ್ರಾರಂಭವಾಗಿದೆ. ಇವತ್ತು ಸ್ವಾಮೀಜಿಯವರ ವೇದಿಕೆಯಲ್ಲಿ ಉಪಸ್ಥಿತ ಸ್ವಾಮೀಜಿಯವರು ದಿವ್ಯಹಸ್ತದಿಂದ ನಮ್ಮ ಅಲಂಕಾರ ಅಂದರೆ ಕಡಬ ಘಟಕವನ್ನು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾದಿ ಗಣ್ಯರೇ, ವೇದಿಕೆಯ ಎದುರು ಭಾಗದಲ್ಲಿರುವ ಭಗವದ್ ಭಕ್ತರೇ, ಈಗಾಗಲೇ
ಪಟ್ಲ ಫೌಂಡೇಶನ್ನ ಬಗ್ಗೆ ಸ್ಥಾಪನೆ ಮತ್ತು ಅದರ ಬಗ್ಗೆ ನಮ್ಮ ಹೇಮಂತ್ ರೈ ಮತ್ತು ನಮ್ಮ ಮಂಜುನಾಥ್ ಭಂಡಾರಿ ಕೂಡ ನಮ್ಮೆಲ್ಲರ ಆತ್ಮೀಯರು. ಪುರುಷೋತ್ತಮ್ ಭಂಡಾರಿಯವರು ಅವರು ತುಂಬ ಸ್ವಾರಸ್ಯಕರವಾದ ಅವರ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ನಾವು ಎಲ್ಲರೂ ಕೂಡ ನಮ್ಮ ಈ ಫೌಂಡೇಶನ್ನ ಘಟಕದ ಸದಸ್ಯರು ತುಂಬ ಅವರ ಅಭಿಮಾನಿ ಬಂಧುಗಳು ಇದ್ದಾರೆ ಇದರಲ್ಲಿ. ಅಂದರೆ ನಮ್ಮ ಇಲ್ಲಿಯ ಯುವಕರು ನಮ್ಮ ಇವರು ಹೇಮಂತ್ ರೈ ಇರ್ಬೋದು ಮತ್ತು ಇನ್ನೊಬ್ಬರು ಭಟ್ರು ಗೋಪಾಲಕೃಷ್ಣ ಭಟ್ ಇದ್ದಾರೆ. ಎಲ್ಲರೂ ಕೂಡ ತುಂಬ ಅವರ ಅಭಿಮಾನ ಬಳಗದಿಂದ ನಾವು ಇರುವವರು. ಆದ್ದರಿಂದ ನಾವು ಈ ಘಟ್ಟದಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡು ತುಂಬ ಯಶಸ್ವಿಯಾಗಿ ಅವರಿಗೆ ಏನು ಪೂರಕವಾದ ಕೆಲಸವನ್ನು ಮಾಡ್ತಂತ ಹೇಳ್ತಾ, ಮತ್ತು ಈ ಪುಣ್ಯ ಕಾಲದಲ್ಲಿ ನಮಗೆ ನಮ್ಮ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಸ್ವಾಮೀಜಿಯರ ದೇವಸ್ಥಾನದ ಜೊತೆಗೆ ಪಟ್ಲ ಫೌಂಡೇಶನ್ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯರಾದಂಥ ಪುರುಷೋತ್ತಮ ಭಂಡಾರಿ ಕೂಡ ಇರುವುದು ತುಂಬ ಅತ್ಯಂತ ಸಂತೋಷವನ್ನು ತಂದಿದೆ. ಆದ್ದರಿಂದ ಈ ಘಟವನ್ನು ಇನ್ನೂ ಕೂಡ ಅದಕ್ಕೆ ಪೂರಕವಾಗಿ ಕೆಲಸವನ್ನು ಮಾಡ್ತೇವೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಒಂದು ಗೌರವಾರ್ಪಣೆಯ ಕಾರ್ಯಕ್ರಮ. ಶ್ರೀ ಪುರುಷೋತ್ತಮ ಭಂಡಾರಿಯವರು ದಯಮಾಡಿ ಮುಂದೆ ಇರಿಸಿರುವ ಆಸನದಲ್ಲಿ ಕುಳಿತುಕೊಳ್ಬೇಕು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಕಾರ್ಯದರ್ಶಿಗಳವರು ಬಹಳ ಒಳ್ಳೆ ರೀತಿಯಲ್ಲಿ ಈ ಒಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಪರಿಚಯವನ್ನು ಸಭೆಗೆ ಮಾಡಿಕೊಟ್ಟಿದ್ದಾರೆ. ಅವರಿಗೆ ದೇವಸ್ಥಾನದ ವತಿಯಿಂದ ಹಿರಿಯರಾದ ಶ್ರೀ ಗೋಪಾಲಕೃಷ್ಣ ಪಡ್ಡಿಲಾಯರು ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಕಡಬ ತಾಲೂಕು ಘಟಕದ ಗೌರವಾಧ್ಯಕ್ಷರು ಕೂಡ ಹೌದು, ಗೌರವಾರ್ಪಣೆ ಮಾಡಿದ್ದಾರೆ. ಧನ್ಯವಾದಗಳು ಸರ್. ಇನ್ನು ಮುಂದಕ್ಕೆ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರು ಈ ಒಂದು ಫೌಂಡೇಶನ್ನ ಸ್ಥಾಪಕ ಅಧ್ಯಕ್ಷರು, ಅವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತೇನೆ. ತಾಯಿ ಕಟಿಲೇಶ್ವರಿ, ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಕ್ಷೇತ್ರದ ಅಧಿದೇವತೆಯಾದ ದುರ್ಗಾ ದೇವಿಗೆ ವಂದಿಸಿ, ವೇದಿಕೆಯಲ್ಲಿ ವಿರಾಜಮಾನರಾದಂತಹ ಪೂಜ್ಯ ಗುರುಗಳಾದಂತಹ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಪಾದಪದ್ಮಗಳಿಗೆ ವಂದಿಸಿ, ಎಲ್ಲ ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ನೆರೆದಿರುವ ಸಮಸ್ತ ಭಕ್ತಾದಿಗಳೇ, ಶರವೂರಿನ ಈ ಪುಣ್ಯಭೂಮಿ ಬ್ರಹ್ಮಕಲಶೋತ್ಸವಕ್ಕೆ ಸಿದ್ಧವಾಗ್ತಾ ಇದೆ. ಮಾರ್ಚ್ ತಿಂಗಳಲ್ಲಿ ಅದರ ದಿನಾಂಕ ಕೂಡ ನಿಗದಿಯಾಗಿದೆ. ನಮಗೆಲ್ರಿಗೂ ಗೊತ್ತೇ ಇದೆ. ಈ ದಿನಾಂಕ ನಿಗದಿ ಮಾಡೋದಕ್ಕಿಂತ ಮುಂಚೆ ಹೇಮಂತಣ್ಣ ನಮ್ಮ ಬಳಿ ಬಂದಿದ್ದರು, ಹಾಗೂ ಎಲ್ಲ ಗೌರವಾಧ್ಯಕ್ಷರಾಗಲಿ ಇನ್ನಿತರರು ಅನೇಕರು ಮನೆಗೆ ಬರುವಾಗಲೂ ಕೂಡ ಈ ಕ್ಷೇತ್ರದ ಬಗ್ಗೆ ಅಪಾರ ಅಭಿಮಾನದ ಮಾತುಗಳನ್ನಾಡಿ ಈ ಕ್ಷೇತ್ರದ ಪಾವಿತ್ರ್ಯತೆ ಬಗ್ಗೆ ನಮಗೆ ತಿಳಿಯೇ ಹೇಳಿದರು. ಮತ್ತು ಇಲ್ಲಿ ಒಂದು ಪುಸ್ತಕ ಕೂಡ ಕೊಟ್ಟಿದ್ದರು. ನನಗೆ ಬಹಳ ಸಂತೋಷ ಆಗಿತ್ತು ಅದನ್ನು ನೋಡಿ. ಅದರ ಒಂದು ಪ್ರಸಂಗವನ್ನು ನಾವು ಮುಂದಕ್ಕೆ ಆಡಲಿಕ್ಕಿದ್ದೇವೆ ನಮ್ಮ ಗೌರವಾಧ್ಯಕ್ಷರಾದ ಗೋಪಾಲಕೃಷ್ಣರವರ ಮಾರ್ಗದರ್ಶನದಲ್ಲಿ ಹಾಗೂ ಎಲ್ಲ ಸ್ಥಳೀಯರ ಮಾರ್ಗದರ್ಶನದಲ್ಲಿ. ಕಳೆದ ಸಲ ಯಕ್ಷಗಾನಕ್ಕೆ ನಾವು ಬಂದಿರುವಾಗ ಮಳೆಯೋ ಮಳೆ, ಸಿಕ್ಕಾಪಟ್ಟೆ ಮಳೆ, ಏನು ವ್ಯವಸ್ಥೆ ಮಾಡಿದ್ರು, ಎಷ್ಟು ಸಾವಿರ ಜನ ಇದ್ರು ಇಲ್ಲಿ, ಆದರೂ ಕೂಡ ಮಳೆಯಲ್ಲಿ ಯಕ್ಷಗಾನ ಬಹಳ ಸುಸಾಂಗವಾಗಿ ಆಗಿದೆ. ಅದೆಲ್ಲ ತಾಯಿಯ ಮಹಿಮೆ ಅಷ್ಟೇ. ಕಟೀಲು ಕ್ಷೇತ್ರದಲ್ಲಿ ನಿರಂತರ ಭಕ್ತಿಯಿಂದ ಆ ತಾಯಿಯ ಸೇವೆಯನ್ನು ಮಾಡಿದ ಕಾರಣ ಆ ಕಲೆಯಲ್ಲಿ ತೊಡಗಿಸಿಕೊಳ್ಳುವಂತಹ ಕಲಾವಿದರುಗಳಿಗೆ ಏನಾದರೂ ನೀನು ಮಾಡು ಅಂತ ನನ್ನನ್ನು ನೇಮಿಸಿದ್ದಾಳೋ ಏನೋ ಎಂಬ ಒಂದು ಚಿಂತನೆ ಅಷ್ಟೇ ನಂದು. ನನಗೆ ಗೊತ್ತಿಲ್ಲ, ಪೂಜ್ಯ ಗುರುಗಳ ಬಾಯಿಯಿಂದೆಲ್ಲ ಬಂದರೆ ಅದು ಚಂದ. ನನಗೆ ಹಾಗೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮಾತ್ರವಾಗಿ ನಿತ್ಯ ನಿರಂತರವಾಗಿ ಇಂತಹ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ದೇವಸ್ಥಾನದ ಬ್ರಹ್ಮಕಲಶ ಆಗುವಾಗ ಇಲ್ಲಿ ಉಲ್ಲೇಖನ ಮಾಡಲೇಬೇಕಾಗತ್ತೆ. ಅದರ ಹಿಂದೆ ಎಷ್ಟು ಕೆಲಸಗಳಿರುತ್ತೆ, ಎಷ್ಟೆಲ್ಲ ಕಡೆಗಳಿಗೆ ಹೋಗಬೇಕಾಗತ್ತೆ, ಎಷ್ಟು ಜನರ ಪಾತ್ರರಲ್ಲದವರ ಕೂಡ ಕೈಕಾಲ ಹಿಡಿಯಬೇಕಾಗತ್ತೆ. ಇಂಥದ್ದೆಲ್ಲ ತುಂಬ ಸಮಸ್ಯೆಗಳಿರುತ್ತೆ. ಕೆಲವು ತನ್ನಿಂತಾನೇ ಒದಗಿ ಬರುತ್ತೆ. ಅದೆಲ್ಲ ಒಂದು ಸಜ್ಜನರು ನಮಗೆ ಕೊಡುವಂಥ ಮಾರ್ಗದರ್ಶನ ನಮಗೆ ಆಶೀರ್ವಾದ ಆದರೆ ನಾವು ಇದರ ಹಿಂದೆ ತುಂಬ ಕೆಲಸಗಳನ್ನು ಮಾಡಬೇಕಾಗತ್ತೆ. 10 ವರ್ಷಗಳಲ್ಲಿ ಒಬ್ಬ ಕಲಾವಿದನಾಗಿ ಕಲಾ ಸೇವೆಯನ್ನು ಮಾಡುತ್ತಾ ಅದರ ಜೊತೆ ತೊಡಗಿಸಿಕೊಂಡು ಸುಮಾರು 15 ಕೋಟಿ ರೂಪಾಯಿಯವರೆಗೆ ಈ ಯಕ್ಷಗಾನ ಕಲೆಗೆ, ಕಲಾವಿದರಿಗೆ ನಮ್ಮ ಈ ಎಲ್ಲ ದಾನಿಗಳ ನೆರವಿನಿಂದ ನನಗೆ ಸಹಕರಿಸಲಿಕ್ಕೆ ಆಗಿದೆ ಅಂತ ಹೇಳಿದರೆ
ಒಬ್ಬ ಯಕ್ಷಗಾನ ಕಲಾವಿದನಿಂದ ಇದು ಖಂಡಿತವಾಗಿಯೂ ಸಾಧ್ಯ ಇಲ್ಲ, ಇಲ್ಲಿವರೆಗೆ ಸಾಧ್ಯ ಆಗಿಲ್ಲ. ಯಕ್ಷಗಾನದ ಕಲಾವಿದನಿಂದ, ನಾನು ಕಲಾವಿದನಾಗಿ ಹೇಳ್ತೇನೆ, ಇವತ್ತಿನವರೆಗೆ ಯಕ್ಷಗಾನಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇವತ್ತಿನವರೆಗೆ ಯಾವ ಕಲಾವಿದನಿಂದಲೂ ಸಾಧ್ಯವಾದ ಮಾತಲ್ಲದು, ಆಗಿಲ್ಲ. ಆದರೆ ಯಾಕೆ ಆಗಿದೆ ಅಂತ ಹೇಳಿದ್ರೆ ಅದಕ್ಕೆ ಆ ತಾಯಿ ದುರ್ಗಾ ಮಾತೆಯ ಅನುಗ್ರಹ, ಪೂಜ್ಯ ಗುರುಗಳ ಆಶೀರ್ವಾದ ಎಂಬುದಾಗೂ ನಾನು ಪ್ರಾಮಾಣಿಕವಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇದು ಅವಳ ನಿರ್ಣಯ ಅಷ್ಟೇ. ಹಾಗಾಗಿ ನಾನು ನಂಬಿದ ಸುಬ್ರಹ್ಮಣ್ಯ ದೇವರು ಹಾಗೂ ತಾಯಿ ದುರ್ಗಾ ಮಾತೆಯ ಅನುಗ್ರಹ ಎಂಬುದಾಗಿ ನಾನು ಭಾವಿಸ್ತೇನೆ. ಪುರುಷೋತ್ತಮ ಭಂಡಾರಿಗಳು ಮತ್ತು ಹೇಮಂತರೈಗಳು ಅವರು ಹೇಳಿದ ಹಾಗೆ ಪೂಜ್ಯರು ಹೊತ್ತಿಸಿದ ದೀಪ ಕಟೀಲು ಕ್ಷೇತ್ರದಲ್ಲಿ ಪ್ರಪ್ರಥಮವಾಗಿ ಫೌಂಡೇಶನ್ನ ಉದ್ಘಾಟನೆಗೆ ಪೂಜ್ಯರು ಹೊತ್ತಿಸಿದ ದೀಪ ಇವತ್ತು 45 ಘಟಕಗಳು, ಸಾವಿರಾರು ಕಾರ್ಯಕ್ರಮಗಳು. ಅದರ ಹಿಂದೆ ಪ್ರತಿ ವರ್ಷ ಕೂಡ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು 150ರಿಂದ 200 ಕಾರ್ಯಕ್ರಮಗಳು ಪ್ರತಿ ವರ್ಷ ಫೌಂಡೇಶನ್ನ ಅಡಿಯಲ್ಲಿ ಆಗ್ತಾ ಇದೆ. ಅಮೆರಿಕದಾದ್ಯಂತ, ಯುರೋಪ್ ಖಂಡದಾದ್ಯಂತ ಆಗ್ತಾನೆ ಇವೆ. ಸಾವಿರಾರು ಕಾರ್ಯಕ್ರಮಗಳಾಗಿದೆ, ಸಾವಿರಾರು ಕಲಾವಿದರುಗಳು ಭಾಗವಹಿಸಿದ್ರು, ಸಾವಿರಾರು ಜನರಿಗೆ ಇದು ಪ್ರಯೋಜನ ಆಗಿದೆ. ಹಾಗಾಗಿ ನಿಮ್ಮಂಥ ಸುಮನಸ್ಕರಿಂದಾಗಿ ಇದು ಸಾಧ್ಯತೆ ಆಗಿದೆ. ಇವತ್ತು ಕಡಬ ತಾಲೂಕಿನ ಉದ್ಘಾಟನೆ. ನಾನು ಹೆಚ್ಚು ಮಾತಾಡಲಿಕ್ಕೆ, ಅದನ್ನು ಮುಂದುವರಿಸಲಿಕ್ಕೆ ಹೋಗಲ್ಲ. ಫೌಂಡೇಶನ್ ಏನು ಮಾಡಿದೆ ಎಂಬುದಾಗಿ ನಿಮಗೆ ಈಗ ತಾನೇ ತಿಳಿಯಪಡಿಸಿದ್ರು. ಗೌರವಾಧ್ಯಕ್ಷರಾಗಿ ಕಡಬ ತಾಲೂಕಿನ ಶ್ರೀ ಗೋಪಾಲಕೃಷ್ಣ ಪಡ್ವಿಲ್ಲಾಯರು ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು ಈ ಮೂಲಕ ಅರ್ಪಿಸ್ತಾ ಇದ್ದೇನೆ. ಅಧ್ಯಕ್ಷರಾಗಿ ಶ್ರೀ ದಯಾನಂದ ರೈ ಮನವಳಿಕೆಯವರು, ನಿಮಗೂ ಕೂಡ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೇಂದ್ರೀಯ ಸಮಿತಿಯ ವತಿಯಿಂದ ಅರ್ಪಿಸ್ತಾ ಇದ್ದೇನೆ. ಉಪಾಧ್ಯಕ್ಷರಾಗಿ ಶ್ರೀ ವಿಠಲ್ ರೈ ಕೋಣಾಲಗುತ್ತು ಮತ್ತು ಶ್ರೀಮತಿ ಪಿ ಬೇಬಿ ಸಿ ಪಾಟಾಳಿಯವರು, ನಿಮಗೂ ಕೂಡ ಪೂರಕವಾದ ಅಭಿನಂದನೆಗಳು. ಸಂಚಾಲಕರಾಗಿ ಹೇಮಂತ್ ರೈ ಅವರು ಮನವಳಿಕೆ. ಹೇಮಂತ್ ರೈ ಅವರ ಬಗ್ಗೆ ಒಂದು ಮಾತು ನಾನು ಹೇಳಲೇಬೇಕು. ಕೇವಲ ಕಡಬ ತಾಲೂಕು ಮಾತ್ರ ಅಲ್ಲ, ಚೆನ್ನೈ ಘಟಕವನ್ನು ಕೂಡ ಮಾಡಿದ್ದು ಹೇಮಂತ್ ರೈ ಅವರ ನೇತೃತ್ವದಲ್ಲಿ. ಅವರು ಆ ಸಮಯದಲ್ಲಿ ಚೆನ್ನೈಯಲ್ಲಿದ್ದರು. ಅಲ್ಲಿ ಕೂಡ ಒಂದು ಘಟಕ ಆಗಬೇಕಂತ ಅಲ್ಲಿ ಸಂಘಟನೆ ಮಾಡಿ, ಅಲ್ಲಿ ಕೂಡ ಒಂದು ಘಟಕ ಮಾಡಿ, ಬೆಂಗಳೂರು ಘಟಕದಲ್ಲಿ ಕೂಡ ನಿತ್ಯ ನಿರಂತರವಾಗಿ ತಾನು ತೊಡಗಿಸಿಕೊಂಡು ಪ್ರತಿ ಸಮಯದಲ್ಲೂ ನಮಗೆ ಬೆನ್ನೆಲುಬಾಗಿ ನಿಂತವರು ಹೇಮಂತ್ ರೈ ಅವರು ಮತ್ತು ಅವರ ಕುಟುಂಬ, ಅವರ ಧರ್ಮಪತ್ನಿ ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಪ್ರತಿ ಸಮಯ ಕೂಡ ನಾನು ಬ್ಯಾಂಗ್ಳೂರಿಗೆ ಹೋಗುವಾಗ ನನಗೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡಿ ನನಗೆ ಸಹಕರಿಸಿದವರು. ಇವತ್ತು ಈ ಕಡಬ ತಾಲೂಕು ಹಾಗೂ ಈ ದೇವಸ್ಥಾನದ ಜೀರ್ಣೋದ್ಧಾರದ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಬೇಕಿದ್ರೆ ದೇವಿಯ ಸಂಪೂರ್ಣ ಅನುಗ್ರಹ ಅವರಿಗೆ ಆಗಿದೆ ಎಂಬುದಾಗಿ ಇದರ ಅರ್ಥ. ಹೇಮಂತರಣ್ಣ, ನಿಮಗೆಲ್ಲರಿಗೂ, ಈ ಗ್ರಾಮದ ಸರ್ವರು ನಿಮ್ಮ ಜೊತೆ ಇದ್ದಾರೆ, ನಾವು ನಿಮ್ಮ ಜೊತೆ ಇರ್ತೇವೆ. ಈ ದೇವಸ್ಥಾನವನ್ನು ಚೆನ್ನಾಗಿ ನಾವು ಮಾಡೋಣ ಎಂಬುದಾಗಿ ಈ ಮೂಲಕ ಹೇಳುತ್ತಾ ನಿಮಗೂ ಕೂಡ ನಾನು ಈ ಮೂಲಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯದರ್ಶಿಯಾಗಿ ಶ್ರೀ ಪ್ರಸಾದ್ ಅಣ್ಣ, SV ಪ್ರಸಾದ್ ಕಣಿಪುರ ಅವರು, ಅವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು. ಪ್ರಸಾದ್ ಅಣ್ಣ ಬಹಳ ಮೊದಲಿಂದಲೇ ಈ ಘಟಕವನ್ನು ಆಗಬೇಕು ಅಂತ ಬಹಳ ಆಸೆ ಪಟ್ಟವರು. ಅವರ ತಂಗಿ ಪೃಥ್ವಿಯವರು ನಮ್ಮ ದೆಹಲಿ ಘಟಕದ ಕಾರ್ಯದರ್ಶಿಯಾಗಿದ್ದಾರೆ. ಹಾಗಾಗಿ ನಮ್ಮ ಫೌಂಡೇಶನ್ನಲ್ಲಿ ನಿತ್ಯ ನಿರಂತರವಾಗಿ ನಮ್ಮ ಜೊತೆ ತೊಡಗಿಸಿಕೊಂಡ ಕುಟುಂಬ ಅದು ಕೂಡ. ಜೊತೆ ಕಾರ್ಯದರ್ಶಿಯಾಗಿ ಶ್ರೀ ಜನಾರ್ದನ ಗೌಡ ಕಯ್ಯಪ್ಪೆಯವರು ನಮ್ಮ ಜೊತೆ ಇದ್ದಾರೆ, ಅವರಿಗೂ ಕೂಡ ಅಭಿನಂದನೆಗಳು ಅಣ್ಣ. ಕೋಶಾಧಿಕಾರಿಯಾಗಿ ಶ್ರೀ ಮಮತಾ ಶೆಟ್ಟಿ ಅಂಬರಾಜೆ, ನಿಮಗೂ ಅಭಿನಂದನೆಗಳು. ಗೌರವ ಸಲಹೆಗಾರರಾಗಿ ಶ್ರೀ ಸುಬ್ರಹ್ಮಣ್ಯ ರಾವ್ ನಗ್ರಿ ಅಧ್ಯಕ್ಷರು ಸರ್. ವ್ಯವಸ್ಥಾಪನಾ ಸಮಿತಿ ಕ್ಷೇತ್ರದ ಅಧ್ಯಕ್ಷರವರು, ಅವರಿಗೂ ಹೃತ್ಪೂರ್ವಕವಾದ ಅಭಿನಂದನೆಗಳು ಸ್ವಾಮಿ ನಿಮಗೆ. ಶ್ರೀ ರಮೇಶ್ ಭಟ್ ಉಪ್ಪಂಗಳ ಅಧ್ಯಕ್ಷರು, SCA ಬ್ಯಾಂಕ್ ಅಲಂಕಾರ CA ಬ್ಯಾಂಕ್ ನಿಮಗೂ ಅಭಿನಂದನೆಗಳು. ಶ್ರೀ ರಾಧಾಕೃಷ್ಣ ರೈ ಸದಸ್ಯರು, ಶ್ರೀ ಕ್ಷೇತ್ರ ಶರವೂರು ರಾಧಣ್ಣ. ಶ್ರೀ ಈಶ್ವರಗೌಡ ಪಜ್ಜಡ್ಕ ಅಧ್ಯಕ್ಷರು, ಶ್ರೀ ಉಳ್ಳಾಲ್ತಿ ಕ್ಷೇತ್ರ ಬುಡೇರಿಯಾ. ಶ್ರೀ ಗೋಪಾಲ್ KDT ಕಡಬ ಕಲ್ಲುಗುಡ್ಡೆ, ಪ್ರತಿ ವರ್ಷ ಯಕ್ಷಗಾನ ಕೂಡ ಮಾಡಿ ಯಕ್ಷಗಾನಕ್ಕೆ ದೊಡ್ಡ ಸಪೋರ್ಟ್ ಗೋಪಾಲಣ್ಣಂದು ಹೇಳಿದ್ದಾರೆ. ಗೋಪಾಲಣ್ಣ, ನಿಮಗೂ ಅಭಿನಂದನೆಗಳು. ಶ್ರೀ ಮುತ್ತಪ್ಪ ಪೂಜಾರಿ ಅಧ್ಯಕ್ಷರು, ಮೂರ್ತಿದಾರರ ಸೇವಾ ಸಂಘ ಸಹಕಾರಿ ಸಂಘ ಅಲಂಕಾರು. ಮುತ್ತಪ್ಪಣ್ಣ, ನಿಮಗೂ ಕೂಡ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೂ ಸೇರಿರುವ ಎಲ್ಲ ಬಂಧುಗಳಿಗೆ, ಇಲ್ಲಿ ಮುಖ್ಯಸ್ಥರುಗಳು ಮಾತ್ರ ಹೆಸರುಗಳನ್ನು ಬರೆದಿದ್ದಾರೆ. ನಿಮ್ಮೆಲ್ಲರ ಅನುಗ್ರಹ ಸಹಕಾರ ಈ ಫೌಂಡೇಶನ್ ಮೇಲೆ ಇರಲಿ. ಇದು ದೇವತಾ ಕಾರ್ಯಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಕೇಳುತ್ತಾ, ಎಲ್ಲ ನೆರೆದಂಥ ಬಂಧುಗಳಿಗೆ, ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ವಂದಿಸಿ, ಇಲ್ಲಿ ವಿಶೇಷವಾಗಿ ಮತ್ತೋರ್ವರು ಅತಿಥಿ ನಮ್ಮ ಜೊತೆ ಇದ್ದಾರೆ. ಅತಿಥಿಯಲ್ಲ, ನಮ್ಮ ಊರಿನವರೇ. ನಮಗೆ ಪ್ರತಿ ವರ್ಷವೂ ಮಾರ್ಗದರ್ಶನ ಮಾಡಿ ಸಹಕರಿಸಿದಂಥ, ನನಗೆ ಚಿಕ್ಕಂದಿನಿಂದಲೇ ಮಾರ್ಗದರ್ಶನ ಮಾಡಿದವರು ನಮ್ಮ ಶಾಂಭಟ್ ಅವರು, ನಮ್ಮ ಊರಿನವರು. ಒಡಿಯೂರು ಅಂತ ಹೇಳಿದ್ರೆ ಒಡಿಯೂರು ಕ್ಷೇತ್ರದ ಹತ್ರ, ನಾವು ಒಂದೇ ಗ್ರಾಮದವರು. ಹಾಗಾಗಿ ಅವರ ಉಪಸ್ಥಿತಿಯನ್ನು ಕೂಡ ಬಹಳ ವಿಶೇಷವಾಗಿ ನಾನು ಗೌರವಿಸುತ್ತಾ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ, ಹಿರಿಯವರು ಮಾರಪ್ಪಣ್ಣ ಇದ್ದಾರೆ, ಅವರಿಗೂ ವಂದಿಸಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಬೇಡಿ 2 ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ
ಹಿರಿಯರಾದ ಶ್ರೀ ಓ ಶ್ಯಾಂಭಟ್ ಅವರಿಗೆ ಯಕ್ಷಧ್ರುವ ಫೌಂಡೇಶನ್ನ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇನೆ. ಪಟ್ಲ ಸತೀಶಣ್ಣ ಅದನ್ನು ನೀಡ್ತಾ ಇದ್ದಾರೆ. ಹಾಗೆ ಶ್ರೀ ಪುರುಷೋತ್ತಮ್ ಭಂಡಾರಿಯವರಿಗೆ, ಕಾವು ಹೇಮನಾಥ್ ಶೆಟ್ರವರಿಗೆ ಪುರುಷೋತ್ತಮಣ್ಣ ನೀವೇ ಕೊಡಿ. ನಮ್ಮ ಕಡಬ ಘಟಕದ ಗೌರವಾಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಪಡ್ಡಿಲಾಯರಿಗೆ, ಶ್ರೀ ಕಡಬ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀ ಮನವಳಿಕೆ ದಯಾನಂದರಯ್ಯ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ನಮ್ಮ ಶ್ರೀ ಶರವೂರು ದುರ್ಗಾಂಬಿಕಾ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾದ ಶ್ರೀ ಕೆ ಸುಬ್ರಹ್ಮಣ್ಯರಾವ್ ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಾರ್ಪಣೆ. ನಮ್ಮ ಕಡಬ ತಾಲೂಕು ಉಪ ತಹಶೀಲ್ದಾರ್ ಆಗಿರುವ ಶ್ರೀ ಗೋಪಾಲ್ ಅವರಿಗೆ ಯಕ್ಷಗಾನದ ಬಗ್ಗೆ ಅಪಾರ ಅಭಿಮಾನವುಳ್ಳವರು ಮತ್ತು ಕ್ಷೇತ್ರದ ಅಭಿವೃದ್ಧಿಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದವರು, ಪ್ರೋತ್ಸಾಹಿಸಿದವರು, ಅವರಿಗೆ ಸ್ಮರಣಿಕೆ ನೀಡಿ ಗೌರವಾರ್ಪಣೆ. ಈ ಸಂಕ್ಷಿಪ್ತ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯನ್ನು ಮಮತಾ ಶೆಟ್ಟಿ ಅಮರಾಜಿ ಅವರು ಮಾಡಬೇಕಾಗಿ ಕೇಳಿ. ಆತ್ಮೀಯ ಎಲ್ಲ ಭಗವತ್ ಭಕ್ತರೇ, ಕಡಬ ತಾಲೂಕು ಯಕ್ಷಧ್ರುವ ಫೌಂಡೇಶನ್ನ ಉದ್ಘಾಟನಾ ಕಾರ್ಯಕ್ರಮ ಸ್ವಾಮೀಜಿಯವರ ದಿವ್ಯ ಹಸ್ತದಿಂದ ಈಗಾಗಲೇ ನೆರವೇರುತ್ತಿದೆ. ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವವರು ಯಕ್ಷಧ್ರುವ ಫೌಂಡೇಶನ್ನ ಸ್ಥಾಪಕರಾದ ಸತೀಶ್ ಪಟ್ಲ, ಇವರಿಗೆ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಪುರುಷೋತ್ತಮ ಭಂಡಾರಿ ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿದ್ದಾರೆ, ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಹಾಗೆಯೇ ಈ ಯಕ್ಷಧ್ರುವ ಫೌಂಡೇಶನ್ನ ಕಡಬ ವಲಯದ ಗೌರವಾಧ್ಯಕ್ಷರು ಶ್ರೀ ಗೋಪಾಲಕೃಷ್ಣ ಪಡ್ಡಿಲಾಯ, ಅಧ್ಯಕ್ಷರು ಶ್ರೀ ದಯಾನಂದ ರೈ ಮನವಳಿಕೆ, ಉಪಾಧ್ಯಕ್ಷರು ಶ್ರೀ ವಿಠಲ್ ರೈ ಕೊನಾಲುಗುತ್ತು, ಬೇಬಿಸಿ ಪಾಟಾಲಿ, ಸಂಚಾಲಕಾಗಿ ಶ್ರೀ ಹೇಮಂತ್ ರೈ ಮನವಳಿಕೆ, ಕಾರ್ಯದರ್ಶಿಯಾಗಿ SV ಪ್ರಸಾದ್ ಕಣಿಪುರ್, ಜೊತೆ ಕಾರ್ಯದರ್ಶಿಯಾಗಿ ಜನಾರ್ದನ ಗೌಡ ಕವ್ಯಪ್ಪೆ, ಕೋಶಾಧಿಕಾರಿಯಾಗಿ ಶ್ರೀಮಂತಿ ಮಮತಾ ಶೆಟ್ಟಿ ಎಂಬರಾಜೆ, ಗೌರವ ಸಲಹೆಗಾರರಾಗಿ ಶ್ರೀ ಸುಬ್ರಹ್ಮಣ್ಯರಾವ್ ನಗರಿ, ರಮೇಶ್ ಭಟ್ ಉಪ್ಪಂಗಳ, ಹಾಗೆಯೇ ರಾಧಾಕೃಷ್ಣ ರೈ ಸದಸ್ಯರು ಶ್ರೀ ಶರವೂರು ಈಶ್ವರಗೌಡ ಪಜ್ಜಡ್ಕ. ಹಾಗೆ ಈ ಕಾರ್ಯಕ್ರಮದ ಸುಂದರ ವೇದಿಕೆಯಲ್ಲಿ ಇರುವಂತಹ ಎಲ್ಲರನ್ನು ಪ್ರೀತಿಪೂರ್ವಕವಾಗಿ ಧನ್ಯವಾದಗಳನ್ನು ನೀಡ್ತಾ ಇದ್ದೇನೆ. ಹಾಗೆ ನೆರೆದಿರುವಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕಡಬ ತಾಲೂಕು ಘಟಕದ ಕಾರ್ಯದರ್ಶಿಗಳಾದ ಶ್ರೀ SV ಪ್ರಸಾದ್ ಅವರಿಗೆ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ ಪಟ್ಲ ಸತೀಶಣ್ಣ. ಈ ಘಟಕದ ರೂವಾರಿ ಅಂತ ಹೇಳ್ಬೋದು, ಅವರ ಆಸಕ್ತಿಯೇ ಇದರ ಜನ್ಮಕ್ಕೆ ಕಾರಣ ಆಗಿದೆ. ಧನ್ಯವಾದಗಳು. ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ಇನ್ನು ಕೆಲವೇ ಕ್ಷಣಗಳಲ್ಲಿ ಸಭಾ ಕಾರ್ಯಕ್ರಮ ಆರಂಭ ಆಗ್ತದೆ. ದಯಮಾಡಿ ವೇದಿಕೆಯನ್ನು ಸಿದ್ಧ ಮಾಡಬೇಕಾಗಿ ಕಾರ್ಯಕರ್ತರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಶ್ರೀ ಕ್ಷೇತ್ರ ಒಡಿಯೂರಿನ ಪರಮ ಪೂಜ್ಯ ಯೋಗಿವರೇಣ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಇದೀಗ ಧಾರ್ಮಿಕ ಸಭೆ ಆರಂಭ ಆಗಲಿಕ್ಕಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನ್ಯಾಯವಾದಿಗಳು ಮತ್ತು ಆನೇಕಲ್ಲು ಶ್ರೀ ಜಲದುರ್ಗಾದೇವಿ ದೇವಸ್ಥಾನದ ಅಧ್ಯಕ್ಷರು ಆಗಿರುವ ಮೈಸೂರಿನ ಮೂಲತಃ ಒಡಿಯೂರಿನ ಓ ಶಾಂಭಟ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಪುತ್ತೂರಿನ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾದ ಜನನಾಯಕರು ಆಗಿರುವ ಶ್ರೀ ಕಾವು ಹೇಮನಾಥ್ ಶೆಟ್ಟಿಯವರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತೇವೆ. ಹಾಗೆಯೇ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಹೇಮಂತ್ ರೈ ಅವರು ಮನವಳಿಕೆ ಗೊತ್ತು, ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೆ ಸುಬ್ರಹ್ಮಣ್ಯ ರಾವ್ ಅವರು, ಹಾಗೆಯೇ ವ್ಯವಸ್ಥಾಪನಾ ಸಮಿತಿ ಮಾಜಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಎಂ ಗೋಪಾಲಕೃಷ್ಣ ಪಡ್ಡಿಲಾಯರು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತೇವೆ. ಇದೀಗ ಮೊದಲನೇದಾಗಿ ಸ್ವಾಗತದ ನುಡಿಗಳು. ಶ್ರೀ ಗೋಪಾಲಕೃಷ್ಣ ಪಡ್ಡಿಲಾಯರು ಸಭೆಯಲ್ಲಿ ಆಸೀನರಾದ ಎಲ್ಲ ಗಣ್ಯರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ತಾಯಿ ದುರ್ಗೆಗೆ ವಂದಿಸಿಕೊಳ್ತಾ, ಹಾಗೆ ಪೂಜ್ಯ ಶ್ರೀಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡ್ತಾ, ವೇದಿಕೆಯಲ್ಲಿರೋ ಗಣ್ಯರೇ ಮತ್ತು ಸಭೆಯಲ್ಲಿರುವಂತಹ ಎಲ್ಲ ಭಗವದ್ ಭಕ್ತರೇ, ಈ ನವರಾತ್ರಿಯ ಸಂದರ್ಭದಲ್ಲಿ ನಾವು ವಿಶೇಷವಾಗಿ ಯಾವಾಗಲೂ ಧಾರ್ಮಿಕ ಸಭೆಯನ್ನು ಪ್ರತಿ ವರ್ಷವೂ ಕೂಡ ಮಾಡ್ತೇವೆ. ಅದೇ ರೀತಿ ಜಾತ್ರೆಯ ಸಂದರ್ಭದಲ್ಲಿಯೂ ಕೂಡ ಧಾರ್ಮಿಕ ಸಭೆಯನ್ನು ಮಾಡ್ತೇವೆ. ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವುದರ ಮೂಲಕ ಜನಗಳಿಗೊಂದು ಮಾರ್ಗದರ್ಶನವಾಗಲಿ ಅಂತ ಹೇಳುವಂಥ ಒಂದು ಕಾರಣಕ್ಕೆ ಬೇಕಾಗಿ ಧಾರ್ಮಿಕ ಸಭೆಗಳನ್ನು ನಾವು ಮಾಡ್ತೇವೆ. ಇವತ್ತು ಬಹಳ ಅಪರೂಪದಲ್ಲಿ ಪೂಜ್ಯರಾದಂಥ ಒಡಿಯೂರು ಶ್ರೀಗಳು ನಮ್ಮ ಈ ಕ್ಷೇತ್ರಕ್ಕೆ ಧಾರ್ಮಿಕ ಸಭೆಗೆ ಅಂತ ಬಂದಿದ್ದಾರೆ. ತನ್ನನ್ನು ತಾನು ಆಧ್ಯಾತ್ಮಿಕ, ಅದೇ ರೀತಿ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಂಥ ಪೂಜ್ಯರು ಸಮಾಜಕ್ಕೆ ಮಾರ್ಗದರ್ಶನ ಮಾಡುತ್ತಾ ಬರ್ತಾ ಇರ್ತಾರೆ. ಅಂಥವರು ನಾವು ಕೇಳಿಕೊಂಡ ಕೂಡಲೇ ಈ ಧಾರ್ಮಿಕ ಸಭೆಗೆ ನಾನು ಭಾಗವಹಿಸ್ತೇನೆ ಅಂತ ಹೇಳುವಂಥ ಒಂದು ರೀತಿಯಲ್ಲಿ ಒಪ್ಪಿಗೆ ಕೊಟ್ಟು ಇವತ್ತು ಪ್ರೀತಿಪೂರ್ವಕವಾಗಿ ನಮ್ಮ ಕ್ಷೇತ್ರಕ್ಕೆ ಅವರು ಬಂದಿದ್ದಾರೆ. ಅವರಿಗೆ ಸಾಷ್ಟಾಂಗ ಪ್ರಣಾಮ ಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಓ ಶಾಂಭಟ್ ಇವರು ನನ್ನ ಕ್ಲಾಸ್ಮೇಟು ಕೂಡ ಹೌದು. ಒಟ್ಟಿಗೆ ನಾವು ಜೊತೆಗೆ ವಿವೇಕಾನಂದ ಕಾಲೇಜಿಗೆ ಹೋದವರು. ಭಾಳ ಒಂದು ಚಟುವಟಿಕೆ ಒಬ್ಬ ಹುಡುಗ ಮೊದಲು, ಆಮೇಲೆ ವಕೀಲಿ ವೃತ್ತಿಯನ್ನು, ನ್ಯಾಯವಾದಿ ವೃತ್ತಿಯನ್ನು ತಮ್ಮ ಜೀವನಕ್ಕೆ ಅಂತ ಅವರು ಸ್ವೀಕರಿಸಿಕೊಂಡ್ರು. ಕೇವಲ ತನ್ನನ್ನು ನ್ಯಾಯವಾದಿಯಾಗಿ ಮಾತ್ರ ಒಂದು ಪರಿಧಿಯೊಳಗೆ ನಿಲ್ಲಿಸಿಕೊಳ್ಳದೆ ಧಾರ್ಮಿಕ ಕ್ಷೇತ್ರಕ್ಕೆ ಒಂದು ಪ್ರವೇಶ ಮಾಡಿದರು. 1990ನೇ ಇಸ್ವಿಯಲ್ಲಿ ಇದೇ ಕ್ಷೇತ್ರದಲ್ಲಿ ಒಂದು ಸಣ್ಣ ಮಟ್ಟಿನಲ್ಲಿ ಜೀರ್ಣೋದ್ಧಾರ ಮತ್ತು ಬ್ರಹ್ಮಕಲಶದ ಸಂದರ್ಭದಲ್ಲಿ ಆರ್ಥಿಕವಾಗಿ ನಮಗೆ ತುಂಬ ಕಷ್ಟ ಇತ್ತು. ಆಗ ಕಂದಾಯ ಇಲಾಖೆ ಬೇರೆ, ಮುಜರಾಯಿ ಇಲಾಖೆ ಬೇರೆ ಅಂತ ಇರಲಿಲ್ಲ. ಕಂದಾಯ ಇಲಾಖೆ ಮಂತ್ರಿಗಳಾಗಿದ್ದವರು ಅಜಿತ್ ಸೇಠ್, ಅವರನ್ನು ಬೇರೆಯವರ ಮುಖಾಂತರ ಸಂಪರ್ಕಿಸಿ ನಮ್ಮ ಈ ಕ್ಷೇತ್ರಕ್ಕೆ ಆ ಸಂದರ್ಭದಲ್ಲಿ 36,000 ಸರ್ಕಾರದಿಂದ ತರಿಸಿಕೊಟ್ಟವರು ಅವರು. ಅಷ್ಟು ಮಾತ್ರ ಅಲ್ಲ, ತಮ್ಮ ಸ್ವಂತ ನೆಲೆಯಲ್ಲಿ ಕೂಡ ಇಲ್ಲಿಗೆ ಮೈಸೂರಿನಲ್ಲಿ ಬೇರೆ ಬೇರೆ ರೀತಿಯಾದಂಥ ಒಂದು ಸಂಗ್ರಹವನ್ನು, ದೇಣಿಗೆ ಸಂಗ್ರಹವನ್ನು ಮಾಡಿಕೊಟ್ಟವರು. ಅವರು ಯಾವಾಗಲೂ ಹೇಳ್ತಾ ಇದ್ದಾರೆ, ನನಗೆ ಮೂಲ ಪ್ರೇರಣೆ ಜಲದುರ್ಗೆ ಅಂತ ಹೇಳಿದರೆ ಶರವೂರು ಅಂತ. ಇವತ್ತು ಕೂಡ ಅದನ್ನು ಹೇಳಿದರು. 1-2 ತಿಂಗಳ ಮೊದಲು ಹೇಳಿದರು ನನಗೊಮ್ಮೆ ಶರವೂರಿಗೆ ಬರಬೇಕು ಅಂತ. ಅವರಿಗೀಗ ಆ ಅವಕಾಶ ಒದಗಿ ಬಂದಿದೆ. ಇವತ್ತು ಬಂದಿದ್ದಾರೆ. ಅತ್ಯಂತ ಪ್ರೀತಿ ಇಟ್ಟು ಅವರಿಗೆ ಹೋಗಿ ಏನು ಹೇಳಲಿಲ್ಲ, ವಾಟ್ಸಪ್ನಲ್ಲಿ ಇನ್ವಿಟೇಷನ್ ಹಾಕಿದ್ದು, ಫೋನ್ ಮಾಡಿ ಬನ್ನಿ ಅಂತ ಕರೆದದ್ದು, ಇಷ್ಟು ಮಾತ್ರ, ಅದಕ್ಕಿಂತ ಹೆಚ್ಚು ಏನಿಲ್ಲ. ಇವತ್ತು ಬೆಳಿಗ್ಗೆ ಫೋನ್ ಮಾಡಿದ್ದೆ, ಬರ್ತೀಯಲ್ವ ಮಾರೆ ಅಂತ. ಹಾಗೆ ಬಂದರು. ಇವತ್ತು ಪ್ರೀತಿ ಇಟ್ಟು ನಮ್ಮಲ್ಲಿಗೆ ಬಂದಿದ್ದಾರೆ. ಅವರಿಗೆ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ನಾನು ಬಯಸ್ತೇನೆ. ಇನ್ನು ಕಾವು ಹೇಮನಾಥ್ ಶೆಟ್ಟರು
ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ ಎಲ್ಲ ಕ್ಷೇತ್ರಗಳಲ್ಲಿ ನಾಯಕನಾಗಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ನಾಯಕತ್ವವುಳ್ಳಂಥ ಒಬ್ಬ ವ್ಯಕ್ತಿ ಅವರು. 2007ರಲ್ಲಿ ಕೂಡ ಬ್ರಹ್ಮಕಲಶಕ್ಕೆ ಆಗ ನಾನೇ ಅಧ್ಯಕ್ಷನಾಗಿದ್ದೆ. ಆಗ ಕೂಡ ಕರೆದಾಗ ಈ ದೇವಸ್ಥಾನಕ್ಕೆ ಬ್ರಹ್ಮಕಲಶಕ್ಕೆ ಅವರು ಒಬ್ಬ ಮುಖ್ಯ ಅತಿಥಿಯಾಗಿ ಬಂದಿದ್ದರು. ಇವತ್ತು ಕೂಡ ನಾವು ಕರೆದಾಗ ಬಂದಿದ್ದಾರೆ. ಇನ್ನು ಮುಂದೆ ಕೂಡ ನಾವು ಕರೆಯುವಂಥ ಸಂದರ್ಭ ಬಂದರೆ ಅವರು ಬರ್ತಾರೆ ಅಂತ ಹೇಳುವಂಥ ವಿಶ್ವಾಸ ನನಗುಂಟು. ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ನಮ್ಮ ದೇವಸ್ಥಾನದ ಪರವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಸುಬ್ರಹ್ಮಣ್ಯ ರಾವ್ ನಮ್ಮ ದೇವಸ್ಥಾನದ ಅಧ್ಯಕ್ಷರು, ಅವರು ಇಲ್ಲೇ ಇರುವವರು, ಅವರನ್ನು ಪ್ರತ್ಯೇಕವಾಗಿ ಸ್ವಾಗತಿಸಬೇಕು ಅಂತ ಹೇಳುವಂಥದ್ದೇನಿಲ್ಲ. ಆದರೂ ಕೂಡ ಪ್ರೀತಿಪೂರ್ವಕವಾಗಿ ಸಭೆಗೆ ನಾನು ಅವರನ್ನು ಸ್ವಾಗತಿಸ್ತೇನೆ. ಇನ್ನೊಬ್ಬರು ನಮ್ಮ ಹೇಮಂತ್ ರೈ ಅವರು, ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು. ಈ ಕ್ಷೇತ್ರದ ಎಲ್ಲ ಕೆಲಸಗಳಲ್ಲಿ, ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಸಂಪೂರ್ಣ ತನ್ನನ್ನು ತೊಡಗಿಸಿಕೊಂಡು ಕೆಲಸ ಮಾಡ್ತಾ ಇರುವವರು. ಅವರನ್ನು ಕೂಡ ನಾನು ಪ್ರೀತಿಪೂರ್ವಕವಾಗಿ ದೇವಸ್ಥಾನದ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ನೀವೆಲ್ಲ ಸದ್ಭಕ್ತರು, ಭಗವದ್ಭಕ್ತರು, ಏನು ಕಾರ್ಯಕ್ರಮ ಆದರೂ ಈ ಹಾಲ್ ಖಾಲಿ ಆಗಲಿಕ್ಕೆ ನೀವು ಬಿಡುವುದು ಅಂತ ಇಲ್ಲ. ಒಂದು ಭಕ್ತಿಯಿಂದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಜನ ನೀವೇ ನಮಗೆ ಪ್ರೋತ್ಸಾಹ, ನಿಮ್ಮಿಂದಾಗಿಯೇ ಎಲ್ಲವೂ ಇಲ್ಲಿ ನಡೆಯುವಂಥದ್ದು. ಆದ ಕಾರಣ ನಿಮ್ಮನ್ನು ಕೂಡ ಅತ್ಯಂತ ಸಂತೋಷದಿಂದ, ಗೌರವದಿಂದ, ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಲೋ. ಈ ಸಮಾರಂಭದಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗಣ್ಯರನ್ನು ಹೂಗುಜ್ಜ ಕೊಟ್ಟು ಗೌರವಿಸಬೇಕಂತ ವಿನಂತಿಸಿದ್ದೇನೆ. ಪ್ರಥಮವಾಗಿ ಶ್ರೀಯುತ ಒಡಿಯೂರು ಸ್ವಾಮೀಜಿಯವರಿಗೆ ಕ್ಷೇತ್ರದ ವತಿಯಿಂದ ಗೌರವಾರ್ಪಣೆಯನ್ನು ಸಲ್ಲಿಸಬೇಕಂತ ವಿನಂತಿಸಿದ್ದೇನೆ. ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ವೇದಿಕೆಗೆ ಆಗಮಿಸಿ ಈ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕಂತ ವಿನಂತಿಸುತ್ತಿದ್ದೇನೆ. ಅದೇ ರೀತಿ ಮುಂದಕ್ಕೆ ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘ, ಕುಂಡಾಜೆ ರಾಮಕುಂಜ, ಬಳಿಕ ಅಲಂಕಾರ ಘಟಕದಿಂದ ಸ್ವಾಮೀಜಿಯವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಬೇಕಂತ ವಿನಂತಿಸಿದ್ದೇನೆ. ಒಡಿಯೂರು ವಿವಿಧೋದ್ದೇಶ ಸಹಕಾರಿ ಸಂಘ, ಕುಂಡಾಜೆ ರಾಮಕುಂಜ ಘಟಕದ ವತಿಯಿಂದ ಸ್ವಾಮೀಜಿಯವರಿಗೆ ಗೌರವಾರ್ಪಣೆ, ಬಳಿಕ ಅಲಂಕಾರ ಘಟಕದಿಂದ ಗೌರವಾರ್ಪಣೆ ಸಲ್ಲಿಸಿದ್ದಾರೆ. ಒಡಿಯೂರು ಸ್ವಸಹಾಯ ಸಂಘಗಳ ವತಿಯಿಂದ ಗೌರವಾರ್ಪಣೆ, ಕುಂಡಾಜೆ ರಾಮಕುಂಜ
ಇಲ್ಲಿಯ ಸ್ವಸಹಾಯ ಸಂಘಗಳ ಸದಸ್ಯರು ಮತ್ತು ಪದಾಧಿಕಾರಿಗಳಿಂದ ಸ್ವಾಮೀಜಿಯವರಿಗೆ ಗೌರವ ಅರ್ಪಣೆಯನ್ನು ಸಲ್ಲಿಸಿದ್ದಾರೆ. ಅದೇ ರೀತಿ ಈ ಒಂದು ದಾಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ಶ್ರೀ ಕೆ ಸುಬ್ರಹ್ಮಣ್ಯ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಶರವೂರು ಇವರಿಗೆ, ಶೇಷಪ್ಪ ಪೂಜಾರಿ ನಿಖಿಲಾಡಿ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಶರವೂರು ಇವರು ಹೂಗುಚ್ಚ ಕೊಟ್ಟು ಹಾಗೂ ಸಾಲು ಹಾಕಿ ಗೌರವಿಸಬೇಕಂತ ವಿನಂತಿಸ್ತಿದ್ದೇನೆ. ಅದೇ ರೀತಿ ಈ ಸಮಾರಂಭದ ಮುಖ್ಯ ಅತಿಥಿಯಾದ ಶ್ರೀ ಶ್ಯಾಮ್ ಭಟ್ ಓ ನ್ಯಾಯವಾದಿಗಳು ಮೈಸೂರು ಇವರಿಗೆ ಶ್ರೀಯುತ ವಿಠಲ್ ರೈ ಕೋನಾಲ್ಗೊತ್ತು ಸದಸ್ಯರು, ಜೀರ್ಣೋದ್ಧಾರ ಸಮಿತಿ ಶ್ರೀ ಕ್ಷೇತ್ರ ಶರವೂರು ಇವರು ಸ್ವಾಗತಿಸಬೇಕಂತ ವಿನಂತಿಸ್ತಿದ್ದೇನೆ. ಅದೇ ರೀತಿ ಶ್ರೀ ಕಾವು ಹೇಮನಾಥ್ ಶೆಟ್ಟಿ ಸಂಚಾಲಕರು, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಶ್ರೀಧರಿಗೆ ರಾಧಾಕೃಷ್ಣ ರೈ ಪರಾರಿ ಇವರು ಗೌರವಿಸಬೇಕಂತ ವಿನಂತಿಸಿದ್ದೇನೆ. ಶ್ರೀ ಹೇಮಂತ್ ರೈ ಮನವಳಿಕೆ ಗೊತ್ತು ಅಧ್ಯಕ್ಷರು, ಅಭಿವೃದ್ಧಿ ಸಮಿತಿ ಶ್ರೀ ಕ್ಷೇತ್ರ ಶರವೂರು ಶ್ರೀಧರಿಗೆ ಗಿರೀಶ್ ಗೌಡ ಅಳಿಕ್ಕಿ ಇವರು ಸಾಲು ಹಾಕಿ ಹೂಗುಚ್ಚ ಕೊಟ್ಟು ಸ್ವಾಗತಿಸಬೇಕಂತ ವಿನಂತಿಸಿದ್ದೇನೆ. ಅದೇ ರೀತಿ ಇನ್ನೋರ್ವ ಗೌರವ ಉಪಸ್ಥಿತಿರುವ ಶ್ರೀ ಎಂ ಗೋಪಾಲಕೃಷ್ಣ ಪಡ್ಡಿಲಾಯ ಮಾಜಿ ಅಧ್ಯಕ್ಷರು, ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಶರವೂರು ಶ್ರೀಯುತರಿಗೆ ವಾಸಪ್ಪ ಗೌಡ ಕೆದ್ದೊಟ್ಟೆ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ಸ್ವಾಗತಿಸಬೇಕಂತ ವಿನಂತಿಸಿದ್ದೇನೆ. ಧನ್ಯವಾದಗಳು. ಇನ್ನು ಮುಂದಕ್ಕೆ ತಮ್ಮ ನಿತ್ಯಾನುಷ್ಠಾನ ಇತ್ಯಾದಿಗಳ ತುರ್ತಿನಿಂದಾಗಿ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ತಾನು ತೆರಳುವುದಾಗಿ ತಿಳಿಸಿದ್ದಾರೆ. ಆದ್ದರಿಂದ ಪರಮಪೂಜ್ಯರನ್ನು ನಮ್ಮೆಲ್ಲರನ್ನು ತಮ್ಮ ಆಶೀರ್ವಚನಗಳೊಂದಿಗೆ ಹರಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವ ಪಾಪಹರೇ ದೇವಿ ನಾರಾಯಣಿ ನಮೋಸ್ತುತೆ. ನಮಸ್ತೆ ಯತಿವರ್ಯಾಯ ದತ್ತಾತ್ರೇಯಾಯ ಧೀಮತೆ ಗುಣತ್ರಯ ವಿದೂರಾಯ ಬ್ರಹ್ಮನಿಷ್ಠಾಯ ತೇ ನಮಃ. ಆಂಜನೇಯಮತಿಪಾಟಲಾನನಂ ಕಾಂಚನಾದ್ರಿಕಮನೀಯ ವಿಗ್ರಹಂ ಪಾರಿಜಾತತರುಮೂಲವಾಸಿನಂ ಭಾವಯಾಮಿ ಪವಮಾನ ನಂದನಂ. ಜೈ ಹನುಮಾನ್, ಜೈ ಹನುಮಾನ್, ಜೈ ಹನುಮಾನ್. ಪ್ರೀತಿದ ಭಗವದ್ಭಕ್ತರೇ, ದುಂಬತ್ತದು ಅಪ್ಪೆನ ಪಾದ ಪುಡ್ಯಾಡೊಂದು ನಾಲೆದ ಕೊಡಿಟ್ಟಿತ್ತೊಂದು ರಡ್ಡು ನಾಲ್ ಪಾತೆರ ಪಾಲೆಂದು ಪ್ರಾರ್ಥನೆ ಮಂತೊಂದು ರಡ್ಡು ನಾಲ್ ಪಾತೆರುಗಳು ಈ ಕಾರ್ಯಕ್ರಮದ ತುಂಬುಡು ದಾನೆಂಡಿಕೆ ಎಂಡ ಒಂಜಿ ಘಟಕದ ಒಂಜಿ ಉದ್ಘಾಟನೆ ಅಂಡ್ ಇಂಕ ತೋಜುನೆ
ಆ ಯಕ್ಷಧ್ರುವ ಫೌಂಡೇಶನ್ ಇಂಪೆಂತ ಸುರೂಟ್ ಒಂಜಿ ವಿಶ್ವ ಸೇರಂಡ ಅವು ಎಡ್ಡೆ ಎಂದು ತೋಜನಬೇಕು. ವಿಶ್ವ ಯಕ್ಷಧ್ರುವ ಅಂಡ ಎಡ್ಡೆ ಎಂದು ತೋಜು ಪಂಡ ವಿಶ್ವ ಇಡೀ ಮಾತಾದಿಕ್ಕೆಲ್ಲ ಪದ್ರದು ಉಂಡತ್ತ ಅವು ಅಂಚಾನೆ ಕಾರಣ ಈಗ ಒಪ್ಪುಂಡು ಒಂದು ಅನ್ ತೆರೆಯೋಣಬೆ. ಇನ್ನು ಎಂಕ್ಲ ಊರ್ದೊಂಜಿ ಜವ್ವನೆ ಒಂಜಿ ಕಲಾವಿದೆ ಈತ್ ಮಲ್ಲ ಮಟ್ಟಿಗೆ ಎತ್ತರಗೂ ಏರುಂಡಾಂಡ ಅವು ಎಂಕ್ಲೆಗ್ ಲೈಟ್ ಒಂಜಿ ಆತ ಸಂತೋಷ ಆಪಣಂಚಿನ ಸಂಗತಿಯನ್ನು ಈ ಸಂದರ್ಭಡು ಪಂಡು ಒಂದುಲ್ಲೆ ಬಾರಿ ಎಡ್ಡೆ ಪೊರ್ಲ ಕಂಟದ ಮುಲ್ಪೊಂಜಿ ಘಟಕದ ಒಂಜಿ ಉದ್ಘಾಟನೆ ಆತಂದು ನೆತ್ತ ಮಾತ ಸಂಘಟಕರಿಗೆ ಯಾನು ಎಡ್ಡೆಪ್ಪುನ ಈ ಸಂದರ್ಭಡು ಬಯಕು ಒಂದುಲ್ಲೆ. ಈ ಫೌಂಡೇಶನ್ ಅಂತ ಪಂಡ ಅವು ಸಂಸ್ಕೃತಿದ ಫೌಂಡೇಶನ್ ಅಂದು ಏನು ಪಂಡೊಂದಿಲ್ಲ. ಸಂಸ್ಕೃತಿದ ಫೌಂಡೇಶನ್ ಆ ಮೂಲಕವಾದ ಧರ್ಮ ಸಂಸ್ಕೃತದ ಉರಿಪುಗು ಮಲ್ಲೊಂಜಿ ಪ್ರಯತ್ನ ಗೊಂತುದ ಅಂತಲೇ ನಡತೊಂದು ಪುಂಡು ತನ್ನಾತೆಗೆ ಅವು ಅಗೋಚರವಾದ ಐತೆ ಕೆಲಸ ಅವು ಮಲ್ತೊಂದುಂಡು. ಐಕೆ ಒಂಜಿ ಎಡ್ಡೆಪ್ಪುನ ಈ ಸಂದರ್ಭಡು ಬೈಕೊಂದು ಇನಿ ಇಡೆ ಬಣ್ಣಗೆ ಇಂಕ್ ಬಾರಿ ಸಂತೋಷ ಆತನ ಆಣಿಲೇನು ಬೈದೆ ಇಡೆಗೆ ಆನಿಗ್ಲ ಏನಿಗ್ಲ ತುನಾಗ ಒಂಜಿ ಆತು ಮಲ್ಲ ಪರಿವರ್ತನೆ ನಂಕುತ್ತುವರೆಗೆ ಸಾಧ್ಯತೆ ಆಪುಂಡು. ಈತನೇ ದೇವಾಲಯದ ಕೆಲಸಗಳು ಮಾತ್ರ ದುಂಬರಿದು ಅಪ್ಪೇನು ದುಂಬೊತ್ತದು ಒಂಜಿ ಬಾಲಾಲುಕುಳ್ಳ ಅದು ಅಪ್ಪೆ ಆಯ್ನಾತು ಬೇಗ ಎಂಕ್ಲಡ ಈರು ಮೂಲಾಲಯಕ್ಕೆ ಪೋಪ್ಲೆಕ್ಕ ವ್ಯವಸ್ಥೆ ಇರೇ ಮಲ್ಪೊಡೊಂದು ಕೇಣುನ್ನ ಪ್ರಕಾರಡು ಭಾರಿ ಶೀಘ್ರವಾದ ಬೇಲೆ ನಡತೊಂದುಂಡು ಮುಳ್ಪದ ಮಾತೆರೆಗಳೇನು ಈ ಸಂದರ್ಭಡು ಎಡ್ಡೆಪ್ಪುನಿ ಅನ್ಬಯಕು ಒಂದುಲ್ಲೆ. ಅಪ್ಪೆ ಮನಸ್ಸು ಮಲ್ತನ ಏತು ಎತ್ತರಗಳು ಕೊನೆಯವರೆಗೆ ಸಾಧ್ಯತೆ ಉಂಡು ಅಂತು ಮೇರಿನ ಪಾತೆರನ್ನ ಪನ್ಪೇರಿತೆ ಜಲದುರ್ಗಾದೇವಿ ಇಂದು ಅಲ್ಪ ದಾಲ ಇಜ್ಜಾಂಡು ಏನೊಂಜತ್ತು ಮಲ್ಲ ಒಂಜಿ ದೇವಾಲಯ ಕಟ್ಟದು ಸಮರ್ಪಣೆ ಮಲ್ತದೇರು ಅಪ್ಪೆಗೆ. ಇಂಚಿನ ಜನಕ್ಕಳು ಮಾತ್ರ ನಮ್ಮೊಟ್ಟಿಗೆ ಉಂಡು ಅಂದಾಂಡ ಅರೆ ಲೆಪ್ಪೊಡು ಒಂದುಂಜಿ ಶಾಂಬಟ್ರಂದು ಮಂಡ ಓ ಒಂದು ಅರ್ನ ಪುದರ್ಡೆ ಓ ಉಂಡತ್ತ ಅಂಚದ ರೂಂಗುಟ್ಟುವೇರು ಅಪ್ಪಗನಿ ಒಂಜಾತು ಏತು ದುರೋಡಿತ್ತಿರಲ್ಲಿ ಇತ್ತಾರು ಪಂಡಿರತ್ತೆ ಅರ್ನ ವಿಷಯಗಳೇನು ಒಂಜಾತು ಲೆಪ್ಪುಗೂ ಬತ್ತಿರು ಅಂತ ಅಪ್ಪೆನ ಅರ್ತಿ ಪಿರ್ತಿ ಅರೆಗುಂಡು ಅಂದು ಅಂತ ತೆರಿಯೋಣ ಬೇ. ಇನ್ನು ಎಡ್ಡೆ ಒಂಜಿ ಕಾರ್ಯಕ್ರಮ ಸಂಪನ್ನತೆ ಆಪಣಂಚಿನ ಪುಣ್ಯಕಾಲಲ್ಲ ಅಂತ ಮೂರು ಮಾತೆರನ್ನ ಹಿರಿಯಕ್ಲು ಇಜ್ಜಂದಿನ ಸಭೆಗೆ ಪೋಯ್ರವಲ್ಲಿಂದ ಒಂಜಿ ಪಾತ್ರೆ ಉಂಡು ಅಂಡ ಮೂಳು ಹಿರಿಯಕ್ಲು ಉಳ್ಳೇರಿ ಅಂಚಾಂದು ಹಿರಿಯಕ್ಲು ಇತ್ತಿನ ಸಭೆಯಿಂದ ಮಾತ್ರ ಅತ್ತು ಧರ್ಮ ತೆರಿನಕ್ಲು ಪೊಡು ಅಂದ್ರೆ ಮಾತ್ರ ತೆರಿನಕ್ಲು ನಮ್ಮ ಒಟ್ಟುಗುಳ್ಳೇರು ಅಂಚಾದ ಈ ಸಭೆಗೆ ಒಂಜಿ ಮಾನಾದಿಗೆ ಉಂಡು ಒಂದು ಅಂತ ತೆರಿಯೋಣ ಬೇ. ಇನ್ನು ಶರವೂರು ಅಂತ ಪಂಡ ಊರಿಗೂ ಊರು ಸಂಬಂಧ ಅಂತ ಯಾನು ಒಡಿ ಹುಡ್ದು ಬತ್ತನೆ ಓಡೆ ಅಂದ್ಕೊಂಡು ಶರವೂರಿಗೂ ಈ ಊರಿಗೂ ಸಂಬಂಧ ಅಂತ ದುಂಬರಿ ಮಲ್ಲ ಒಂಜಿ ಸಿರಿವಂತೆ ಪಂಡೆಗೆ ಅಂದರೆ ಅನಂತೆ ಊರು ತಿರುಗೊಂದು ಪೋಡುಂತು ಒಂದುಲ್ಲೆ ನೆತ್ತದಲ್ಲ ಅನುಭವ ನಿಕ್ಕಿತ್ತಿನ ಪನ್ನಡು ಬಲ್ಲ ಎನ್ನೊಟ್ಟಿಗೆ ಪಿದಾಡ್ಲ ಅಂದು ಒರಿಯಲ್ಲೇ ತೊಂದು ಪಿದಾಡಿ ಐಡೊಂಜಿ ಮತ್ತು ಖರ್ಚಿಗೆ ಬಿಡ್ತಾನೆ ಗಂಟೆಲ್ಲ ಕಟ್ಟದು ಕೊಡ್ತೇರು ಬಣ್ಣಗ ಸಾದಿ ಖರ್ಚಿಗೆ ಉಪ್ಪಾಡುದಿಲ್ಲ ಅಂಚಲ್ಲ ಎತ್ತೊಂದು ಪೊಣ್ಣಗ ಆ ಸಿರಿವಂತೆ ಪಂಡೆಗೆ ಅಂದರೆ ಎಂದು ಓವಿಯ ಊರು ಒಂದು ಕೇಂಡೆಗೆ ಇನ್ನು ಊರು ಒಂದು ಬಣ್ಣಗ ಅಂಬೆ ಪಿರೋಡ್ದು ಪಂಡೆಗೆ ದನುಕ್ಲೆ ಒಂದು ಹೆಚ್ಚು ಕಮ್ಮಿ ಎಂಕೊಂದು ಸುರೂರು ಒಂದು ತೋಜುಂಡು ಒಂದು ಬಂಡೆಗೆ ಸುರೂರು ಅಂತ ಪಂಡ ಪಿರೋಡ್ದು ರಬ್ಬಿ ಕೈ ಬಾಟ್ರೆ ಶುರು ಮಾಡ್ತದೆ ಅಂಚೆ ಅದು ಸುರೂರು ಅಂತ ಐಕೆ ಜನ್ಮ ಅಂದು ಒಂಜಿ ಅರ್ಥ ಉಂಟು. ನೆನೊಂಜಿ ಒಂತೆ ಮಧ್ಯಾಹ್ನ ಒಂಜಿ ಕಡೆಗೆ ತೆಗೆ ಅಂದರೆ ಅಂದು ಅವಿಯ ಊರು ಒಂದು ಎಂಕ ದನಿಕ್ಲೆ ನಡೂರು ಒಂದು ತೋಜುನು ಅರ್ಧ ಮುಗಿತ್ತು ನೀವೇನ ಗಟ್ಟ ಕಡೆಗೆ ಕತ್ತಲೆ ಅಣೆಕೆಂಡರಿಗೆ ಒಂದು ಅವಿಯ ಊರು ಅಂತ ಒಂದು ಮುಗಿಯೂರು ಅಂತ ಬಂಡೆ ಅಂಡ ಅಡೆಯ ಮುಗಿಂಡು ಕತೆ ನೇನು ಆಧ್ಯಾತ್ಮಿಕವಾದ ನಮ್ಮ ತೂಪ ಅಂದಾಂಡ ಹುಟ್ಟು ಒಂದು ಒಂಜುಂಡು ಪುಟ್ಟು ಒಂದು ಐಕ್ಪುದಾರ ಹುಟ್ಟು ಎಂದರೆ ಅದು ಸರಸ ಅಂದು ಸರಸದಿಂದ ಹುಟ್ಟು ಒಂದು ಒಂಜಿ ಪಾತೆರ ಉಂಟು ಸರಸದಿಂದ ಹುಟ್ಟು ಅಂಡ ಕಡೆ ಕೊಂಚ ಮುಗಿತಾಲ ಅಂದುಂಡು ಅವು ವಿರಸ ಅಂದ ಐಕ್ಪುದಾರ ಮಾತೆಲ್ಲ ಬೇಜಾರಾಪಣು ವಿರಸ ಅಂಡ ಈ ಸರಸ ಬೊಕ ವಿರಸದ ನಡುಟೊಂಜಿ ಉಂಡತ ಐನು ಬದುಕು ಅಂತ ಪಂಡೇರು ಐನು ಜೀವನ ಅಂತ ಪಂಡೇರು ಕೋಡೆ ಇನಿ ಎಲ್ಲೆ ಜಟ್ಟು ಮುಗಿದು ನಮ್ಮ ಬದುಕು ಭೂತಕಾಲ ಒಂಜಿ ವರ್ತಮಾನ ಒಂಜಿ ಭವಿಷ್ಯತ್ತು ಒಂಜಿ ಆಂಡ ಭವಿಷ್ಯತ್ತಿಗೆ ದಾಲ ಒರಿಪೊಡು ಆಂಡ ವರ್ತಮಾನ ಎಡ್ಡೆ ಪೊಡತ್ತ ಅಂಡ ಶರವೂರ್ದ ಭಾಗೋಗು ಮಣ್ಣಾಗ ವರ್ತಮಾನಗೂ ಬಲ ಉಂಡು ಅಂಚ ಅದು ಭವಿಷ್ಯತ್ತು ಒರಿಯರೆ ಸಾಧ್ಯತೆ ಆಗ್ತದೆ ಅನ್ಪಂಡೊಂದಿಲ್ಲ. ಮೂಳು ಎಡ್ಡೆ ಒಂಜಿ ಭಕ್ತರೆ ಕೂಟ ಉಂಡು ನೆಕ್ಕೊಂಜಿ ಸಮಿತಿಗಳು ಮಾತಾಡು ನಡವಳಿಕೆ ಎಂಚ ಮನ್ಪಡೋದು ಎಂಕು ದುಂಬೋರಿ ಕಮಲಾಕ್ಷರನ ಮುಳಿತೇನು ಬಹುಶಃ ನಮಗೆ ನೆತ್ತೊಟ್ಟಿಗುಳ್ಳಿರುತ್ತೆ ಅರೆ ನಾನು ನೆನಪುಂಡು ಪಾಪಗೆ ನಾನು ಲೆಪ್ಪಡಾದಿ ಎಡೆಗೆ ಇರು ಬರೋಡಿ ಸ್ವಾಮಿಲೆಂದು ಲೆಪ್ಪಡಾದಿರ ಒಂಜಿ 2 ಸರ್ತಿ 3 ಸರ್ತಿ ಅನ್ನು ಬತ್ತನ ಎಡೆಗೆ ಇಂದಕ್ಕೆ ಮತ್ತೊಂದು ಇತಿಹಾಸ ಉಂಡು ಋಷಿ ಪರಂಪರೆ ನೆತ್ತಪಿರೋಡು ಉಂಡು ಒಂಜಿ ಋಷಿನ ಅನುಗ್ರಹ ಉಂಡು ಋಷಿಯಿಂದ ಪಣ್ಣಾಗ ಒಂಜಿ 3 ಗಂಟೆ ಪಾತಿರೋರು ಮೇರಡ ಪಂಡ ಏತು ಋಷಿತ ಬಗೆಟ್ಟು ಮಾತ ಲೆಕ್ಕಾಚಾರ ಅಂತ ಆರು ಪಣ್ಪೇರು
ಒಂಜಿ ಆತ ಇನಿತ್ತ ಬಗೆಗೆ ತುಪ್ಪಂದಂಡ ಮುಲ್ಪಲ ಒಂಜಿ ರಿಷಿನ ನೆನಪು ಮನ್ಪೊಡು. ನಮ್ಮ ಪರಂಪರೆಗೆ ಒಂಜಿ ಪುದರುಗಳು ಉಂಟು. ಅವು ಮಾತ ಕಲೆ ಸಾಹಿತ್ಯ ಸಂಗೀತನು ಮಾತ ತರ್ಕೊಂದುನೇ ಹೋಗುದಕ್ಕೆನ್ನು ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಐಟ್ ಅವು ಮಾತ ನಡಪೆರೆ ಒರಿಪೆರೆಗೂ ಸಾಧ್ಯತೆ ಅದು ಉಂಡು. ಮುಲ್ಪಲ ಐಕು ಪೂರಕವಾದ ಇನ್ನು ಮಾತ ಕಾರ್ಯಕ್ರಮ ಸಂಪನ್ನತೆ ಆಗ್ತದೆ. ನವರಾತ್ರಿದ ಪರ್ವ ಕಾಲುಡು ನಮ್ಮ ಮಾತ ಉಲ್ಲ. ನವರಾತ್ರಿ ಪಣ್ಣಿಡಿದ ಬುಕ್ಕ ಅವ್ರು ಮೈಸೂರದ ಉರುಡುಪ್ಪಣೆ ಭಾರಿ ಸಂಭ್ರಮದ ಅಲ್ಪ ಆಚರಣೆ ಆಪಣಂಚಿನ ಸಂಗತಿ ಅಲ್ಪ. ಚಾಮುಂಡೇಶ್ವರಿ ದೇವಿಗೆ ಆರಾಧನೆ ಆಪಣಂಚಿನ ನಿಮ್ಮಲ್ಲ ಕ್ಷೇತ್ರವು ಮಲ್ಲ ಪ್ರದೇಶ ಅಂತೂ ಊರಿಗೆ ವಿಶ್ವಗೆ ಒಂಜಿ ಬೊಲ್ಪಿಪ್ಪನಂಚಿನ ಒಂಜಿ ವಿಚಾರ ಅಂತ. ಇನ್ನು ಮತ್ತು ಒಂದಿಲ್ಲ ದಸರಾ ಅಂದ ಪಂಡ ದಾದ ಒಂಬ ರಾತ್ರಿ ಒಂದೇ 10 ಪಗೆಲ ಆಪುಜತ್ತ ಒಂಬ ರಾತ್ರಿ ಕಳೆದು 10 ಪಗೆಲ ಆಪಣೆ ಅವಾಗ ವಿಜಯದಶಮಿಯಿಂದ ಐಕ್ ಪುದರುಂಡು. 10ಕ್ಕೆ ವಿಜಯದಶಮಿಯಿಂದ ಪುದರುಂಡು. ಆ ವಿಜಯದಶಮಿ ಎಂಚಾಂಡದ ಕೇಂದ್ರ ಅಪ್ಪೆ ಲೋಕ ಕಂಟಕೆರನ್ ಮಾತ ಕಿರ್ದು ಮುಗಿತದೆ ಅಜ್ಞಾನೆನಪಿನ ದೂರ ಮಲ್ತದೆ ಗೇನದ ತುಡರು ಅರಳಾಯನಂಚಿನ ದಿನವು ವಿಜಯದಶಮಿಯಿಂದ. ಅವಾಗ ನಮ್ಮ ಬದುಕಿಡು ವಿಜಯದಶಮಿ ಆವಡು ಏಪ ಆವಡು ಒಂದು ಕೆಂಡ ನಮ್ಮ ಉಡಲ್ಲೊಂಜಿ ತುಡರು ಪೊತ್ತೊಡತ್ತ ಅಜ್ಞಾನದ ಅಂಧಕಾರದ ರಕ್ಕಸಿರಿನ ಮಾತು ಕೆರನೊಡತ್ತ ಅಪಗನತ ವಿಜಯದಶಮಿ ಯಾರಿಗೆ ಸಾಧ್ಯತೆ ಪುಣೆ ನಮ್ಮ ಉಳೈ ನಿಲುಕುತ್ತುವುದು ನಮ್ಮ ಉಳೈತ್ತಿನಂಚಿನ ರಕ್ಕಸಿರಿನ ಮುಗಿತಿನೇ ನಂಗೆ ವಿಜಯೋತ್ಸವ ವಿಜಯದಶಮಿ ಯಾರಿಗೆ ಸಾಧ್ಯತೆ ಉಂಡು. ಇನ್ನು ಅಪ್ಪೆಲ್ಲ ಮತ ಮಸ್ತ್ ಉಳ್ಳೇರು ಮತ ತುನ ನಂಗೆ ತೋಜುನು ಅಪ್ಪೆಲ್ಲು ಓಳು ಜಾಗೃತಿ ಆಯರ ಅಲ್ಪ ಇಲ್ಲು ಪರಿವರ್ತನೆ ಅಂದರ್ಥ. ಅವು ಇಂಚಾವಡು ಮನೆಯೇ ಮೊದಲ ಪಾಠಶಾಲೆ ಜನನಿ ತಾನೇ ಮೊದಲ ಗುರು. ಓದನಕ್ಲು ಮತ್ತು ಧನ್ಯರಾವಡತ ಅಂಚಾದ ಅಪ್ಪೆನೇ ಒಂಜಾತ ಮೊದಲ ಗುರು ಆವಡು ಸುರುತ ಗುರು ಅಪ್ಪೆ ಆವಡು ಅವು ಆಂದಿನಡ್ದೇ ಸಮಾಜದ ತೊಂದರೆಗಳು ಉಪ್ಪುನು. ಇತ್ತೆ ಮಾತ ತುಲೆಗೆ ಏತ್ ಸಮಸ್ಯೆ ಉಂಡು ಒಂದು ಕೆಂಡ ದುಂಬುದ ಕಾಲಡು ಮಾತ ಪೂರ್ವಕಾಲದಲ್ಲಿ ಕೃತಯುಗದಲ್ಲಿ ಇರುವರು ರಕ್ಕಸೆಲ್ಲ ಪಾಂಡವರು 2 ಕೂಟ ಇತ್ತು ಅಪಗಲ ಇತ್ತುಂಡು ಲಡೆಯೆಲ್ಲ ನಡಪೇದೆ ನಾವು ಬಿಡ್ಲೆ ಅಂಡ ತ್ರೇತಯುಗೋಗು ಬಣ್ಣಾಗ ಒಂದೇ ಲೋಕದಲ್ಲಿ ಇರುವರು ರಾಮೇಲ ರಾವಣೆಲ್ಲ ಒಂಜೆ ಲೋಕಡು ಭೂಲೋಕಡು ಅಂಡ 5 ಇಂಚಿ ಬಲೆಗೆ ದ್ವಾಪರ ಯುಗದಲ್ಲಿ ಒಂದೇ ಮನೆಯಲ್ಲಿ ಇರುವರು ಕೌರವರೆಲ್ಲ ಪಾಂಡವರೆಲ್ಲ ಲಡೈ ಪೆಟ್ಟು ಕೊಂಚ ಮಾತಾಡ್ತಾನೆ ಗೊತ್ತುಂಡು ಮಾತಾಡಕ್ಕೆ ಎನ್ನೋ ಸಂಗತಿ ಅವು ಗೊತ್ತುಂಡತ್ತ ಕುಟುಂಬ ಕಲಹ ಅಂತ ಅಂಡ ಈ ಕಲಿಗಾಲಗು ಬಲೆಗೆ ಕಲಿಗಾಲವು ಬತ್ತೈತ ನಂಗೆ ತೋಜನೆ ಒಂಜೇ ವ್ಯಕ್ತಿಡ ರಡ್ಡಲು ಉಂಟು ಕಾಂಡೆ ದೇವತೆ ಆದುಪ್ಪೆ ಕತ್ತಲನ ರಕ್ಕಸಾಪಿ ನಿಕ್ಲಂದ ತುಳೆ ಬೋಡುಂದ ಅಂಡ ಹೆಂಡತಿಯ ತಲೆಯನ್ನು ಕಡೆದು ಸ್ಟೇಷನ್ನಿಗೆ ತಂದನು ಅಂಡತ ಅಂತೂ ಇತ್ತೆ ನಮ್ಮ ಓಳು ಪರಿವರ್ತನೆ ಆವಡು ಅಂತ ನಮ್ಮ ತೂವಡಾಯನೆ ವ್ಯಕ್ತಿ ವಿಕಾಸ ಆವಂದೇ ದೇಶ ವಿಕಾಸ ಯಾರಿಗೆ ಸಾಧ್ಯತೆ ಇಜ್ಜಿ ನೀ ದೇವಲ್ಲುಡು ಮಾತ್ರ ನಮ್ಮ ಸೇರಿದ ಮೃಣಜಿ ಕತೆ ನಡೆದಾನೆ ಎಂಗ್ಲ ವಕೀಲರುಳ್ಳೇರು ಮುಲ್ಪ ಒಂಜಿ ಕೇಸಾಂಡು ಬುಕ್ಕ ವಕೀಲ ನಡಿ ಪೋಡೆ ಅನ್ಕ ಅಂಡ ಐಟು ದಾನೆ ಹಣ್ಣದಿಕೆಂಡ ಪಿರಿಯಾದಿ ಕೊರುನಾಯೆ ಅಲ್ಪ ಜಡ್ಜರ್ನ ಎದುರು ನ್ಯಾಯಾಧೀಶರನ್ನ ಎದುರು ಬಣ್ಣಗ ನ್ಯಾಯಾಧೀಶರಿಕೆಂಡರಿಗೆ ಇಂಚಿನ ವಕೀಲ ಇರ್ತಿತ್ತನ್ನ ಅಲ್ಪನೆ ಮುಗಿತು ಬಿಡುಪೇರು ಅಡೆಮಂಟ ಬೋಪುಜರಾರು ಅನ್ನ ದೃಷ್ಟಿ ಹಂಚುಂಡು ಧರ್ಮ ದೃಷ್ಟಿ ಇತ್ತು ನೀಡಿದಾದ ಅರ್ನ ಒಕ್ಕಲತ್ತಿಗೆ ಆತ ಬಲ ಉಂಡು ಒಂದರ್ಥ ಯಾರು ಅಲ್ಪನೆ ಮುಗಿಪೇರು ಕೇಸ್ ಅರೆಗೊಂದು ಪೈಸೆ ಅವು ಪೈಸೆ ಎಂತೂ ಪೂಜಾರು ಒಂಜಿ ಸಮಾಜ ಒರಿಯೋಡಿ ಎಂಪಿನ ಬಗೆಟ ಅರ್ಥ ಒಂದು ಉಪ್ಪೇರು ಐನ ಅಡೆಗೆ ರಾಜ್ಯವಂತ ಮುಗಿಪೇರು ಅಂಡ ಆ ಬತ್ತನಂಚನ ಕೇಸ್ ದಾನೆ ಅಂದು ಕೇಂಡ ಜರ್ಜನಿಯರು ಬತ್ತದ ಉಂತಾದುಂಡು ಆಯ್ ಪಿಂಜರಿಡು ಉಂತಾದೇರ ಆಯನೆ ದಾದೇ ನಿನ್ನ ಅಂದು ಕೇಂಡಿರು ದಾಲಜ್ಜಿ ಎಂಕೊಂಚ ಆತ ಇಂಚಂಚ ವಿಚಾರ ಉಂಡು ಹೆಂಗೆ ಇಲ್ಲಡು ತಡೆತು ನಿರಾಪ ಇಲ್ಲಡು ಎಂಕೊಂಚ ಡೈವರ್ಸ್ ಕೊರಂಡ ಇಡ್ಡೆತ್ತನು ಅತಿ ಇತ್ತೆ ಸಮಸ್ಯೆವೇ ಹೆಚ್ಚಗರಿಟ್ಟವೇ ಸಮಸ್ಯೆ ಕಾಂಡ್ಯದ ಭಯಾನಗ ಡೈವರ್ಸ್ಗೆ ಸರಿ ಆಪುಂಡು ರೆಡಿ ಆಪುಂಡು ಅಂಡ ಅಲ್ಪ ವತ್ತನಂಚಿನ ಅರಡಿ ಕೆನ್ನಾಗ ಆಯ್ ಪನ್ಪೆಗೆ ಎನ್ನ ಮಲ್ಲ ದಾಲಜ್ಜಿ ಒಂಜಿ ಇಲ್ಲೇ ಕಾಲ್ಗೇಟದ ವಿಷಯ ಆತೆ ಅಂತ ಬಂಡೆಗೆ ಯಾನು ಉಪ್ಪು ಇತ್ತನೇ ಕಾಲ್ಗೇಟ್ ಕೊಂಡದ್ದು ಕೊಡ್ತೆ ಬಡದಿನ ಕೈಕ್ ಆಂಡಲ್ಲ ಎಂಕ್ಲ ಇಲ್ಲ ಲಡೈ ಎಂಚ ಅಂದ ಕೆಂಡ ಕಾಲ್ಗೇಟ್ನೇ ಯಾನ್ ಪಂಪನೆ ತಿರುತಿಡ್ದು ಒತ್ತೋಡು ಎನ್ನ ಬಡಿದೀವಿ ಅನ್ಪಣೆ ಮಿತ್ತಿಡ್ದು ಒತ್ತೋಡು ಎಂಕ್ಲ ಸ್ಕ್ರೂ ಸಾಂಡಿಡ್ದೆ ಕುಳಿದೆಕ್ಕಣೆ ಸುರು ಆಪುಂಡು ಲಡಾಯಿ ಕಾಲ್ಗೇಟ್ದ ಲಡಾಯಿ ಕೊಂಚ ಮಗೆ ಉಳ್ಳೆ ಆಯ್ಕೆ ಪಂಡದ ಪ್ರಯೋಜನನೇ ಹೆಜ್ಜೆ ಆಯ್ ನಡುಟು ಹೊತ್ತುಕೋಬಪ್ಪ ಅಂದ್ವತ್ತು ನಟ್ಟು ಹೊತ್ತೊಣ್ಣೆ ಇವತ್ತು ಅಂತೂ ಇಲ್ಲಡೆ ಎಂಕೆ ನಿದ್ರೆ ಹೆಜ್ಜಿ ಒಂಜಾತು ಕುಳ್ಳೆರೆಗೆ ಆಪಿ ತಡೆತು ನೆರೆಗೆ ಆಪಿ ಒಂಜು ಡೈವರ್ಸ್ ಕೊಡು
ಆತ ಬರ್ತಾನೆ ಜಡ್ಜೆಡ್ ಮಂಡರೆ ನಿಕ್ಲೆ ಮಂಡೆ ಸರಿ ಉಂಡೆ ನಿಕ್ಲೆ ಒಂಜಿ ಕಾಲ್ ಗೇಟಿಗೆ ಲಡೆ ನಿಕ್ಲೆ ಇಲ್ಲಾಡು ಯಾನು ಬೇತೆ ಮಲ್ಲ ಮಲ್ಲ ಮಾತ್ರ ತೂತೆ ಇತ್ತು ಇಲ್ಲೇನೆ ಅಂತ ತೂತು ಜಿಂದು ಮಂಡರಿಗೆ ನಿಕ್ಲು ಒಂಜಿ ಉಪಾಯ ಮಂಡು ದೋರ್ಪಂಡರಿಗೆ ಈ ಒಂಜಿ ಕಾಲ್ ಗೇಟದ ಪ್ಯಾಕೆಟ್ಗೆ ತೊಂದು ಬರೋಡು ಈ ಇಲ್ಲಡ್ದೆ ತೊಂದು ಕಾಂಡೆ ಒತ್ತೊಂದು ಉಪ್ಪಲ ತಿರ್ತಿರ್ದೆ ಒತ್ತೊಂದು ಉಪ್ಪಲ ತೊಂದರೆ ಇಜ್ಜಿ ನೆನೊಂಜಿ ಕೊಂಡದ್ದು ಬಡಿದಿನ ಕೈಕೋರು ಅಲ್ಲಿ ಮಿತ್ತಿಡ್ದು ಒತ್ತೊಂದು ಉಪ್ಪಾಡು ಬೊಕ ಮಗೆ ಇಲ್ಲತ್ತ ಆಯ್ಗಲೊಂಜಿ ಕೊಂಡದ್ಕೊರ ನಡೂಟೆ ಒತ್ತೊಂದು ಉಪ್ಪಾಡು ಮುಗಿಂಡ ತನಿಕ್ಲ ನಿಕಡ ಯೋರ್ಸುದಾಯೆ ಎಂದಿಕೆಂಡರಿಗೆ ಇತ್ತೆ ಸಮಾಜದ ದಾನೆ ತಂದಿಕೆಂಡ ಸಮನ್ವಯ ಇಜ್ಜಿ ಸಮರಸ ಇಜ್ಜಿ ಓರಿನವರಿ ತೆರೆದು ಬದುಕುನಂಚಿನ ವಿಚಾರಣೆ ಇಜ್ಜಿ ದಯಂದ್ಕೆಂಡ ಈ ಪೆದ ಕೋಣಿಡು ಆ ಪೆದ ಕೋಣಿಡು ಉಳ್ಳೆಂದಾಂಡ ವೀಡಿಯೋ ಕಾಲ್ ಮಂತ್ ಪಾತ್ವರ್ನೆ ಅಲ್ಪಡ್ದೆ ಪಾತ್ವರ್ನೆ ಒಂಜಿ ಸೇರುಣಂಚಿನ ವಿಷಯನೇ ಇಜ್ಜಿ ಅಂಚಾಯನ ಕಾರಣ ನಮಡ ಒಂಜಾತ್ ಸಮನ್ವಯದ ಕೊರತೆ ಉಂಡು ಸಾಮರಸ್ಯದ ಕೊರತೆ ಉಂಡು ಇಂದು ಇಲ್ಲಡ್ದಿಂಜಿನ ಮನುಷ್ಯನ ಬಗೆಟ್ಟು ಅಂತರಗಳು ಮೂಡುದುಂಡು ತೂಳೆನಿಕ್ಲು ಬೋಡುಂದಾಂಡ ಏತೋ ಬೇತೆ 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 ಮನುಷ್ಯನ ಬಗ್ಗೆಡು ನಡುಟು ಒಂಜಾತ್ ಪ್ರೀತಿ ದಿಂಜಿನ ಮಾತ್ರ ಪೊರ್ಲುದ ಬದುಕು ಮನ್ಪೆರಿಗೆ ಸಾಧ್ಯತೆ ಉಂಡು ಅವು ಸುಲಭದಾಲತ್ತು ನಮ್ಮಂತೆ ತ್ಯಾಗ ಮಲ್ಪಡೈತ ಬಗೆಗೆ ಅಂಚನ ಮಾತ್ರ ಪೊರ್ಲುದ ಬದುಕು ಇಲ್ಲಡ್ನಂಗೆ ಮನ್ಪೆರಿಗೆ ಸಾಧ್ಯತೆ ಉಂಟು ಒಂದು ಇನ್ನು ಈ ಮಾತ ಪಣದ ಪಿರೋಡೆ ಪೋಂದುಲ್ಲೇರು 5 ಇಂಚು ಬರ್ಪುಜೇರು ಅಂಚಲ ಬರ್ಪುಜೇರು ಆಯ್ತ ಪಿರೋಡೆ ಬೆರಿ ಪತ್ತು ಪೋಂದುಲ್ಲೇರು ಪುನರ್ವಿತ್ತಂ ಪುನರ್ಮಿತ್ರಂ ಪುನರ್ಭಾರ್ಯ ಪುನರ್ಮಹಿ ಏತತ್ತು ಸರ್ವಂ ಪುನರ್ಲಭ್ಯಂ ನಾ ಶರೀರ ಪುನಃ ಪುನಃ ಅಂದೊಂಜಿ ಶುಭಾಷಿತರು ಒಂಜಿ ಪಾತೆರ ಪಂಡ್ಪುಂಡು ಪಣವು ಎಲ್ಲೆಲ್ಲ ಗಳಿಕೆ ಮನ್ಪೊಳಿಗೆ ಆಂಡ ಮಿತ್ರನ ಬೊಕ್ಕ ಪಡೆಯವನೊಳಿಗೆ ಬೊಡಿದೆಲ್ಲ ಒಂಚೆ ಹೆಚ್ಚು ಕಮ್ಮಿ ಅಂಡೆ ಬೇತೆ ಅತ್ತ ಅಂಚೆಂಚು ತೋಡದತ್ತು ಪಣ್ಣಾನಿ ಬೇತೆ ನಾಡೋ ನೋಡಿ ಅಂತ ಪಣ್ಣಾನ ಅತ್ತೆ ಆಂಡ 5 ಅಂಚಿಗೆ ಪೋಂಡುಂದಾಂಡ ಏತತ್ತು ಸರ್ವಂ ಪುನರ್ಲಭ್ಯಂ ಈ ಇಲ್ಲು ಬೊಕೊಂಜಿ ಮಾತ ನಂಗೆ ಮನ್ಪೆರಲ್ಲ ಸಾಧ್ಯತೆ ಉಂಡು ಆಂಡ ಈ ಮನುಷ್ಯ ಜನ್ಮ ಉಂಡತ್ತೊಂದು ಭಾರಿ ಶ್ರೇಷ್ಠವಾಯನ ಈ ನೆಕ್ ಮಾತ್ರ ಈ ಪ್ರಾಣಿಗೆ ಮಾತ್ರ ಬುದ್ಧಿ ವಿವೇಕ ಜ್ಞಾನ ಮಾತ್ರ ಕುರ್ದು ಗಡಪ ಬಾಕಿದೇನು ಪ್ರಾಣಿ ಇಂದು ಪಂಡೇರಿ ಇನ್ನೇನು ಉಪಯೋಗವಂತನ ಮನುಷ್ಯರಿಗೆ ಸಾಧ್ಯತೆ ಉಂಡು ಮನುಷ್ಯಡ ಮಾನವೀಯ ಮೌಲ್ಯ ದಿಂಜಿನ ಮಾತ್ರ ಈ ಮನುಷ್ಯರಿಗೆ ಸಾಧ್ಯತೆ ಉಂಟು ಈ ಸಂದರ್ಭ ಪಂಡೊಂದು ಇನ್ನು ವಿಶೇಷವಾಯಿನ ಒಂಜಿ ಕಾರ್ಯ ನಮ್ಮ ಮಾತ್ರ ಪಾಲ್ಪಡೆ ಒಂದಿಲ್ಲ ನಮ್ಮ ಮಕ್ಕಳು ಒಂಜೇ ಕ್ಲಾಸ್ಮೇಟ್ ಇಂಚನೆ ಕುಳಿದುಪ್ಪಿರೋದ ನಾಲ್ಪಲ್ಲ ಗೊತ್ತುಜ್ಜಿ ಅಲ್ಲ ಪಿಕ್ಲಾಟ ಎತ್ತನ ಅಂದೆಲ್ಲ ಗೊತ್ತು ಹೆಂಗೆ ದುಮ್ಮುಣ ಹೊತ್ತು ಪಣ್ಣ ಅನ್ಪಿ ಹೆಂಗ್ಲ ಕಾಲೇಜ್ ಲೈಫ್ ತೋಡು ಪಂಡ ಹೆಚ್ಚು ಕಮ್ಮಿ ಮಲ್ತದ ಅಂದ ಆಯ್ತು ಅರ್ಥ ಮುಕ್ಲ ಡೌದಲ್ಲ ತೋಜು ಎಡ್ಡೆ ಸರಳ ತನೊಂಡು ಒಂಜಿ ಸಜ್ಜನಿಕೆ ಉಂಡು ತುಲೆಗೆ ಅಕ್ಲು ಕುಳ್ದು ನಮನೆ ತುಲೆಗೆ ಕ್ಲಾಸಿಡ್ಲ ಇಂಚನೆ ಉಪ್ಪೇರು ಒಂಜೇ ಬೆಂಚ್ಮೆಂಟ್ ಅದು ಪೆರ್ಲ ಯಾರು ನನಗೆ ಗೊತ್ತು ಜಿಂಕಿ ಒಂಜಿ ಆತ ಆ ರೀತಿ ಉಳ್ಳೇರು ಅಕ್ಲು ನಿಜವಾದ ಹೆಂಗ್ಲೆ ಸಂತೋಷ ಆಗ್ತದೆ ಅವೇ ಬೇ ಬೇ ಪಂಡಿರತ್ತೆ ಏತು ಎಂಚ ಅಂದ ಅಕ್ಲ ಒಂಜಿ ಆತ್ಮೀಯತೆ ಪ್ರೀತಿ ನಾಡೆ ಬತ್ತು ಒಂಜಿ ಅರ್ಧ ಗಂಟೆ ನೊಟ್ಟಿಗೆ ಪಾತೆರ್ದು ಕುಳ್ದೇರಿ ಕ್ಷೇತ್ರ ಗೊತ್ತುಂಡಾರು ನಮಗೆ ಎಟ್ಟೆಂಗೆ ಮೇರಿ ಎಲ್ಲೆಪ್ಪಣೇನೆ ಒಂಜಾತ್ ಇಂಗ್ಲೀಷದ ABCDದ ಒಂಜಾತ್ ಗುರ್ತುನು ಪಂಡ್ತು ಗುರ್ತುನಾರು ಮೇರಿ ಇಲ್ಲಡೆಲೆಪ್ಪಡ ಅದು ಇಂಚ ಎ ಪಂಡ ಇಂಚ ಬಿ ಪಂಡ ಇಂಚ ಅಂತ ಆರಂಭದ ದಿನೊಟ್ಟು ಐಕ್ ಗೆರೆ ಮೂಡು ಪಾದು ಕೊರ್ತುನಾರು ಅಚ್ಚರ ಮೂಡಂದನಾರು ಮೇರಂದು ಪಂಡಿರ ಹಿಂಗೆ ಸಂತೋಷ ಬಂದುಂಡು ನನ್ನ ನಡುಟು ಉಳ್ಳೇರು ನಾಯಕತ್ವಗೂ ನೆನೊಂಜು ಪುದರ ಅಂದದ ಅಣ್ಣ ನಾಯಕತ್ವಗೂ ನೆನೊಂಜು ಪುದರ್ ಆರು ಒಂತೆರಡು ಸರ್ತ ಒಂತೆರಡು ಗೊತ್ತಾಪು ನಂಗೆ ಆ ನಾಯಕತ್ವ ಎಂಚ ಉಪ್ಪು ಅಂತ ಬಹುಶಃ ಕೆಡ್ಡೆ ಒಪ್ಪು ನಾವು ಒಂಜಿ ಸಂಗತಿ ಎರಡೆ ಉಂಡು ಕ್ಷೇತ್ರದ ಅಭಿಮಾನಿಲ ಅಂದು ಏಕಿದಾಲ ಸಂಶಯಗಳಿಜ್ಜಿ ಇನ್ನು ಯಾರೆಲ್ಲ ಉಳ್ಳೇರು ನಮ್ಮ ಮನಟ್ಟು ಬುಕ್ಕ ಹಿರಿಯರು ಎಣ್ಣೆ ಪನ್ನೋಡು ಅರೆಣ್ಣೆ ತುನಾಗ ಒಂಜಾತ್ ಏರ್ಲ ಒಂಜಾತ್ ಕೈತಲ್ಲಿ ಬರುವೇರು ಅವನ ಕೈತಡೆ ಅರೆಣ್ಣೆ ತುಲೆಗೆ ಒಂಜಿ ಸಜ್ಜನಿಕೆ ಎಂಚುಂಡು ತುಲೆಗೆ ಎರಡ ಬರಡ ಬೋಡ್ಚೆ ಎರಡ ಬರುವೇರು ಆರು ಪಂಡೆರಣ್ಣ ಅಡೆ ಮುಗಿನು ಬೊಕ್ಕ ಬೇತದಾಲ ಬತ್ತೇರ್ರೆ ಜಾಡೆ ಮುಟ್ಟ ಆರ ಇನ್ನು ಬುಳಿಪ ಒಂದು ಬತ್ತೇರು ನಾನು ತೆರೆಯುಂಡೆ ನೆನೋರಿ ಯುವಶಕ್ತಿನ ಮಡ ಬೋಡತ್ತ ಜವಣೇರಿ ಬದಲಾಯಿಜಿಂದ ಇಂಚಾಪಣೆ ಐಕೊಂಜಿ ಯುವಶಕ್ತಿ ನಮ್ಮೊಟ್ಟಿಗೆ ಉಂಡು ಬಹುಶಃ ಎಡ್ಡೆ ಒಪ್ಪಿಗೆದ ವಿಷಯ ಈ ಸಂದರ್ಭಡು ಪಂಡೊಂದು ಇನಿ ಸಮಾಜಡು ರಡ್ಡು ಭಾಗ ಬದಲಾವಣೆ ಒಂಜಿ ಮಾತ್ರ ಅಪ್ಪೆನಕ್ಲು ಒಂದು ಜಾಗೃತಿ ಆವಡೆ ನೆನಜು ಮೆಟ್ಟಿ ಜವಣಿದ ಜಾಗೃತಿ ಆಡ ಇಂದು ರಡ್ಡು ಜಾಗೃತಿ ಆಂಡ ಪೊರ್ಲುದ ರಾಷ್ಟ್ರ ಅತನ ದೇಶ ನಿರ್ಮಾಣ ಯಾರೇ ನಂಗೆ ಸಾಧ್ಯತೆ ಉಂಡು ಒಂದು ಅವು ಪರಿವರ್ತನೆ ಆವಡು ಇನ್ನು ಎಡ್ಡೆ ರೀತಿ ಮುಲ್ಪ ಸಂಘಟಿತರಾದು ಮುಳ್ತೂನ ಎಡ್ಡೆ ಭಾವುಕತೆ ತೋಜುನು ಜನಕ್ಲಡೊಂಜಿ ಭಯ ಭಕ್ತಿ ಮಾತ ಮುಳ್ತು ಓಡುಂದಾಂಡ ಶರವರಿಗೂ ಬಲ್ಲೆ ಎಂದು ನಿಕ್ಲ ಏನು ಮುಳೆಪ ಒಂದು ಬೈದಾರೆ ಅವು ಎಂಕ್ಲೆಗ್ಲ ಸಂತೋಷ ಕೊಡ್ತನೊಂದು ಪಂಡೊಂದು ಇನ್ನು ನವರಾತ್ರಿದ ಪರ್ವಕಾಲಡು ನಮ್ಮ ಮಾತ ಉಳ್ಳ ನಮ್ಮ ಎತ್ತರಂಚಿನ ಅಂಧಕಾರಗಳು ಮಾತ್ರ ದೂರ ಆದ ಗೇನದ ತುಡರು ಉಡಲ್ಡು ಅರಳಡು ಈ ಸಂದರ್ಭಡು ಪ್ರಾರ್ಥನೆ ಮಲ್ತೊಂದು ಪಡ್ಡೆದ ಗಾಳಿ ಬೀಜವೊಂದು ಉಪ್ಪುಂಡು ಬಾರಿ ಜಾಗ್ರತೆ ಅವಡು ಪಡ್ಡೆದ ಗಾಳಿ ಬಿರುಗಾಳಿ ಆದ ನಮ್ಮ ಸನಾತನమైన ತುಡರ್ ತೆಕ್ಕಿರ ಬಲ್ಲೆತ್ತ ಐನು ಒರಿಪುನಂಚಿನ ಜವಾಬ್ದಾರಿ ನಮ್ಮ ಮಿತ್ತುಂಡು ಈ ಸಂದರ್ಭಡು ಪಂಡೊಂದು ಸೇನಂಚಿನ ಮಾತ್ರೆ ಇಲ್ಲ ಇತ್ತೆ ನಡಪೆಂಚಿ ದೇವಾಲಯದ ಕೆಲಸಗಳು ಆಯ್ನಾತ ಶೀಘ್ರವಾದ ಆದ ದಲ ವಿಘ್ನಗಳು ದಾಂತೆ ಕೂಡ್ದು ಬರಡು ಎಡ್ಡೆ ಒಂಜಿ ಸುಮೂರ್ತುಡ ಅಪ್ಪೆ
ಮೂಲಾಲೆಡು ಲೆಕ್ಕ ಆವಡೊಂದು ಅಪ್ಪೆ ನಡಪಾವಡೊಂದು ಈ ಸಂದರ್ಭಡು ಹಾರೈಕೆ ಮಲ್ತೊಂದು ಸೇನಂಚಿನ ಮಾತ್ರೆಗಳ ದೇವರೆಡ್ಡೆ ಪೂದಿ ಪಾವಡು ಲೋಕಡು ಶಾಂತಿ ನೆಮ್ಮದಿ ನೆಲೆ ಆವಡೊಂದು ದೇವರೆಡ ಪ್ರಾರ್ಥನೆ ಮಲ್ತೊಂದು ಎನ್ನರೆಡು ಪಾತಿರನುಂತಾವೆ ಅವಧೂತ್ ಚಿಂತನ್ ಗುರುದೇವದ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಪ್ರಣಾಮಪೂರ್ವಕವಾಗಿ ಧನ್ಯವಾದಗಳನ್ನು ಕೂಡ ಹೇಳ್ತಾ ಇದ್ದೇವೆ. ಈ ನಡುವೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಹೇಮಂತ್ ರೈ ಮನವಳಿಕೆಯವರು ಡಾಕ್ಟರ್ ಹೇಮಂತ್ ರೈ ಮನವಳಿಕೆ ಆಗಿದ್ದಾರೆ. ಅವರ ಸಾಧನೆಯನ್ನು ನಾವು ಗುರುತಿಸಬೇಕು, ಸ್ವಾಮೀಜಿಯವರಿಂದ ಅವರಿಗೆ ಫಲಮಂತ್ರಾಕ್ಷತೆಯನ್ನು ನೀಡಬೇಕೆನ್ನುವ ಉದ್ದೇಶದಿಂದ ಅವರನ್ನು ವೇದಿಕೆಯಲ್ಲಿ ಆಸನದಲ್ಲಿ ಕುಳ್ಳಿರಿಸಬೇಕು. ಶ್ರೀ ಬಿ ನಾರಾಯಣ ಭಟ್ ಸರ್ ಅವರು ಹೇಮಂತ್ ರೈ ಅವರ ಸಾಧನೆಯ ಪಕ್ಷಿ ನೋಟವನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ಸ್ವಾಮೀಜಿಯವರಲ್ಲಿ ವಿನಂತಿ, ದಯಮಾಡಿ ಅವರಿಗೆ ಒಂದು ಫಲಮಂತ್ರಾಕ್ಷತೆ ನೀಡಿ ಸತ್ಕರಿಸಬೇಕಾಗಿ ಕೇಳಿಕೊಳ್ತೇನೆ. ಸರ್ ಬಿ ನಾರಾಯಣ ಭಟ್ರು ಪರಿಚಯವನ್ನು ಶುರು ಮಾಡಿ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥವರೇ, ಗಣ್ಯ ಅತಿಥಿಗಳೇ, ಶುಭಾಶೀರ್ವಾದವನ್ನು ನೀಡಿದ ಸ್ವಾಮೀಜಿಯವರೇ, ಸ್ವಾಮೀಜಿಯವರಲ್ಲಿ ಕುಶಲೋಪರಿಯಾಗಿ ಒಂದು ಮಾತು, ಸ್ವಾಮೀಜಿಯವರೇ ಸಿಟ್ಟಿ ಗೆದ್ದಿದ್ದೀರಾ ಅಲ್ಲ ಸಿಟ್ಟನ್ನೇ ಗೆದ್ದಿದ್ದೀರಾ ಅಂತ. ಯಾಕೆ ನನ್ನ ಮಾತಿಗೆ ನೀವು ಸಿಟ್ಟಾಗಬಾರದು, ಸಮಯೋಚಿತವಾಗಿ ಮಾತಾಡ್ತೇನೆ. ಶ್ರೀಯುತ ಹೇಮಂತ್ ರೈ ಅವರು 1981 ಆಗಸ್ಟ್ 27ರಲ್ಲಿ ಪೆರಾಬೆ ಗ್ರಾಮದ ಮನವಳಿಕೆಯಲ್ಲಿ ಶ್ರೀ ವಿಠಲ್ ರೈ ಮತ್ತು ಶ್ರೀಮತಿ ಕುಸುಮಾವಿ ರೈ ಅವರ ಸುಪುತ್ರರಾಗಿ ಜನಿಸಿರುತ್ತಾರೆ. ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಪೆರಾಬೆ ಸರಕಾರಿ ಶಾಲೆಯಲ್ಲಿ ಮುಗಿಸಿ, ಪ್ರೌಢಶಾಲೆಯನ್ನು ಶ್ರೀ ದುರ್ಗಾಂಬ ಪ್ರೌಢಶಾಲೆಯಲ್ಲಿ ಮುಗಿಸಿ, ಪದವಿ ಪೂರ್ವ ಮಹಾವಿದ್ಯಾಲಯ ರಾಮಕುಂಜದಲ್ಲಿ PUCಯನ್ನು ಮುಗಿಸಿ, ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದಂಥ ವಿವೇಕಾನಂದ ಮಹಾವಿದ್ಯಾಲಯದಲ್ಲಿ ಪದವಿಯನ್ನು ಮುಗಿಸಿ, ಮ್ಯಾಂಗ್ಳೂರು ಯೂನಿವರ್ಸಿಟಿಯಲ್ಲಿ MBAಯನ್ನು ಮಾಡಿದ ಈ ಹೇಮಂತ್ ರೈಗೆ ಸನ್ಮಾನ ಯಾಕೆ? ಇದು ಆಶ್ಚರ್ಯದ ವಿಷಯ. ಪದವಿ ಪೂರ್ವ, ಆಮೇಲೆ ಪದವಿ, ಆಮೇಲೆ ಸ್ನಾತಕೋತ್ತರ ಪದವಿಯನ್ನು ಪೂರ್ಣಗೊಳಿಸಿದಂಥ ಹೇಮಂತ್ ರೈ ಅವರು ಸಾಮಾನ್ಯವಾಗಿ ಉಳಿಲ್ಲ. ತನ್ನ ಕ್ಷೇತ್ರವನ್ನು ಎಲ್ಲಿ ಮುಂದುವರಿಸಿದ್ದಾರೆ ಅಂತೇಳಿ LLBಯನ್ನು ಕೂಡ ಕರ್ನಾಟಕ ಲಾ ಎಜುಕೇಷನ್ ಅಲ್ಲಿ ಮುಗಿಸಿದರು. ಇನ್ನೂ ಶಿಕ್ಷಣವನ್ನು ಮುಂದುವರಿಸಬೇಕೆಂಬ ಹಂಬಲ ಇದ್ದಂಥ ಹೇಮಂತ್ ರೈ ಅವರು ಏನು ಸಾಧನೆ ಮಾಡಿದರೆ ಒಳ್ಳೆಯದು? ಸತತ 6 ವರ್ಷ ಅಧ್ಯಯನ ಮಾಡಿ ಪ್ರವಾಸೋದ್ಯಮದ ಬಗ್ಗೆ, ಟೂರಿಸಂನ ಬಗ್ಗೆ 6 ವರ್ಷ ಅಧ್ಯಯನ ಮಾಡಿ ಪ್ರಬಂಧವನ್ನು ಮಂಡಿಸಿ ಮ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡೆದರು. ಇದು ಅಮೋಘ ಸಾಧನೆ. ಸಮಾಜ ಸೇವೆಯನ್ನು ಮಾಡುವವರು ಡಾಕ್ಟರೇಟ್ ಪಡೀತಾರೆ, ನೃತ್ಯದಲ್ಲಿದ್ದವರು ಡಾಕ್ಟರೇಟ್ ಪಡೀತಾರೆ, ಮಂತ್ರಿಗಳು ಡಾಕ್ಟರೇಟ್ ಪಡೀತಾರೆ, ನಟರು ಡಾಕ್ಟರೇಟ್ ಎಲ್ಲ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡ ಹೇಮಂತ್ ರೈ ಡಾಕ್ಟರೇಟ್ ಆದ್ದು ವಿಶೇಷವೇ ಸರಿ. 6 ವರ್ಷ ಪ್ರಬಂಧ ಬರಿಬೇಕಾದ್ರೆ ಸಾಮಾನ್ಯದ ಕೆಲಸವೇ? ಇದನ್ನು ಮಾಡಿದಂಥ ಹೇಮಂತ್ ರೈ ಅವರು ಅಲ್ಲೇ ಉಳಿಲಿಲ್ಲ. ಇಂಡಿಯಾ ಮಾಲ್ಡೀವ್ಸಿನ ಟ್ರೇಡ್ ಕೌನ್ಸಿಲ್ನ ವೈಸ್ ಪ್ರೆಸಿಡೆಂಟ್ ಆಗಿ ಅನುಭವವನ್ನು ಹೊಂದಿದ್ದು ಯಾರಿಗೆ ಗೊತ್ತಿದೆ? ಬೇರೆ ದೇಶದೊಟ್ಟಿಗೆ. ಹಾಗೆಯೇ ಚೆನ್ನೈಯಲ್ಲಿ ಪಟ್ಲ ಫೌಂಡೇಶನ್ನ ಪ್ರಥಮ ಅಧ್ಯಕ್ಷರಾಗಿ ತನ್ನ ಹೆಸರನ್ನು ತಮಿಳುನಾಡಲ್ಲಿ ಗುರುತಿಸಿಕೊಂಡರು. ಇದು ನಮಗೆ ಗೊತ್ತಿದೆಯಾ? ಅದಕ್ಕಾಗಿ ಸನ್ಮಾನ ಮಾತ್ರ ಅಲ್ಲ, ಮಹೀಂದ್ರ ಹಾಲಿಡೇಸ್ನಲ್ಲಿ ಮಹೀಂದ್ರ ಕ್ಲಬ್, ಮಹೀಂದ್ರ ಕಂಪೆನಿಯಲ್ಲಿ ಸದಸ್ಯರಾಗಿ ಗೌರವವನ್ನು ಪಡೆದವರು. ಇದೆಲ್ಲ ಹೇಮಂತ್ ರೈ ಇವತ್ತಿನಿಂದ ಮೊದಲು ಮಾಡಿದಂಥ ಸಾಧನೆ. ಸ್ಟರ್ಲಿಂಗ್ ಕಂಪೆನಿಯಲ್ಲಿ ಉದ್ಯೋಗಿಯಾಗಿದ್ದು, ಆಮೇಲೆ ಅದರಿಂದ ಅನುಭವವನ್ನು ಪಡೆದು ಬೆಂಗಳೂರಲ್ಲಿ ಈಗ ತನ್ನದಾದಂಥ ಹೋಟೆಲ್ ಉದ್ಯೋಗವನ್ನು ತೊಡಗಿಸಿಕೊಂಡು ಹಲವಾರು ಮಂದಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಸ್ವಾಮೀಜಿಯವರೇ, ಜೀವನವೆಂಬ ನದಿಯನ್ನು ದಾಟಲು ತೆಪ್ಪ ಇರಬೇಕು. ಇಲ್ಲಿ ಜೀರ್ಣೋದ್ಧಾರ ಸಮಿತಿಯಲ್ಲಿ ಬೇರೆ ಬೇರೆಯವರನ್ನು ಇಟ್ಟುಕೊಂಡು ನಡೆಸಲು ಹೇಮಂತ್ ರೈ ತೆಪ್ಪಗಿರಬೇಕು. ಅದನ್ನೂ ಮಾಡ್ತಾ ಇದ್ದಾರೆ. ಆದ ಕಾರಣ ಅವರಿಡುವಂಥ ಹೆಜ್ಜೆಗೆ ಎಲ್ಲ ಸಮಿತಿಯವರು ಗೆಜ್ಜೆಯಾಗಿ ದುಡಿಯುತ್ತಾ ಇದ್ದಾರೆ. ನಿಮ್ಮ ಕೃಪಾಶೀರ್ವಾದ, ತಂದೆ ತಾಯಿಗಳ ಅನುಗ್ರಹ, ದೇವಿಯ ರಕ್ಷಣೆಯಿಂದ ಅವರು ಈ ಒಂದು ಕಾರ್ಯದಲ್ಲಿ ತೊಡಗಿಸಿಕೊಂಡಾಗ ಈ ಪ್ರಾಯದಲ್ಲಿ ಯಾರೂ ಮಾಡದ ಸಾಧನೆಯನ್ನು ವಿವಿಧ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಂಥ ಹೇಮಂತ್ ರೈ ಅವರು ಅಲಂಕಾರಿಗೆ ಮಾತ್ರ ಅಲ್ಲ, ಎಲ್ಲರಿಗೊಂದು ಮಾದರಿ ಅಂತ ಅಭಿಮಾನಿಯಿಂದ ಹೇಳಿರುವ ನನ್ನೋರ್ವ ವಿದ್ಯಾರ್ಥಿ, ವಿಠಲ್ ರೈ ಕೈಯಿಂದ ಪಳಗಿದ ಪ್ರಥಮ ಬ್ಯಾಚಿನ ವಿದ್ಯಾರ್ಥಿ. ಆವಾಗ ಸೌಮ್ಯತೆ ಅಂದರೆ ಏನು? ಸ್ವಾಮಿಗಳು ಸೌಮ್ಯ ಮೂರ್ತಿ. ಹಾಗೆ ಸೌಮ್ಯವಾಗಿದ್ದಂಥ ಈ ವ್ಯಕ್ತಿಯನ್ನು ಸಮಾಜ ಗುರುತಿಸಿದೆ. ಆದ ಕಾರಣ ಅವರೊಬ್ಬ ಅತ್ಯಂತ
ಉಪಯುಕ್ತ ಸರ್ವೋಪಯುಕ್ತವಾದಂಥ ವ್ಯಕ್ತಿ. ಅವರಿಗೆ ಸನ್ಮಾನ ಮಾಡಿದ್ದೀರಿ, ಅಭಿನಂದನೆಗಳು ಹೇಮಂತರೇವರೇ. ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇರುವ ಮೈಸೂರಿನ ನ್ಯಾಯವಾದಿಗಳು ಶ್ರೀ ಜಲದುರ್ಗಾ ದೇವಿ ದೇವಸ್ಥಾನ ಆನೇಕಲ್ಲು ಇದರ ಅಧ್ಯಕ್ಷರು ಆಗಿರುವ ಶ್ರೀ ಓ ಶಾಂಭಟ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ಕೇಳಿಕೊಳ್ತೇನೆ. ತಾಯಿ ಜಲದುರ್ಗಾ ಪರಮೇಶ್ವರಿ ಪಾದಾರವಿಂದಕ್ಕೆ ಮನದಲ್ಲಿ ವಂದಿಸುತ್ತಾ, ಪೂಜನೀಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ ವಂದಿಸ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ವಂದಿಸ್ತಾ, ಎಲ್ಲ ಭಗವದ್ಭಕ್ತರೇ, ಧೌಮ್ಯ ಋಷಿಗಳು ಈ ಭೂಭಾಗಕ್ಕೆ ಬರ್ತಾರೆ. ಬಂದಾಗ ದೇವಿಯ ಚೈತನ್ಯವನ್ನು ನೀರಿನಲ್ಲಿ ಕಾಣ್ತಾರೆ. ಯಾಕೆ ತಾಯಿ ನೀರಿಗೆ ಇಳಿದಳು? ಪ್ರಶ್ನೆ ಮಾಡಿಕೊಳ್ಳಿ. ಇವತ್ತು ನಮ್ಮ ವಿಜ್ಞಾನಿಗಳು ಚಂದ್ರಲೋಕಕ್ಕೆ ಉಪಗ್ರಹ ಕಳಿಸ್ತಾರೆ, ಮಂಗಳ ಗ್ರಹಕ್ಕೆ ಕಳಿಸ್ತಾರೆ. ಅಲ್ಲಿ ಫಸ್ಟ್ ಅವರು ಸ್ಟಡಿ ಮಾಡೋದೇನು? ನೀರಿದೆಯಾ ಅಂತ. ಎಲ್ಲಿ ನೀರು ಇದೆ ಅಲ್ಲಿ ಮಾತ್ರ ಜೀವ ಇರಲಿಕ್ಕೆ ಸಾಧ್ಯ. ಅಂತಹ ಜೀವಶಕ್ತಿಯನ್ನ ನೀರಿನಲ್ಲಿ ತುಂಬಿದವಳು ದೇವಿ, ಅವಳೇ ಜಲದುರ್ಗಾ ಪರಮೇಶ್ವರಿ. ನಮ್ಮ ಆನೇಕಲ್ಲಿನಲ್ಲಿ ಮಂಜೇಶ್ವರ ರಸ್ತೆಯಲ್ಲಿ ಆನೇಕಲ್ಲಲ್ಲಿ ಜಲದುರ್ಗಾ ಪರಮೇಶ್ವರಿ ದೇವಸ್ಥಾನ ಇದೆ. ಅಲ್ಲಿಗೆ ಕಮ್ಮಂಡಲದಲ್ಲಿ ಅಗಸ್ತ್ಯ ಋಷಿಗಳು ಕೇರಳದ ಪಂಪಾ ನದಿ, ಆಮೇಲೆ ಮಧುರೈ ಪ್ರಾಂತ್ಯ ಮೀನಾಕ್ಷಿ ದೇವಸ್ಥಾನದಿಂದ ಮತ್ತೆ ಕನ್ಯಾಕುಮಾರಿಯಿಂದ ಜಲವನ್ನು ಕಮಂಡಲದಲ್ಲಿ ತಂದರು. ಅಂದರೆ ಜೀವಶಕ್ತಿಯನ್ನು ತುಂಬಿಸಿಕೊಂಡು ಬಂದರು. ತಾಯಿ ಯಾಕೆ ನೀರಿಗೆ ಎಂಟರ್ ಆದಳು? ದಾಕ್ಷಾಯಿಣಿ ದೇವಿ ಯಜ್ಞಗುಂಡಕ್ಕೆ ಆಹುತಿ ಆದ ನಂತರ ಸೃಷ್ಟಿ ಪ್ರಕ್ರಿಯೆ ನಿಂತಿತ್ತಂತೆ. ಆಮೇಲೆ ಸೃಷ್ಟಿಯ ಪ್ರಕ್ರಿಯೆ ಪ್ರಾರಂಭ ಆಗೋದಕ್ಕೆ ಮುಂಚೆ ಶಿವನಿಗೆ ಮತ್ತೆ ಮದುವೆ ಆಗೋದು ಅವಶ್ಯಕತೆ ಇತ್ತು. ದಾಕ್ಷಾಯಿಣಿ ಪಾರ್ವತಿಯಾಗಿ ಹುಟ್ಟುತ್ತಾಳೆ. ಅವಳು ತೀವ್ರವಾಗಿ ತಪಸ್ಸಿನಲ್ಲಿ ನಿರತಲಾಗಿದ್ದಾಗ ಅವಳ ಮೈಯ ಶಾಖದಿಂದ ಊರೂರೇ ಭಸ್ಮ ಆಗಲಿಕ್ಕೆ ಶುರುವಾಯಿತಂತೆ. ಅಂಥ ಸಂದರ್ಭದಲ್ಲಿ ತಾಯಿ ಎರಡು ಉದ್ದೇಶಗಳಿಂದ ನೀರಿಗೆ ಇಳಿಯುತ್ತಾಳೆ. ಒಂದು ಉದ್ದೇಶ, ಅವಳ ಮೈಯ ಶಾಖದಿಂದ ಲೋಕಕ್ಕೆ ತೊಂದರೆ ಆಗಬಾರ್ದು. ಎರಡನೇ ಉದ್ದೇಶ, ಜೀವಶಕ್ತಿ, ಅವಳಲ್ಲಿದ್ದ ಜೀವಶಕ್ತಿ ನೀರಿಗೆ ಸೇರಬೇಕು, ಸೃಷ್ಟಿ ಪ್ರಾರಂಭ ಆಗಬೇಕು. ಅಂತಹ ಮಹಾದೇವಿ ಜಲದುರ್ಗಾ ಪರಮೇಶ್ವರಿ. ಋಷಿಮುನಿಗಳು ಇಂತಹ ಕ್ಷೇತ್ರಗಳನ್ನು ಅವರ ದಿವ್ಯ ದೃಷ್ಟಿಯಿಂದ, ಅವರ ಅನುಭವಗಳಿಂದ ಕಂಡುಕೊಳ್ತಾ ಇದ್ದರು. ಬಂಧುಗಳೇ, 4000 ವರ್ಷಗಳ ಹಿಂದೆ ತಮಿಳಿನಲ್ಲಿ ಅಗಸ್ತ್ಯರು ಪೆರುನೂಲು ಕಾವ್ಯ ಅಂತ ಹೇಳುವಂಥ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದನ್ನು ನಾನು ಕೇಂದ್ರ ಸರ್ಕಾರಕ್ಕೆ, ಅದರಲ್ಲಿಯೂ ವಿಶೇಷವಾಗಿ ಪ್ರಧಾನಮಂತ್ರಿಗಳಿಗೆ ನೇರ ಸಂಪರ್ಕವನ್ನು ಸಾಧಿಸಿ ಅದನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಹೇಳುವ ಪ್ರಯತ್ನವನ್ನು ಮಾಡಿದ್ದೇನೆ. ಆ ಮಧ್ಯದಲ್ಲಿ ಬೆಂಗಳೂರಿನಲ್ಲಿ ರವಿಶಂಕರ್ಜಿ ಆಶ್ರಮದವರು 1000 ಶ್ಲೋಕಗಳನ್ನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಅತ್ಯದ್ಭುತವಾದಂತಹ ಅದರಲ್ಲಿ ಮಾಹಿತಿ ಇದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ. ಅಗಸ್ತ್ಯ ಋಷಿಗಳು ಹೇಳ್ತಾರೆ, ಕಾವೇರಿಯಿಂದ ಪಶ್ಚಿಮಕ್ಕೆ ಬೆಟ್ಟಗಳಿದೆ. ಆ ಬೆಟ್ಟಗಳು ಈಗ ಏನು ಭೂ ಪ್ರಕೃತಿ ಇದೆ ಅದನ್ನು ಅಂದೇ ವಿವರಿಸಿದ್ರು. ಅದರಲ್ಲಿ ಕೊಳ್ಳಿ ದೈವಗಳು ಅಂದರೆ ಗುಳಿಯ ಶಕ್ತಿ ಇದೆ, ವನಕಾಳಿಯ ಶಕ್ತಿ ಇದೆ, ರುದ್ರನ ಶಕ್ತಿ ಇದೆ. ಮತ್ತೆ ಅವರು ಈ ಪ್ರದೇಶಗಳಿಗೆ ಯಾವ ಯಾವ ಋಷಿಗಳ ಒಟ್ಟಿಗೆ ಸಂಚಾರ ಮಾಡಿದರು ಅಂತ ಹೇಳ್ತಾರೆ. ಯಾಕೆ ಸಂಚಾರ ಮಾಡಿದ್ರು? ಈ ಪರಶುರಾಮ ಕ್ಷೇತ್ರ ಇದೆಯಲ್ಲ, ಇದೊಂದು ಹೊಸ ಭೂಭಾಗ ಆಗಿತ್ತು. ಭಾರತದ ಬೇರೆ ಭೂಭಾಗದಲ್ಲಿ ಬೇರೆ ಬೇರೆ ಪವಿತ್ರ ಕ್ಷೇತ್ರಗಳಿದ್ದವು. 12 ಜ್ಯೋತಿರ್ಲಿಂಗಗಳು, ಹಾಗೆ ವಿಷ್ಣುವಿನ ಬೇರೆ ಬೇರೆ ಕ್ಷೇತ್ರಗಳು, ಬೇರೆ ಬೇರೆ ನದಿಗಳು, ಗಂಗಾ ಯಮುನಾ ಸರಯು ನದಿಗಳು. ಆದರೆ ಪರಶುರಾಮ ಕ್ಷೇತ್ರದಲ್ಲಿ ಏನಿತ್ತು? ಅಂಥ ಸಂದರ್ಭದಲ್ಲಿ ಆ ಪರಶುರಾಮ ದೇವರು ಋಷಿಮುನಿಗಳಿಗೆ ಹೇಳ್ತಾರೆ, ನೀವು ಬಂದು ಈ ಪರಶುರಾಮ ಸೃಷ್ಟಿಯ ಭೂಮಿಯನ್ನು ಪವಿತ್ರೀಕರಿಸಿ ಅಂತ. ಆ ಋಷಿಮುನಿಗಳು ಅನಾದಿಯಲ್ಲಿ, ಅದಕ್ಕಿಂತಲೂ ಮುಂಚೆ ರುದ್ರ ಮತ್ತೆ ಕಾಳಿ ಈ ಭೂಭಾಗದಲ್ಲಿ ಸಂಚರಿಸಿ ವನವಾಸಿಗಳಾಗಿದ್ದಂತಹ ಜನರ ಒಟ್ಟಿಗೆ ಅವರಿಗೆ ಒಂದು ಸಂಸ್ಕಾರವನ್ನು ಕೊಟ್ಟು ಅಲ್ಲಲ್ಲಿ ಗಣಗಳ ಒಂದಿಗೆ ಹೋಗಿದ್ರಂತೆ. ಅಂತಹ
ಒಂದು ಸಲ ಒಂದು ಚೈತನ್ಯ ಒಂದು ಕಡೆಗೆ ಬಂದರೆ ಅಲ್ಲಿ ಒಂದಷ್ಟು ಚೈತನ್ಯ ಸೆಟ್ಲ್ ಆಗ್ತದೆ ಆ ಜಾಗದಲ್ಲಿ. ಅದನ್ನು ಮತ್ತೆ ಗುರುತಿಸಿದವರು ಈ ಋಷಿಮುನಿಗಳು, ಕಣ್ವರು, ದೌಮ್ಯರು, ಹಾಗೆ ಬೇರೆ ಬೇರೆ ಋಷಿಗಳು, ಬಿಲ್ವಮಂಗಲ ಸ್ವಾಮಿಗಳು, ಅಗಸ್ತ್ಯರ ಒಟ್ಟಿಗೆ ಇವರು ಮತ್ಸ್ಯೇಂದ್ರನಾಥ್, ಗೋರಖನಾಥ್, ಇವರು ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ ಅತ್ಯಂತ ಕ್ಷೇತ್ರಗಳನ್ನು ನಿರ್ಮಾಣ ಮಾಡಿದ್ರು. ಅಂತಹ ನಿರ್ಮಾತೃ ಕ್ಷೇತ್ರದಲ್ಲಿ ಈ ಒಂದು ಜಲದುರ್ಗ ಪರಮೇಶ್ವರಿ ಕ್ಷೇತ್ರವು ಅತ್ಯಂತ ವಿಶಿಷ್ಟವಾದದ್ದು. ಯಾಕಂದರೆ ಇದು ನನ್ನ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿದೆ. ನಾನು 1989-90 ಒಂದು ಯುವ ವಕೀಲನಾಗಿ ನನ್ನನ್ನು ನಾನು ಪೂರ್ಣವಾಗಿ ನನ್ನ ಪ್ರೊಫೆಷನ್ನಲ್ಲಿ ತೊಡಗಿಸಿಕೊಂಡಿದ್ದೆ. ಆವಾಗ ನನ್ನನ್ನು ಸಂಪರ್ಕ ಮಾಡಿದವರು ಗೋಪಾಲಕೃಷ್ಣ ಪಂಡಿಲಾಯರು. ಇವರೊಟ್ಟಿಗೆ ಇನ್ನೊಬ್ಬರು ಮಹಾವ್ಯಕ್ತಿ ಇದ್ದರು, ವೇದವ್ಯಾಸ ಆಚಾರ್ಯರು. ನಾನು ಸ್ಟೂಡೆಂಟ್ ಡೇಸಲ್ಲಿ ಇವರ ಮನೆಗೆ ಬಂದರೆ ಅವರ ಮನೆಗೆ ಹೋಗದೆ ನಾನು ವಾಪಸ್ಸು ಊರಿಗೆ ಹೋಗ್ತಿರಲಿಲ್ಲ. ಅವರು ನನ್ನನ್ನು ಈ ದೇವಸ್ಥಾನದ ಕೆಲಸಕ್ಕೆ ಒಟ್ಟಿಗೆ ಸೇರ್ಕೊ ಅಂತ ಹೇಳಿದ್ರು. ಹಾಗೆ ಒಟ್ಟಿಗೆ ಸೇರಿದೆ. ನನಗೆ ಒಂದು ಅತ್ಯದ್ಭುತವಾದಂಥ ಅನುಭವ ಯಾವಾಗ ಅಂದರೆ ಬ್ರಹ್ಮಕಲಶದ ದಿವಸ ವೇದವ್ಯಾಸ ಆಚಾರ್ಯರು ಮಾಡಿದಂಥ ಒಂದು ಸ್ಪೀಚು. ಅವರು ತುಳುವಿನಲ್ಲಿ ಮಾತಾಡಿದರು. ನನ ಎಂಕೆ ಸಾಹಿತ್ಯದಲ್ಲ ತೊಂದರೆ ಇಜ್ಜಿ ಅಂತ. ಒಂದು ದೇವಸ್ಥಾನ ಕಟ್ಟುವುದರಲ್ಲಿ ಜೀವನದ ಸಾರ್ಥಕ ಒಂದು ಬದುಕು ಯಾವ ರೀತಿ ಇದ್ದಿರಬಹುದು, ಅವರ ಮನಸ್ಸಿನಲ್ಲಿ ಎಷ್ಟೊಂದು ಆಳವಾಗಿ ಈ ದೇವಸ್ಥಾನದ ಬಗ್ಗೆ ಪ್ರೀತಿ ಇದ್ದಿರಬಹುದು ಅಂತ ಹೇಳೋದು ಆ ಒಂದು ವಾಕ್ಯದಿಂದ ನನಗೆ ನನ್ನ ಮನಸ್ಸಲ್ಲಿ ಆಳವಾಗಿ ಬೇರೂರಿತು. ಬಂಧುಗಳೇ, ಬರ್ತಾ 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 ನಾನು ಪ್ರೊಫೆಷನ್ನ ಒಟ್ಟಿಗೆ ದೇವಸ್ಥಾನಗಳ ನಿರ್ಮಾಣ, ದೇವಸ್ಥಾನಗಳ ಜೀರ್ಣೋದ್ಧಾರ ಇದರಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಈ ಒಂದು ವಾಕ್ಯ ಪ್ರೇರಣೆ ಆಯಿತು. ನಮ್ಮ ಊರಿನಲ್ಲಿ ಒಂದು ಸುಬ್ರಹ್ಮಣ್ಯ ದೇವಸ್ಥಾನ ಇದೆ, ಅದರ ಎದುರುಗಡೆ ಸತೀಶ್ ಭಟ್ಲ ಅವರ ಮನೆ ಇದೆ. ಇತ್ತೀಚೆಗೆ ನಾವೊಂದು ಆ ದೇವಸ್ಥಾನದ ಬ್ರಹ್ಮಕಲಶ ಆಯಿತು. ಆವಾಗ ನಾವೊಂದು ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಿದ್ದೆವು. ಆ ಒಂದು ಸಂದರ್ಭದಲ್ಲಿ ಈಗ ಪಟ್ಲ ಸತೀಶ್ ಅವರು ಅವರ ಮಾತು ಪ್ರಾರಂಭ ಮಾಡೋದಕ್ಕೆ ಮುಂಚೆ ಸುಬ್ರಹ್ಮಣ್ಯ ದೇವರನ್ನು ನೆನೆಸ್ತಾರೆ. ಆ ಸುಬ್ರಹ್ಮಣ್ಯ ದೇವರ ಕೃಪೆ ಸತೀಶ ಪಟ್ಲ ಅವರಿಗಿದೆಯಾ? ಆ ಯಕ್ಷಗಾನ ಕಲೆಗೆ ಸುಬ್ರಹ್ಮಣ್ಯ ದೇವರ ಪ್ರೀತಿ ಇದೆಯಾ? ನಮಗೆ ಅವತ್ತು ಅಲ್ಲಿ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಅದು ಮೂಡಿ ಬಂತು. ಇವರ ತಂದೆ ಮಾಬಲ ಶೆಟ್ಟರು ಅಂತ ಯಾವುದೋ ಒಂದು ಕಾರಣಕ್ಕಾಗಿ ಮಳೆಗಾಲದಲ್ಲಿ ಮಾಡ್ತಾ ಇದ್ದಂತಹ ಈ ತಾಳಮದ್ದಲೆ ಇದೆಯಲ್ಲ ಅದನ್ನು ನಿಲ್ಲಿಸಿದರು. ಅಷ್ಟಮಂಗಲ ಪ್ರಶ್ನೆಯನ್ನು ಮಾಡ್ತಾ ಇದ್ದವರು ಕೇರಳದ ಜ್ಯೋತಿಷಿ ರಾಮಚಂದ್ರ ತಚ್ಚಂಗಾಡ್ ಅಂತ. ಅವ್ರಿಗೆ ನಮ್ಮ ಊರಿನ ವಿಷಯನೇ ಗೊತ್ತಿಲ್ಲ, ಕನ್ನಡವೂ ಬರೋದಿಲ್ಲ, ತುಳು ಬರೋದಿಲ್ಲ, ಮಲಯಾಳ ಮಾತ್ರ ಬರ್ತಾ ಇತ್ತು. ಅವರು ಹೇಳಿದ್ರು, ದೇವರಿಗೆ ಇಲ್ಲಿ ಒಂದು ಅತೃಪ್ತಿ ಇದೆ. ಏನು ಅತೃಪ್ತಿ ಅಂತಂದರೆ, ಮಳೆಗಾಲದಲ್ಲಿ ತಾಳಮದ್ದಲೆಯನ್ನು ಮಾಡಿ ಒಂದಷ್ಟು ಜನರಿಗೆ ನಮ್ಮ ಪೌರಾಣಿಕ ವಿಷಯವನ್ನು ತಿಳಿಸುವಂಥ ಪ್ರಕ್ರಿಯೆ ನಡೀತಾ ಇತ್ತು, ಅದನ್ನು ನೀವು ನಿಲ್ಲಿಸಿದ್ದೀರಿ. ಅಲ್ಲಿಗೆ ನೋಡಿ ಎಷ್ಟು ಒಂದು ಆ ಯಕ್ಷಗಾನಕ್ಕೆ ಮತ್ತೆ ಆ ದೈವಿ ಸಂಕಲ್ಪಕ್ಕೆ ಎಷ್ಟೊಂದು ಸಂಬಂಧ ಇದೆ ಅಂತ ಹೇಳೋದನ್ನು ಅಲ್ಲಿ ಶ್ರುತಪಡಿಸ್ತದೆ. ಅದಾದ ನಂತರ ಮತ್ತೆ ನಮ್ಮಲ್ಲಿ ತಾಳಮದ್ದಲೆ ಪ್ರಾರಂಭ ಆಯಿತು. ಸತೀಶ್ ಶೆಟ್ಟಿಯವರು ಬಹಳ ದೊಡ್ಡ ಎತ್ತರಕ್ಕೆ ಈಗ ಯಕ್ಷಗಾನ ರಂಗದಲ್ಲಿ ಬೆಳೆದಿದ್ದಾರೆ. ಇಡೀ ಕಲೆಯ ಒಂದು ಪುನರ್ಜೀವನಕ್ಕಾಗಿ ಅವರ ಒಂದು ಜೀವನವನ್ನೇ ಮುಡಿಪಿಟ್ಟಿದ್ದಾರೆ. ನಾನು ಅವರಿಂದ ಪ್ರೇರಣೆಗೊಂಡು ಪಕ್ಕದಲ್ಲಿ ಇರುವಂಥ ಆನೆಕಲ್ಲು ಅಂತ ಹೇಳುವಲ್ಲಿ ಮಕ್ಕಳಿಗೆ ಯಕ್ಷಗಾನ ಕಲಿಸುವಂಥ ವ್ಯವಸ್ಥೆ ಮಾಡಿದೆ ಮೈಸೂರಲ್ಲಿ ಇದ್ದುಕೊಂಡು. ಈಗ ಒಂದು 200 ಮಕ್ಕಳು ಟ್ರೈನ್ ಆಗಿದ್ದಾರೆ. ನಾಡಿದ್ದು 2ನೇ ತಾರೀಕು ಮಕ್ಕಳಿಂದ ಯಕ್ಷಗಾನ ಇದೆ. ನೀವು ಇಲ್ಲಿ ಯಕ್ಷಗಾನಕ್ಕೆ ಕೊಟ್ಟಂಥ ಈ ಒಂದು ಪ್ರಾಧಾನ್ಯತೆ ಇದೆಯಲ್ಲ, ಅದು ದೇವಿಗೆ ಪ್ರೀತಿ ಆಗುತ್ತದೆ. ನಾವು ಹೇಗೆ ಭಜನೆಯಿಂದ ದೇವಿಯನ್ನು ಪ್ರೀತಿ ಮಾಡಬಹುದು, ವೇದ ಮಂತ್ರಗಳಿಂದ ಹೇಗೆ ಅವಳನ್ನು ನಾವು ಪೂಜಿಸ್ಬೋದು, ಈ ಯಕ್ಷಗಾನದ ಪೌರಾಣಿಕ ವಿಷಯಗಳನ್ನು ಜನರಿಗೆ ಒಂದು ಪ್ರಚಾರಪಡಿಸುವುದರಿಂದಲೂ ಜನರನ್ನು ಈ ಕಲೆಯಲ್ಲಿ ತೊಡಗಿಸುವುದರಿಂದಲೂ ಆ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುವ ವಿಷಯವನ್ನು ಹೇಳುತ್ತಾ, ಇಷ್ಟು ಹೊತ್ತು ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ನಾನು ಅನಂತ ಧನ್ಯವಾದಗಳನ್ನು ಹೇಳುತ್ತೇನೆ. ಪೂಜ್ಯ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರು ನಾವೆಲ್ಲ ಒಂದೇ ಪರಿಸರದಲ್ಲಿ ಬೆಳೆದವರು. ಸಭೆ ಸಾಮಾನ್ಯವಾಗಿ ನಮ್ಮ ಮನೋಸ್ಥಿತಿಯು ಒಂದೇ ಇದೆ, ಸಮಾಜಮುಖಿ. ಇವತ್ತು ನಮ್ಮ ಸನಾತನ ಧರ್ಮದ ಏನು ನಮ್ಮ ಋಷಿಮುನಿಗಳು ಕೊಟ್ಟಂತಹ ವಿಚಾರಗಳಿದೆಯಲ್ಲ,
ಅದಕ್ಕೆ ಇವತ್ತು ನಾನಾ ಕಡೆಯಿಂದ ನಮಗೆ ವಿಶೇಷವಾದಂಥ ಸವಾಲುಗಳು ಬಂದಿದೆ. ಆ ಸವಾಲುಗಳನ್ನು ಹೇಗೆ ಎದುರಿಸೋದು, ಅವರ ಜೀವನವನ್ನು ನೀವು ನೋಡಿ. ಹಿಂದೆ ಸನ್ಯಾಸಿಗಳು ಅಂತಂದರೆ ಯಾವುದೋ ಒಂದು ವರ್ಗದಿಂದ ಬರ್ತಾ ಇದ್ರು, ಅವರು ಅದಕ್ಕೆ ಅದರ ಒಂದು ಕಡೆಗೆ ಬದಿಗೆ ಸರಿಸಿದರು. ನಾವೆಲ್ಲ ಅವರ ಒಟ್ಟಿಗೆ ಇದ್ದೇವೆ, ನಾವು ಅದಕ್ಕೆ ನಾವು ಸೇರಿಕೊಂಡು ಹೌದು ಅವರಿಗೆ ಭಗವಂತ ಕೃಪೆ ಮಾಡಿದ್ದಾನೆ, ಅವರಿಗೆ ಆ ಶಕ್ತಿ ಇದೆ, ಮಾಡಲಿ ಅವರು ಅಂತ ಹೇಳ್ತಕ್ಕಂಥ ಅದೊಂದು ಮನೋಭಾವ. ಇವತ್ತು ಸಮಾಜ ಪರಿವರ್ತನೆ ಆಗ್ತಾ ಇದೆ. ಹಿಂದೂ ಸಮಾಜಕ್ಕೆ ಒಂದು ಹೊಸ ಪರಿವರ್ತನಾ ಯುಗ ಬಂದಿದೆ. ಇದು ಮೂಲದಲ್ಲಿ ಇದ್ದಿದ್ದು ಹಾಗೆ. ಅಗಸ್ತ್ಯ ಋಷಿಗಳ ಸಮಗ್ರ ವಿಚಾರಗಳನ್ನು ನಾನು ಅಧ್ಯಯನ ಮಾಡ್ತಾ ದಕ್ಷಿಣ ಭಾರತದ ಮೂಲ ಸಂಸ್ಕೃತಿಯನ್ನು ಈ ಅಗಸ್ತ್ಯ ಮುನಿಗಳ ನೇತೃತ್ವದಲ್ಲಿ ಸ್ಥಾಪನೆ ಮಾಡುವ ಸಂದರ್ಭದಲ್ಲಿ ಯಾವುದೇ ವರ್ಗೀಕರಣ ಇರಲಿಲ್ಲ. ಆಧ್ಯಾತ್ಮಿಕ ಶಕ್ತಿ ಅಥವಾ ಆಧ್ಯಾತ್ಮಿಕ ಸಾಧನೆ ಎಲ್ಲರಿಗೂ ಅವಾಗ ಅವಕಾಶ ಇತ್ತು. 18 ಜನ ಸಿದ್ಧರುಗಳು ಅಗಸ್ತ್ಯರ ಹಿಂಬಾಲಕರಿದ್ದರು, ಎಲ್ಲ ರಿಯಲೈಸ್ಡ್ ಮಾಸ್ಟರು, ಒಬ್ಬೊಬ್ಬರು ಒಂದೊಂದು ವರ್ಗದಿಂದ ಬಂದವರು ಅವರು. ಆ ರೀತಿಯಾದಂತಹ ಒಂದು ಪ್ರಾಚೀನ ಸಮಾಜವನ್ನು ನಾವು ಮತ್ತೆ ಸಂಘಟಿಸುವಂತಹ ಒಂದು ಕೆಲಸ ಆಗಬೇಕು. ಈ ಒಂದು ಸಂಘಟನೆಯಿಂದ ಮಾತ್ರ ನಮ್ಮ ಹಿಂದೂ ಧರ್ಮದ ರಕ್ಷಣೆ ಆಗಲಿಕ್ಕೆ ಸಾಧ್ಯ ಇದೆ. ನಮ್ಮ ಮುಂದಿನ ಜನಾಂಗಕ್ಕೆ ನಾವು ನಮ್ಮ ಧರ್ಮವನ್ನು ಉಳಿಸಿ ಬೆಳೆಸುವಂಥ ಒಂದು ಅವಕಾಶವನ್ನು ಮಾಡಿಕೊಡುವಂಥ ಸಾಧ್ಯತೆ ಇದೆ. ಈ ಜಲದುರ್ಗಾ ಪರಮೇಶ್ವರಿ ದೇವಸ್ಥಾನದ ವಿಷಯಕ್ಕಂತೂ ನನ್ನ ಹೃದಯ ತುಂಬಿ ಬಂದಿದೆ. ಈ ಕಟ್ಟಡವನ್ನು ನೋಡಿ ಬಹಳ ಬಹಳ ಖುಷಿ ಆಯಿತು. ಆ ದೇವಿಯ ನಾನಾ ರೂಪಗಳು, ಸಪ್ತಮಾತರಿಕೆಯರ ರೂಪಗಳು, ದೌಮ್ಯ ಋಷಿಗಳಿಗೆ ಒಂದು ಸ್ಥಾನ, ಇವೆಲ್ಲವೂ ನಮ್ಮ ಮುಂದಿನ ಜನಾಂಗಕ್ಕೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಮಕ್ಕಳಿಗೆ ತಿಳ್ಕೊಳ್ಳುವಂಥ ಅವಕಾಶ. ಶಿಲ್ಪಿಗಳು ಅದ್ಭುತವಾಗಿ ಈ ಕಲೆಗಳನ್ನೆಲ್ಲ ಮೂಡಿಸಿಕೊಂಡು ಬಂದಿದ್ದಾರೆ. ಎಲ್ಲರೂ ಈ ದೇವಸ್ಥಾನಕ್ಕೆ ₹1 ನೀವು ಕಾಣಿಕೆ ಹಾಕಿದ್ರು ಅದು ತಾಯಿಗೆ ಸೇರುತ್ತೆ ಅಂತ ಹೇಳುವಂತಹ ಒಂದು ಅಭಿಪ್ರಾಯದಿಂದ ನಾನು ಎಲ್ಲರಿಗೂ ಈ ದೇವಸ್ಥಾನದ ಸಾರೋದ್ಧಾರಕ್ಕೆ ಎಲ್ಲರೂ ಶ್ರಮಿಸಿ ಅಂತ ಹೇಳುವಂಥ ಕರೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನ್ನನ್ನು ಕರೆಸಿ 4 ಮಾತುಗಳನ್ನ ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್ ನಿಮಗೆ. ಪರಮ ಪೂಜ್ಯ ಶ್ರೀಗಳವರ ಅಮೃತ ಹಸ್ತದಿಂದ ಶ್ರೀ ದುರ್ಗಾಂಬ ಅಲಂಕಾರ ಸಮಿತಿಯ ಅಲಂಕಾರು ಶ್ರೀ ಕ್ಷೇತ್ರ ಶರವೂರು ಇವರು ಬ್ರಹ್ಮಕಲಶೋತ್ಸವದ ವಿದ್ಯುತ್ ದೀಪ ಮತ್ತು ಬಂಟಿಂಗ್ಸ್ ಅಲಂಕಾರ ಪ್ರಯುಕ್ತ ಒಂದು ಅದೃಷ್ಟ ಚೀಟಿ ಕೂಪನ್ ಇದರ ಬಿಡುಗಡೆಯನ್ನು ಮಾಡಲಿಕ್ಕೆ ವಿನಂತಿಸ್ತಾ ಇದ್ದಾರೆ. ಹಲೋ ಆತ್ಮೀಯ ಭಗವದ್ಭಕ್ತರೇ, ಕ್ಷೇತ್ರಡು ಬ್ರಹ್ಮಕಲಶೋತ್ಸವ ನಡಪುನ ಸಂದರ್ಭಡು ಬೇತೆ ಬೇತೆ ಸಮಿತಿಯನ್ನು ಮಲ್ತದು ಜಾತ್ರಾ ಮಹೋತ್ಸವ ಅಂಚನೆ ಬ್ರಹ್ಮಕಲಶೋತ್ಸವ ಬಾರಿ ಪೊರ್ಲುಡು ಆವಡು ಪನ್ಪನ ನಿಟ್ಟಿಡು ಅಲಂಕಾರ ಸಮಿತಿದ ವತಿರ್ದು ಒಂದು ಮಲ್ಲ ಯೋಜನೆಯನ್ನು ಪಾಡೊಂದು ಸಮಗ್ರವಾದ ಅಲಂಕಾರ ವಿದ್ಯುತ್ ದೀಪ ಬೋಡಾಪುರ ಮಾತ ಸಕಲ ವ್ಯವಸ್ಥೆಗೆ ಒಂದು ₹100 ಕೂಪನ್ ಮಲ್ತದು ಇನಿ ಸ್ವಾಮೀಜಿನ ದಿವ್ಯ ಹಸ್ತಡ ಇನ್ನು ಉದ್ಘಾಟನೆ ಮಲ್ತೊಂದಿಲ್ಲ ಮಾತೆರೆಲ್ಲ ಕ್ಷೇತ್ರಗಳು ಸಹಕಾರ ಕೋರ್ದು ಈ ಕಾರ್ಯಕ್ರಮ ಯಶಸ್ವಿ ಮಲ್ತುಕೊಂಡು ಬಂದಿಲ್ಲ ವಿನಂತಿ ಮಲ್ತೋನು. ಪರಮ ಪೂಜ್ಯರ ದಿವ್ಯ ಹಸ್ತದಿಂದ ಇವತ್ತು ಕೂಪನ್ ಬಿಡುಗಡೆಯಾಗಿದೆ. ಒಂದು ಕೂಪನ್ನ ದರ ₹100. ಎಲ್ಲ ಆಸ್ತಿಕ ಬಂಧು ಜನರು ಇದನ್ನು ಖರೀದಿಸಿ ಈ ಒಂದು ಕಾರ್ಯದಲ್ಲಿ ತಮ್ಮ ಸೇವೆಯ ಭಾಗಿಗಳಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಪರಮ ಪೂಜ್ಯರು ಕಾರ್ಯಕ್ರಮದಿಂದ ನಿರ್ಗಮಿಸ್ತಾ ಇದ್ದಾರೆ. ಅವರಿಗೆ ಪ್ರಣಾಮಪೂರ್ವಕವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕತ್ತಲಿನಿಂದ ಬೆಳಕಿನ ಕಡೆಗೆ ಸಾಗಿ ಬರುವುದಕ್ಕಾಗಿ ಶ್ರೀದೇವಿಯ ಆ ಮಹಾಮಾತೆಯ ಆರಾಧನೆಯನ್ನು ನಾವು ನಡೆಸಬೇಕು. ಮಾತೃಶಕ್ತಿ ಬೆಳೆದರೆ ಉಳಿದರೆ ಮಾತ್ರ ನಮ್ಮ ಸಂಸ್ಕೃತಿ ಉಳಿತದೆ ಎಂಬ ದಿವ್ಯ ಸಂದೇಶವನ್ನು ನಮಗೆಲ್ಲ ನೀಡಿ ಈ ಕಾರ್ಯಕ್ರಮದಿಂದ ಪರಮ ಪೂಜ್ಯರು ನಿರ್ಗಮಿಸ್ತಾ ಇದ್ದಾರೆ. ಮತ್ತೆ
ಕಾರ್ಯಕ್ರಮ ಮತ್ತೆ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಕೆ ಸುಬ್ರಹ್ಮಣ್ಯರಾವ್ ಇವರ ಘನ ಅಧ್ಯಕ್ಷತೆಯಲ್ಲಿ ಮುಂದುವರಿಯುತ್ತದೆ. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇರುವ ಜನಪ್ರಿಯ ಜನನಾಯಕ ಶ್ರೀ ಕಾವು ಹೇಮನಾಥ್ ಶೆಟ್ಟಿಯವರು ಸಭೆಯನ್ನು ಉದ್ದೇಶಿಸಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಾಯಿ ಶ್ರೀ ದುರ್ಗಾ ಪರಮೇಶ್ವರಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ ಈ ನವರಾತ್ರಿಯ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಕ್ಷೇತ್ರದಲ್ಲಿ ನಡೆಯುತ್ತಿರುವಂಥ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಯಾಗಿ ಇವತ್ತು ಕ್ಷೇತ್ರದಲ್ಲಿ ಈಗಾಗಲೇ ಯಕ್ಷಧ್ರುವ ಪಟ್ಲ ಈ ಫೌಂಡೇಶನಿನ ಕಡಬ ತಾಲೂಕಿನ ಒಂದು ಉದ್ಘಾಟನಾ ಕಾರ್ಯಕ್ರಮ, ಜೊತೆಯಾಗಿ ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಗಣ್ಯ ಅತಿಥಿಗಳು ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರ ಆಶೀರ್ವಚನ, ಜೊತೆಯಾಗಿ ವಿಶೇಷವಾಗಿ ನನ್ನ ಆತ್ಮೀಯರಾಗಿರುವಂಥ ಹೇಮಂತ್ ರೈ ಮನವಳಿಗೆ ಇವರಿಗೆ ಸನ್ಮಾನ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಶ್ರೀ ಸುಬ್ರಹ್ಮಣ್ಯ ರಾವ್ರವರೇ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕ್ಷೇತ್ರ ಸರವೂರು. ಅದೇ ರೀತಿ ಈ ಹಿಂದೆ ಈ ಕ್ಷೇತ್ರದಲ್ಲಿ ಹಿಂದೂ ಭಾಳ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇರುವಂಥ ಮಾಜಿ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಎಂ ಗೋಪಾಲಕೃಷ್ಣ ಪಡಿಲಾಯರವರೇ, ಹೇಮಂತ್ರವರೇ, ಈಗಾಗಲೇ ಬಹಳ ಗಂಭೀರವಾಗಿ ಅನೇಕ ವಿಚಾರಗಳನ್ನು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಮತ್ತು ಈ ಕ್ಷೇತ್ರದ ಬಗ್ಗೆ ಬಹಳ ಅಭಿಮಾನದಿಂದ ಮಾತನಾಡಿದಂಥ ಹಿರಿಯರು ನ್ಯಾಯವಾದಿಗಳು ಆದಂಥ ಓ ಶ್ಯಾಮ್ ಭಟ್ರವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಭಗವತ್ ಭಕ್ತರೇ, ವಿಶೇಷವಾಗಿ ನಾನು ಈಗಾಗಲೇ ಗೋಪಾಲಕೃಷ್ಣ ಪಡಿಲಾಯರವರು ಹೇಳಿದರು, ಈ ಹಿಂದಿನ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮದಲ್ಲೂ ಸಹ ನನಗೆ ಭಾಗಿಯಾಗುವಂಥ ಯೋಗ ಭಾಗ್ಯಗಳನ್ನು ಒದಗಿಸಲಾಗಿತ್ತು, ಬಂದು ದೇವರ ಅನುಗ್ರಹಕ್ಕೆ ಪಾತ್ರನಾಗಿದ್ದೇನೆ ಅಂತೇಳಿ. ನಾನು ವಿಶೇಷವಾಗಿ ಧಾರ್ಮಿಕವಾಗಿ ಮಾತಾಡಲು ಅಷ್ಟು ಸಮರ್ಥನಲ್ಲ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಆದರೂ ಈ ಕ್ಷೇತ್ರದ ಬಗ್ಗೆ, ಈ ಊರಿನ ಬಗ್ಗೆ, ಈ ಊರಿನ ಜನರ ಬಗ್ಗೆ, ಈ ಊರಿನ ಒಟ್ಟು ವಿಚಾರದ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡುವುದು ಅನಿವಾರ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಭಾಳ ವಿಶೇಷವಾಗಿ ಶ್ರೀ ಕ್ಷೇತ್ರ ದುರ್ಗಾ ಪರಮೇಶ್ವರಿ ದೇವಸ್ಥಾನ ರಾಜ್ಯ ಧಾರ್ಮಿಕ ಪರಿಷತ್ತಿನಲ್ಲಿ ಎ ಗ್ರೇಡ್ನ ದೇವಸ್ಥಾನವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಷ್ಠೆಯನ್ನು, ಒಂದು ಕಾರ್ಣಿಕೆಯನ್ನು ಹೊಂದಿರುವಂಥ ಇತಿಹಾಸದಿಂದ ಹೊಂದಿರುವಂಥ ಒಂದು ಕ್ಷೇತ್ರ ಅಂತ ಹೇಳುವಂಥದ್ದನ್ನು ಮೊದಲಾಗಿ ನಾನು ಹೇಳಬೇಕಾಗಿದೆ. ಅದರಲ್ಲಿ ಸಂಶಯ ಇಲ್ಲ, ಅದು ಊಟಾಟಿಕೆ ಆಗೋದಿಲ್ಲ, ಅದು ಇದ್ದ ಸತ್ಯವನ್ನು ಹೇಳುವಂಥದ್ದು. ಈ ಹಿಂದಿನ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಗಳನ್ನು ನಾನು ಗಮನಿಸಿದ್ದು, ನಂತರದ ದಿನಗಳಲ್ಲೂ ಕೆಲವೊಂದು ಬಾರಿ ಈ ಕ್ಷೇತ್ರಕ್ಕೆ ಭೇಟಿ ನೀಡಿರುವಂಥದ್ದು ಮತ್ತು ಈ ಭಾಗದ ಜನರ ಒಂದು ನಿಕಟವಾದ ಸಂಪರ್ಕಗಳನ್ನು ಇರಿಸಿಕೊಂಡದ್ದು ನಾನು ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಒಂದು ಕ್ಷೇತ್ರ ಅದು ಪ್ರತಿಷ್ಠಿತ ಅಂತ ಹೇಳಬೇಕು ಅಂದಿದ್ರೆ ಪ್ರಶ್ನೆ ಚಿಂತನೆಯಲ್ಲಿ ಬೇರೆ ಬೇರೆ ವಿಚಾರಗಳು ಬರ್ಬೋದು, ನಾನು ಅದಕ್ಕೆ ಹೋಗೋದಿಲ್ಲ. ಆದರೆ ಒಟ್ಟಾರೆಯಾಗಿ ನಾವು ವಿಮರ್ಶೆ ಮಾಡೋದಿದ್ದರೆ
ಒಂದು ಕ್ಷೇತ್ರ, ಪ್ರತಿಷ್ಠಿತ ಕ್ಷೇತ್ರ ಒಂದು ಊರಿನಲ್ಲಿ ಇದ್ದರೆ ಆ ಊರು ಹೇಗಿರ್ತದೆ ಅಂತ ಹೇಳುವಂಥದ್ದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯತೆಗಳಾಗ್ತದೆ. ನಾನು ತಿಳ್ಕೊಂಡಾಗೆ ಈ ಕ್ಷೇತ್ರ ಭಾಳ ಪ್ರತಿಷ್ಠಿತವಾದ ಕ್ಷೇತ್ರ ಹೌದು ಎನ್ನುವಂಥದ್ದನ್ನು ಈ ಊರಿನ ಜನರಿಂದ ನಾವು ತಿಳ್ಕೊಳ್ಬಹುದಾಗಿದೆ. ಯಾಕೆ ಅಂತೇಳಿದರೆ, ನಾನು ಹೇಳಿದ ಹಾಗೆ ನಾನು ಬಹಳಷ್ಟು ಈ ಭಾಗದ ಜನರ ಸಂಪರ್ಕ ನನಗಿದೆ. ನಾನು ಪುತ್ತೂರು ಭಾಗ, ಬೇರೆ ಬೇರೆ ಭಾಗಗಳಲ್ಲಿ ಭಾಳಷ್ಟು ಜನರ ಸಂಪರ್ಕ ಇದ್ದರೂ ಸಹ ಸ್ವಲ್ಪ ಹೊರಗಿನ, ಇದು ಪುತ್ತೂರು ಇಂದೊಂದು ಕಾಲ ಪುತ್ತೂರು ತಾಲೂಕಿನಲ್ಲಿದ್ದು ಈಗ ಕಡಬ ತಾಲೂಕು ಆಗಿದ್ದರೂ ಸಹ ಅತಿ ಹೆಚ್ಚು ಒಂದು ರೀತಿಯಲ್ಲಿ ಪುತ್ತೂರು ತಾಲೂಕಿನ ಈಗಿನ ಕಡಬ ತಾಲೂಕು ಇರ್ಬೋದು, ಇಷ್ಟೊಂದು ಜನರ ಸಂಪರ್ಕ ನನಗೆ ಯಾವ ಗ್ರಾಮ ಯಾವ ಭಾಗದಲ್ಲಿ ಇಲ್ಲ ಅಂತ ಹೇಳುವಂಥದ್ದನ್ನು ನಾನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೇನೆ. ಅದಕ್ಕೆ ಕಾರಣಗಳು ತುಂಬ ಇರ್ಬೋದು. ನಾವು ಒಂದು ಊರಿಗೆ ಹೋಗುವಾಗ, ಯಾವುದೇ ಊರು ಇರ್ಬೋದು, ಹೋಗುವಾಗ ಪ್ರಥಮವಾಗಿ ನಾವು ಗಮನಿಸುವಂಥದ್ದು ಆ ಊರಿನ ದೇವಸ್ಥಾನ ಅದು ಹೇಗಿದೆ ಅಂತೇಳಿ, ಆ ಊರಿನ ಶಿಕ್ಷಣ ಸಂಸ್ಥೆ, ಶಾಲೆಗಳು, ಕಾಲೇಜುಗಳು ಹೇಗಿದೆ ಅಂತೇಳಿ ನಾವು ಗಮನಿಸ್ತೇವೆ. ಮತ್ತೆ ಸಂಘ ಸಂಸ್ಥೆಗಳನ್ನು ಗಮನಿಸ್ತೇವೆ. ಇದೆಲ್ಲವನ್ನು ಒಂದು ರೀತಿ ವಿಮರ್ಶೆ ಮಾಡ್ತಾ ಹೋದರೆ ಭಾಳ ಹಿಂದಿನಿಂದಲೇ ಕೆಲವು ಕಾಲಗಳಿಂದ ಈ ಊರಿನಲ್ಲಿರುವಂಥ ಸಂಘ ಸಂಸ್ಥೆಗಳಿರ್ಬೋದು, ಅದು ಶಿಕ್ಷಣ ಸಂಸ್ಥೆ ಇರ್ಬೋದು, ಅದು ದೇವಸ್ಥಾನ ಇರ್ಬೋದು, ಈ ಭಾಗದ ದೈವಸ್ಥಾನಗಳಿರ್ಬೋದು, ಎಲ್ಲವೂ ಒಂದು ರೀತಿಯ ಪ್ರತಿಷ್ಠಿತವಾದ ಕ್ಷೇತ್ರಗಳು ಅಂತ ಹೇಳುವಂಥದ್ದನ್ನು ನಾನಿಲ್ಲಿ ಪ್ರಸ್ತಾಪ ಮಾಡುವಂಥದ್ದು. ಇದಕ್ಕೆಲ್ಲವೂ ಒಂದು ರೀತಿಯ ಕಾರಣಗಳಿರ್ತದೆ ಅಂತೇಳಿ, ಈ ಕಾರಣಗಳಿಲ್ಲದೆ ಅದು ಆಗಲಿಕ್ಕೆ ಸಾಧ್ಯವೂ ಇಲ್ಲ ಅಂತ ಹೇಳುವಂಥದ್ದು ನನ್ನ ಮಾತು. ನಾನು ಗಮನಿಸಿದಾಗೆ ಈ ಕ್ಷೇತ್ರದ ಬಗ್ಗೆ ನಾನು ತಿಳ್ಕೊಂಡಾಗೆ ಈಗ ಮತ್ತೆ ಬ್ರಹ್ಮಕಲಶೋತ್ಸವಕ್ಕೆ ತಯಾರಿ ಆಗ್ತಾ ಇದೆ. ಈಗಾಗಲೇ ಶ್ಯಾಮ್ ಭಟ್ರವರು ಹೇಳಿದರು, ಭಾಳ ಅತ್ಯುತ್ತಮವಾದ ಕೆಲಸ ಕಾರ್ಯಗಳು ಆಗ್ತಾ ಇದೆ. ಅದು ಮರದ ಕೆಲಸ ಇರ್ಬೋದು, ಕಲ್ಲಿನ ಕೆಲಸ ಇರ್ಬೋದು, ಬಹಳ ನೋಡುವಾಗಲೇ ಒಂದು ರೀತಿಯ ರೋಮಾಂಚನದ ಕೆಲಸ ಕಾರ್ಯಗಳು ಈ ಕ್ಷೇತ್ರದಲ್ಲಿ ಆಗ್ತಾ ಇದೆ ಅಂತೇಳಿ. ಇದೆಲ್ಲವನ್ನು ನಿಭಾಯಿಸಲಿಕ್ಕೆ ಅಷ್ಟು ಸುಲಭ ಏನಿಲ್ಲ. ಈ ಭಾಗದ 4 ಗ್ರಾಮಗಳನ್ನು ಒಳಗೊಂಡಂಥ ಗ್ರಾಮಸ್ಥರನ್ನೇ ಪ್ರಮುಖವಾಗಿ ನಂಬಿ ಈ ಕ್ಷೇತ್ರದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಇಷ್ಟು ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಅದು ಹೇಗೆ ಸಾಧ್ಯ ಅಂತೇಳಿದರೆ, ಈ ಭಾಗದ ಭಕ್ತರು ಅದರಲ್ಲಿ ಅಷ್ಟೊಂದು ನಂಬಿಕೆ ಇಟ್ಟವರಾದ ಕಾರಣ ಅದು ಸಾಧ್ಯ ಆಗ್ತದೆ ಅಂತ ಹೇಳುವ ಮಾತನ್ನು ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ನಾವು ಹೇಗೆ ಅದನ್ನು ವಿಮರ್ಶೆ ಮಾಡ್ಬೋದು? ನಾನು ತಿಳ್ಕೊಂಡ ಹಾಗೆ ಹಳೆನೇರಂಕಿ, ಕುಂತೂರು, ಪೆರಾಬೆ, ಆಲಂಗಾರು, ಈ 4 ಗ್ರಾಮಗಳಿಗೆ ಒಳಗೊಂಡಂಥ ದೇವಸ್ಥಾನ ಶರವೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಎಲ್ರಿಗೂ ಗೊತ್ತಿರುವಂಥ ವಿಚಾರಗಳು. ಈ ಕ್ಷೇತ್ರದ ಒಟ್ಟು ಈ 4 ಗ್ರಾಮ, ಹೊರಗಿನವರು ಏನು ತೊಂದರೆಯಲ್ಲಿದ್ದಾರೆ ಅಂತ ಹೇಳುವಂಥದ್ದಲ್ಲ, ಆದರೆ ಈ 4 ಗ್ರಾಮದ ಜನರನ್ನೊಮ್ಮೆ ನೀವು ಆಲೋಚನೆ ಮಾಡಿ, ಎಲ್ಲರನ್ನೊಮ್ಮೆ ಲೆಕ್ಕ ಹಾಕಿ ಹೇಗಿದ್ದಾರೆ ಅಂತೇಳಿ. ಎಲ್ಲರೂ ನೆಮ್ಮದಿಯ ಬದುಕಿನಲ್ಲಿದ್ದಾರೆ. ಕೃಷಿ ಚಟುವಟಿಕೆ ಇರ್ಬೋದು, ಉದ್ಯಮ ಇರ್ಬೋದು, ವ್ಯಾಪಾರ ಇರ್ಬೋದು, ಯಾವುದೇ ವ್ಯವಹಾರಗಳಿರ್ಬೋದು, ಒಂದು ರೀತಿಯ ಒಳ್ಳೆಯ ಬದುಕನ್ನು ಕಾಣ್ತಾ ಇದ್ದಾರೆ ಅಂತ ಹೇಳುವುದರಲ್ಲಿ ಯಾವ ಸಂಶಯ ಇಲ್ಲ. ಜೊತೆಯಾಗಿ ನಾನು ಹೇಳುವಂಥದ್ದು, ಇಲ್ಲಿಂದ ಪರವೂರಿಗೆ ಹೋದಂಥವರು ಒಮ್ಮೆ ಆಲೋಚನೆ ಮಾಡಿ, ಯಾರ್ಯಾರು ಎಲ್ಲೆಲ್ಲಿಗೆ ಹೋಗಿದ್ದಾರೆ ಅಂತೇಳಿ. ಹೋದವರೆಲ್ಲರಿಗೂ ಈ ದೇವರ ಅನುಗ್ರಹದಲ್ಲಿ ಒಳ್ಳೆಯ ಸ್ಥಾನ, ಮಾನ, ಗೌರವ, ಆರ್ಥಿಕವಾದ ಬಲಾಢ್ಯತೆ ಎಲ್ಲವೂ ಇದೆ ಅಂತ ಹೇಳಲಿಕ್ಕೆ ಈ ದೇವರ ಆ ಕಾರಣಕ್ಕೆ ಕಾರಣ ಅಂತ ಹೇಳುವಂಥದ್ದನ್ನು ನಾವು ನಂಬಬೇಕಾಗ್ತದೆ. ಇದು ಬಹಳ ಮುಖ್ಯವಾದ ವಿಚಾರ. ಹಾಗಾಗಿ ಇಂಥ ಒಂದು ಕೆಲಸವನ್ನು ಕೈಗೆತ್ತಿಕೊಳ್ಳುವಾಗ ಯಾವ ರೀತಿ ಕೈಗೆತ್ತಿಕೊಳ್ಬೋದು? ಮೂಲ ಯಾವುದು, ಈಗ ಕೆಲಸ ಮಾಡಲಿಕ್ಕೆ ಎಷ್ಟು ಕೋಟಿ ಬೇಕು ಅಂತಿದ್ರೆ ಯಾವ ಕೋಟಿಯೂ ಅಲ್ಲಿ ರೆಡಿ ಇರೋದಿಲ್ಲ. ಎಲ್ಲ ಭಕ್ತರ ಅಥವಾ ದಾನಿಗಳ, ಪರವೂರ ದಾನಿಗಳ, ಈ ಊರಿನವರ ಇದ್ದವರ ದಾನಿಗಳ ಸಹಕಾರ ಹೇಗೆ ಸಿಗ್ಬೋದು ಅಂತೇಳುವ ಚಿಂತನೆ ಈ ಆಡಳಿತ ಸಮಿತಿಯವರು ಮತ್ತು ಜೀರ್ಣೋದ್ಧಾರ ಸಮಿತಿಯವರು, ಮುಂದೆ ಬ್ರಹ್ಮಕಲಶೋತ್ಸವ ಸಮಿತಿಯವರು, ಗ್ರಾಮಸ್ಥರು ಸೇರಿ ಚಿಂತನೆ ಮಾಡ್ತಾರೆ. ಇದು ನಮ್ಮಿಂದ ಸಾಧ್ಯವಾ, ಹೇಗಾಗ್ಬೋದು ಅಂತೇಳಿ. ಅದೆಲ್ಲವೂ ದೇವರು ಈಡೇರಿಸ್ತಾರೆ ಅಂತೇಳುವ ನಂಬಿಕೆಯ ಜೊತೆಯಾಗಿ ನಾನು ತಿಳ್ಕೊಂಡೆ, ಈ ಒಂದು ಬ್ರಹ್ಮಕಲಶೋತ್ಸವಕ್ಕೆ, ಜೀರ್ಣೋದ್ಧಾರಕ್ಕೆ ಕಲೆಕ್ಷನಿಗೆ ಹೋಗುವಾಗ ಬಹಳ ಭಕ್ತರು ಕೋಟಿಗಟ್ಟಲೆ ತನಕ ನಿರಾಳವಾಗಿ ಕೊಡ್ತಾರೆ ಅಂತ ಹೇಳಿದರೆ ಈ ದೇವಿಯ ಮಹಿಮೆ ಏನಿರ್ಬೋದು ಅಂತೇಳಿ ನನಗೆ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ವಿಶೇಷ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತಾ ಇದ್ದೇನೆ. ಒಂದು ರೀತಿಯಲ್ಲಿ
ನಾವು ಹೇಮಂತ್ ಅವರನ್ನು ನಾವು ಉಲ್ಲೇಖ ಮಾಡಿದೆವು. ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡ ವಿಚಾರವನ್ನು ಪ್ರಸ್ತಾಪ ಮಾಡಿದೆವು. ಅವರಿಗೆ ಸನ್ಮಾನವನ್ನು ಈ ವೇದಿಕೆಯಲ್ಲಿ ಮಾಡಲಾಯಿತು. ನಾವೊಮ್ಮೆ ಆಲೋಚನೆ ಮಾಡಿ, ಹೇಮಂತ್ ಅವರು ಇಲ್ಲಿ ಬೆಳೆದವರು, ಇಲ್ಲಿ ಶಿಕ್ಷಣ ಪಡೆದವರು, ಎಲ್ಲೋ ಒಂದು ಊರಿಗೆ ಹೋಗ್ತಾರೆ, ಏನೋ ಉದ್ಯೋಗ ಮಾಡ್ತಾರೆ, ಏನೋ ಒಂದು ಯೋಚನೆಯನ್ನು ಕಾರ್ಯನಿರ್ವಹಿಸ್ತಾರೆ. ಆ ದೇವಿಯ ಅನುಗ್ರಹದಲ್ಲಿ ಈ ಸ್ಥಾನಕ್ಕೆ ಏರಲಿಕ್ಕೆ ಸಾಧ್ಯತೆ ಆಯಿತು. ಇವತ್ತು ಅದರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯತೆಗಳಾಗ್ತಾ ಇದೆ. ಇದು ದೇವಿಯ ಪ್ರೇರಣೆ ಅಲ್ಲದೆ ಬೇರೇನು ಅಂತ ಹೇಳಲಿಕ್ಕೆ ನಮಗೆ ಆಗ್ತಾ ಇಲ್ಲ. ನಾನು ತಿಳ್ಕೊಂಡಾಗೆ ಕೆಲವು ಈ ಊರಿನ ದಾನಿಗಳು ಕೋಟಿಗಿಂತ ಮೇಲೂ ಕೊಡುವಂಥ ಮನಸ್ಸು ಮಾಡ್ತಾರೆ, ಹೆಸರು ಹೇಳಬೇಡಿ ಅಂತ ಹೇಳ್ತಾರೆ. ನೋಡಿ ಎಂಥ ಒಂದು ಪುಣ್ಯಾತ್ಮರು ಈ ದೇವಿ ಇಲ್ಲಿ ನಾವು ಬೆಳೆಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಒಟ್ಟಿನಲ್ಲಿ ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದೆ ಅಂತ ಹೇಳಿದರೆ, ದೇವರಲ್ಲಿ ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಯಾರಾದರೂ ಕಲೆಕ್ಷನಿಗೆ ಬಂದಾಗ ಅಥವಾ ನಮಗೆ ಕೊಡಬೇಕು ಅಂದಿದ್ದಾಗ ನಾವು ದೇವಿ ಹತ್ರ ಮೋಸ ಮಾಡಿ ಆಲೋಚನೆ ಮಾಡಲಿಕ್ಕೆ ಆಗೋದಿಲ್ಲ. ನಮಗೊಂದು ಭಯ ಇದೆ, ದೇವಿಗೆಲ್ಲ ಗೊತ್ತಿದೆ. ನಾನೇನಾದರೂ ನನ್ನ ಹತ್ರ ಇದ್ದು ಇಲ್ಲ ಅಂತ ಹೇಳಿದರೆ ದೇವಿಗೆ ಗೊತ್ತಾದರೆ ನಮಗೇನೋ ತೊಂದರೆ ಆಗಬಹುದು ಅಂತ ಹೇಳುವ ಭಯ ಖಂಡಿತವಾಗಿ ಭಕ್ತರಲ್ಲಿ ಇರ್ತದೆ. ಹಾಗಾಗಿ ನಾವೇನು ಮಾಡ್ತೇವೆ, ಇದ್ದದ್ದನ್ನು ಸುಳ್ಳು ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮಿಂದ ಎಷ್ಟು ಸಾಧ್ಯ ಅದನ್ನು ಮನಸಾ ಇಚ್ಛ ಆ ದೇವಿಗೆ ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡುವ ಕಾರಣ ನೀವೆಲ್ಲರೂ ಈ ಧೈರ್ಯದಲ್ಲಿ ಇಂಥ ಒಂದು ದೊಡ್ಡ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೀರಾ. ದೇವಿಯ ಪ್ರೇರಣೆಯಲ್ಲಿ ಅದು ಅತ್ಯಂತ ಯಶಸ್ವಿ ಆಗ್ತದೆ ಅಂತ ಹೇಳುವುದರಲ್ಲಿ ಯಾವ ಸಂಶಯನೂ ಇಲ್ಲ. ನಾನು ಹೇಳಿದೆ ಈಗಾಗಲೇ, ದೇವಸ್ಥಾನದ ಅಭಿವೃದ್ಧಿಗಳು ಒಂದು ವಿಚಾರಗಳಾದರೆ, ಇತಿಹಾಸ ಪ್ರಸಿದ್ಧ ಆದರೆ, ಈ ಕ್ಷೇತ್ರದ ಉಳಿದ ಕ್ಷೇತ್ರಗಳು ಭಾಳ ವಿಶೇಷವಾಗಿ ಉಲ್ಲೇಖ ಮಾಡುವಂಥದ್ದು ನಾನು ಸಹಕಾರಿ ಬ್ಯಾಂಕ್ ಇಲ್ಲಿ ಆಲಂಗಾರು. ಭಾಳ ವರ್ಷ ಹಿಂದೇನೆ ಪುತ್ತೂರು ತಾಲೂಕಿನಲ್ಲಿ ದೊಡ್ಡ ಮಟ್ಟದ ಒಂದು ಸಹಕಾರಿ ಬ್ಯಾಂಕ್, ಅದು ಆಲಂಗಾರು ಅಂತ ಹೇಳಲಿಕ್ಕೆ ನಾನು ಖಂಡಿತ ಮರೆಯೋದಿಲ್ಲ. ಯಾಕೆಂದರೆ ನನಗೆ ಗೊತ್ತಿದೆ, ಅದು ಈಗಲೂ ಅದೇ. ಯಾಕೆಂತ ಹೇಳಿದರೆ ಅಲ್ಲಿಯ ವ್ಯವಹಾರಗಳು, ಬೇರೆ ಬೇರೆ ಬ್ರ್ಯಾಂಚ್ಗಳು, ಇದು ಯಾಕೆ, ಇದು ಈ ದೇವಿಯ ಪ್ರೇರಣೆ ಅಂತ ಹೇಳುವಂಥದ್ದು ನಾನು ಉಲ್ಲೇಖ ಮಾಡುವಂಥದ್ದು. ಒಳ್ಳೆಯ ಕೃಷಿಕರು, ಒಳ್ಳೆಯ ಜನಪರವಾದ ಎಲ್ಲರನ್ನು ಹೊಂದಾಣಿಕೆ ಮಾಡುವಂಥ ಆಡಳಿತ ಮಂಡಳಿ ಇರ್ಬೋದು, ಅಥವಾ ಈ ಊರಿನ ಜನ ಆ ರೀತಿ ಸಹಕಾರದಲ್ಲಿ ಸೇರಿಕೊಂಡವರಾದ ಕಾರಣ ಇದೆಲ್ಲವೂ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆಗಳಾಗಿದೆ ಅಂತ ಹೇಳುವಂಥದ್ದು. ಇದನ್ನೆಲ್ಲ ನನಗೆ ಸೃಷ್ಟಿ ಮಾಡಿ ಮಾತಾಡಲಿಕ್ಕೆ ಆಗೋದಿಲ್ಲ. ಇದ್ದ ವಿಚಾರವನ್ನು ಮಾತ್ರ ಪ್ರಸ್ತಾಪ ಮಾಡಬೇಕಾಗ್ತದೆ. ಒಂದು ಅಲಂಗಾರು ದುರ್ಗಾಂಬ ಇವತ್ತು ಕಾಲೇಜಿದೆ, ಶಿಕ್ಷಣ ಸಂಸ್ಥೆ ಇದೆ, ಅದೊಂದು ರೀತಿಯಲ್ಲಿ ಬೆಳೀತಾ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರಣಕರ್ತರಾದವರನ್ನು ಸಹ ನಾನು ಇಲ್ಲಿ ಉಲ್ಲೇಖ ಮಾಡಬೇಕಾಗ್ತದೆ. ಅಥವಾ ಯಾವುದೇ ಒಂದು ಸಂಘ ಸಂಸ್ಥೆಗಳು ಅಲಂಗಾರಲ್ಲಿ ಇದೆ ಅಂತ ಹೇಳಿದರೆ, ಅಥವಾ ಅಲಂಗಾರಲ್ಲಿ ಯಾವುದೇ ಒಂದು ವ್ಯಾಪಾರವನ್ನು ಮಾಡಬೇಕು ಅಂದಿದ್ರೆ, ಅಥವಾ ಯಾವುದೋ ಒಂದು ನರ್ಸಿಂಗ್ ಅಥವಾ ಹಾಸ್ಪಿಟಲ್ ಯಾವುದೋ ತೆಗಿಬೇಕು ಅಂದಿದ್ರೆ, ಅಥವಾ ಯಾವುದೋ ಒಂದು ಹಾರ್ಡ್ವೇರ್ ಓಪನ್ ಮಾಡಬೇಕು ಅಂದಿದ್ರೆ ಯಾರು ಭಯ ಪಡೋದೇ ಇಲ್ಲ. ಯಾಕೆಂದರೆ ಆಲಂಗಾರಿನ ಜನ ಬಿಟ್ಟಾಕೋದಿಲ್ಲ. ಇದೊಂದು ಒಳ್ಳೆಯ ಊರು, ನಮ್ಮನ್ನು ಬೆಳೆಸುವ ಊರು, ಇಲ್ಲಿ ಬಂದವರು ಯಾರು ಸೋಲೋದಿಲ್ಲ ಅಂತ ಇದ್ದರೆ ಇದೆಲ್ಲವೂ ಈ ದೇವಿಯ ಪ್ರೇರಣೆ ಅಂತ ಹೇಳಲಿಕ್ಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಹಾಗಾಗಿ ಒಟ್ಟಿನಲ್ಲಿ ಈ ಭಾಗದ ಜನ ಭಾಳ ಒಳ್ಳೆಯವರು. ನಾನು ತಿಳ್ಕೊಂಡದ್ದನ್ನು ಅದನ್ನೇ ಹೇಳಿದ್ದು. ನಾನು ಬಹಳಷ್ಟು ವರ್ಷದಿಂದ ನನಗೆ ತುಂಬ ಹತ್ತಿರದ ಆತ್ಮೀಯರು ತುಂಬ ಜನ ಇದ್ದಾರೆ. ಪರವೂರಿಗೂ ಬೇರೆ ಯಾವುದೋ ಒಂದು ಊರಿಗೂ ಆಲಂಗಾರಿಗೂ ನಾನು ಒಂದು ರೀತಿಯಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ, ಆಲಂಗಾರಿನಲ್ಲಿ ನಾನು ಮೆಚ್ಚಿಕೊಂಡಂಥ ಈ ಊರನ್ನು ತಿಳಿದುಕೊಂಡ ರೀತಿಯಲ್ಲಿ ಇದೊಂದು ವಿಶಿಷ್ಟವಾದ ಊರು. ಈ ಊರಿನ ಜನ ಭಾಳ ಒಳ್ಳೆಯವರು, ಸ್ನೇಹಪರರು. ನಾವು ಈಗಾಗಲೇ ಬರುವಾಗ ನಮಗೆ ನೀಡಿದಂಥ ಆತಿಥ್ಯ ಏನು ಇರ್ಬೋದು, ಇದು ಈ ಊರಿನ ಸಂಸ್ಕಾರವನ್ನು ತಿಳಿಸಿಕೊಡ್ತದೆ. ಈ ಊರಿನ ಸಂಸ್ಕಾರ ಎಂದರೆ ಏನು, ನಮಗೆ ಬಂದಾಗ ನಮ್ಮಷ್ಟಕ್ಕೆ ಬಿಟ್ಟು ಎಲ್ಲೋ ಬಂದು ಹೋದರೆ ಸಾಕು ಅಂತ ಹೇಳುವಂಥ ವಿಚಾರಗಳಲ್ಲ. ಒಬ್ಬರಿಂದ ಒಬ್ಬರು ಒಂದು ಒಗ್ಗಟ್ಟು, ಎಲ್ಲರಲ್ಲಿ ಇರುವಂಥ ಒಗ್ಗಟ್ಟು, ಜಾತಿಯ ವಿಚಾರಗಳಿಲ್ಲದೆ ಎಲ್ಲರನ್ನೂ ಒಟ್ಟಾಗಿ ಕೊಂಡೊಯ್ಯುವಂಥ ನಿಟ್ಟಿನ ಆ ಒಂದು ಒಳ್ಳೆಯತನ ಈ ಊರಿನಲ್ಲಿ ಇದ್ದ ಕಾರಣ ಯಾವುದೇ ಕೆಲಸ ಕಾರ್ಯಗಳು ನಿರಾಳವಾಗಿ ನೆಮ್ಮದಿಯಾಗಿ ಬದುಕಿನಲ್ಲಿ ನಾವೆಲ್ಲವನ್ನು ಕಾಣಲಿಕ್ಕೆ ಸಾಧ್ಯತೆಗಳು ಈ ಊರಿನಿಂದ ಆಗ್ತಾ ಇದೆ ಅಂತ ಹೇಳುವ ಮಾತನ್ನು ಹೇಳಲಿಕ್ಕೆ ನಾನು ಖಂಡಿತವಾಗಿ ಇಚ್ಛೆ ಪಡ್ತಾ ಇದ್ದೇನೆ. ಗೋಪಾಲಕೃಷ್ಣ ಪಡಿಲಾರ್ ಹೇಳಿದರು, ಮುಂದಿನ ಬ್ರಹ್ಮಕಲಶಕ್ಕೂ ನಿಮ್ಮನ್ನು ಬರಮಾಡಿಸುವಂತೆ ಆಗಲಿ ಅಂತೇಳಿ. ದೇವರ ಅನುಗ್ರಹ ಇದ್ದರೆ ಅದು ಖಂಡಿತವಾಗಿ ಆಗಲಿ ಅಂತ ಹೇಳುವ ಮಾತಿನೊಂದಿಗೆ ಇಲ್ಲಿ ಒಳ್ಳೆಯ ಒಂದು ಕ್ಷೇತ್ರವನ್ನು ನಾವೆಲ್ಲರೂ ಕಾಣೋಣ. ನಮ್ಮಿಂದ ಏನು ಮಾಡಲಿಕ್ಕೆ ಸಾಧ್ಯತೆ ಇದೆ, ಒಂದು ದೊಡ್ಡ ಕೆಲಸವನ್ನು ಈ ಸಮಿತಿ, ಜೀರ್ಣೋದ್ಧಾರ ಸಮಿತಿ ವಹಿಸಿಕೊಂಡಿದೆ.
ಎಲ್ಲರ ಸಹಕಾರ ಖಂಡಿತವಾಗಿ ಸಿಗ್ತದೆ ಅಂತ ಹೇಳುವುದರಲ್ಲಿ ಯಾವ ಸಂಶಯನೂ ಇಲ್ಲ. ಎಲ್ಲವನ್ನು ಈಗಾಗಲೇ ಸ್ವಲ್ಪ ಆಲೋಚನೆ ಮಾಡ್ತಿದ್ದೆವು. ಮಾರ್ಚಿನ ಒಳಗೆ ಬ್ರಹ್ಮಕಲಶೋತ್ಸವ ಆಗಬೇಕು, ಹೇಗೆ ಆಗ್ಬೋದು ಅಂತ ಹೇಳುವಂಥದ್ದು. ಖಂಡಿತವಾಗಿ ದೇವಿ ಎಲ್ಲವನ್ನು ಮಾಡ್ತಾರೆ. ನಮ್ಮ ಪ್ರಯತ್ನಗಳು ಪ್ರಾಮಾಣಿಕವಾಗಿದ್ದಾಗ ಅದಕ್ಕೆ ಒಳ್ಳೆಯ ಫಲ ಖಂಡಿತ ಸಿಗ್ತದೆ ಅಂತ ಹೇಳುವ ಮಾತನ್ನು ಹೇಳಿ, ನನಗೂ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಸೇರಿಕೊಂಡು ಒಂದು ಒಳ್ಳೆಯ ಊರಿಗೆ ಬಂದು, ಒಂದು ಒಳ್ಳೆಯ ಕ್ಷೇತ್ರಕ್ಕೆ ಬಂದು ನಿಮ್ಮೊಂದಿಗೆ ನನ್ನ ಅನಿಸಿಕೆಗಳನ್ನು ಹಂಚಿಕೊಳ್ಳುವಂಥ ಅವಕಾಶವನ್ನು ಆ ದೇವಿ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಆ ದೇವಿಗೆ ಮತ್ತೊಮ್ಮೆ ನಾನು ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳಿಗೆ ವಿಶೇಷವಾಗಿ ನನ್ನನ್ನು ಈ ಕಾರ್ಯಕ್ರಮದಲ್ಲಿ ಆಹ್ವಾನಿಸಿ ನನ್ನಿಂದೆರಡು ಮಾತುಗಳನ್ನು ಆಡುವುದರ ಮೂಲಕ ಈ ದೇವಿಯ ಪ್ರೇರಣೆಗೆ ಕರ್ತನಾಗಲು ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಅವಕಾಶಕ್ಕೆ ಹೊಂದಿಸಿ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು ಶ್ರೀ ಕಾವು ಹೇಮನಾಥ್ ಶೆಟ್ಟಿಯವರಿಗೆ. ಇನ್ನು ಮುಂದೆ ವೇದಿಕೆಯಲ್ಲಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ಕೆ ಸುಬ್ರಹ್ಮಣ್ಯರಾವ್ ಇದ್ದಾರೆ. ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಹೇಮಂತ್ ರೈ ಅವರಿದ್ದಾರೆ. ಅವರಿಬ್ಬರಲ್ಲಿ ಒಬ್ಬರು ಮಾತ್ರ ಮಾತಾಡ್ತಾರೆ. ಡಾಕ್ಟರ್ ಹೇಮಂತ್ ರೈ ಅವರು, ಪೂಜೆಯ ಸಮಯವೂ ಹತ್ತಿರ ಬರ್ತಾ ಇದೆ, ಆದ್ದರಿಂದ ಅವರ ಮಾತುಗಳೊಂದಿಗೆ ನಮ್ಮ ಕಾರ್ಯಕ್ರಮಕ್ಕೆ ಧನ್ಯವಾದ ಹೇಳೋಣ. ತಾಯಿ ದುರ್ಗಾಂಬಿಕೆಗೆ ನಮನಗಳನ್ನು ಸಲ್ಲಿಸ್ತಾ, ದೌಮ್ಯರು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಸುಮಾರು ದೌಮ್ಯರ ಕಾಲ ಅಂತ ಹೇಳಿದರೆ ಸುಮಾರು 5,000 ವರ್ಷ ಅಂತ ಹೇಳ್ಬೋದು. ಪಾಂಡವರ ಸಮಯದಲ್ಲಿ ಪ್ರತಿಷ್ಠಾಪನೆ ಆಗಿರ್ತಕ್ಕಂಥ ಈ ನಮ್ಮ ದಿವ್ಯ ದೇವಾಲಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಸಮಗ್ರ ಜೀರ್ಣೋದ್ಧಾರ ಆಗ್ತಾ ಇರುವಂಥದ್ದು. ಸಮಗ್ರವಾಗಿ ಜೀರ್ಣೋದ್ಧಾರ ಆಗಿ ಒಂದು ಹೊಸದಾಗಿ ಭವ್ಯವಾಗಿರ್ತಕ್ಕಂಥ ಶಿಲಾಮಯವಾಗಿರ್ತಕ್ಕಂಥ ದೇವಸ್ಥಾನ ನಮ್ಮ ಕಣ್ಣೆದುರಿಗೆ ಕೆಲಸ ಆಗ್ತಾ ಇದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಶ್ರೀದೇವಿಯು ಭವ್ಯವಾಗಿರ್ತಕ್ಕಂಥ ಗರ್ಭಗುಡಿಯೊಳಗೆ ರಾರಾಜಿಸ್ತಕ್ಕಂಥ ಸುಂದರ ದೃಶ್ಯವನ್ನು ನಾವೆಲ್ಲೂ ಕಣ್ತುಂಬಿಸಲಿಕ್ಕಿದ್ದೇವೆ. ನಾನು ಯಾವಾಗಲೂ ಹೇಳೋದುಂಟು, ಒಂದು ಮನೆ ಕಟ್ಟಬೇಕು ಅಂತ ಆದರೆ ನಮಗೆ 2 ವರ್ಷ ಸಾಕಾಗೋದಿಲ್ಲ, ಅದಕ್ಕಿಂತ ಹೆಚ್ಚಿನ ಸಮಯ ಬೇಕಾಗ್ತದೆ. ಆದರೆ ಬಂಧುಗಳೇ, ಆ ದೇವಿಯ ಸಂಕಲ್ಪವೇ ಹಾಗೆ. ನಿಮ್ಮೆಲ್ಲರ ಸಹಕಾರ, ಈ ದೇವಿಯ ಸಂಕಲ್ಪ 2 ವರ್ಷಕ್ಕಿಂತ ಮೊದಲು ಮೇ 2ರಂದು ಬಾಲಾಲಯ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ನಾವು 1.5 ವರ್ಷ ಕೂಡ ಆಗಿಲ್ಲ ಇಷ್ಟೊಂದು ಕೆಲಸ ಮುಗಿದಿದ್ದು. ಇನ್ನು ಕೆಲವೇ ತಿಂಗಳುಗಳಲ್ಲಿ, ಇನ್ನೊಂದು 3-4 ತಿಂಗಳುಗಳು ಮಾತ್ರ ನಮಗೆ ಕೆಲಸಕ್ಕೆ ಸಿಗುವಂಥದ್ದು. ಅಷ್ಟು 3-4 ತಿಂಗಳುಗಳಲ್ಲಿ ಸಂಪೂರ್ಣ ಕೆಲಸ ಆಗಿ ಇನ್ನು ಬ್ರಹ್ಮಕಲಶದ ತಯಾರಿಯನ್ನು ಕೂಡ ನಾವು ಮಾಡಿ ವಿಜೃಂಭಣೆಯಿಂದ ಮಾರ್ಚ್ 25ರಂದು ಶುರುವಾದಂಥ ಕಾರ್ಯಕ್ರಮ ಮಾರ್ಚ್ 30ಕ್ಕೆ ಪ್ರತಿಷ್ಠೆ ಇರ್ತದೆ. ಏಪ್ರಿಲ್ 2ರಂದು ಬ್ರಹ್ಮಕಲಶ ಆಗಿ ಆನಂತರ ಏಪ್ರಿಲ್ 3ರಂದು ಧ್ವಜಾರೋಹಣ ಆಗಿ ಜಾತ್ರೋತ್ಸವ, ವರ್ಷಂಪ್ರತಿ ನಡೆಯುವಂಥ ಜಾತ್ರೋತ್ಸವ ಕೂಡ ನಡೆಯಲಿದೆ. ಇಂಥ ಎಲ್ಲ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗುವಂಥ ದಿನಗಳು ದೂರ ಇಲ್ಲ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ತಾ ಮುಂದು ಅಂತ ಹೇಳಿ ಬಂದು ಸಹಕಾರವನ್ನು ಕೊಡ್ತಾ ಇದ್ರಿ, ದೇಣಿಗೆಯನ್ನು ಕೂಡ ಕೊಡ್ತಾ ಇದ್ರಿ. ಇನ್ನೊಂದು ದೇಣಿಗೆಯ ಮೂಲಕ ಹೇಳುವುದರಿಂದ ಕಳೆದ 10 ದಿವಸಗಳಿಗೆ ಕೂಡ ದಿನಾಲೂ ನಮ್ಮ ಊರಿನ ಭಕ್ತರು ಸ್ವಯಂ ಪ್ರೇರಿತವಾಗಿ ಬಂದು ದೇಣಿಗೆಗಳನ್ನು ಕೊಡುವ ಮೂಲಕ ನಮಗೆ ಸಹಕಾರವನ್ನು ಕೊಟ್ಟು ಈ ಕೆಲಸವನ್ನು ಆದಷ್ಟು ಬೇಗ ಮಾಡುವಲ್ಲಿ, ಮುನ್ನಡೆಸುವಲ್ಲಿ ತಾವೆಲ್ಲ ಸಹಕಾರವನ್ನು ಕೊಡ್ತಾ ಇದ್ರಿ. ಅದೇ ರೀತಿ ಇನ್ನು ನಮಗೆ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಸುಮಾರು ಒಂದು 3-4 ಕೋಟಿ ಸಂಗ್ರಹ ಆಗುವಂಥ ಅವಶ್ಯಕತೆ ಇದೆ. ಎಲ್ಲೆಲ್ಲಿ ಯಾವ ರೀತಿಯಲ್ಲೆಲ್ಲ ಕೆಲಸ ಮಾಡ್ಬೋದು ಅದೆಲ್ಲವನ್ನ ಮಾಡ್ತಾ ಇದ್ದೇವೆ ನಾವು. ನಮ್ಮ ಎದುರು ಶ್ರೀಯುತ ಮಾರಪ್ಪ ಶೆಟ್ಟಿ ಅವರು ಕೂತಿದ್ದಾರೆ, ಪುಣಚ ಮಹಿಷಮರ್ದಿನ ದೇವಸ್ಥಾನದ ಅಧ್ಯಕ್ಷರವರು. ಕಳೆದ ಒಂದು 10 ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಾಗ ಅವರು ಬೆಂಗಳೂರು ಮಗಳ ಮತ್ತು ಮಗನ ಮನೆಗೆ ಅಂತ ಬಂದವರನ್ನ 1 ವಾರದಲ್ಲಿ 1 ದಿವಸ ಕೂಡ ದಿನ ಅವರ ಮನೆಯಲ್ಲಿ ಕುಳಿತುಕೊಳ್ಳಿಕ್ಕೆ ಬಿಡದೆ ಬೆಳಗ್ಗೆ ಕರ್ಕೊಂಡೋಗಿ ಅವರಿಗೆ ಯಾವ ಕಾಂಟ್ಯಾಕ್ಟ್ ಇದೆ, ಎಲ್ಲೆಲ್ಲಿ ಯಾರ್ಯಾರನ್ನ ಭೇಟಿ ಆಗ್ಬೋದು, ಹೈಕೋರ್ಟ್ ಜಡ್ಜ್ ಹತ್ರ ಕೂಡ ಹೋಗಿ ಎಲ್ಲೆಲ್ಲಿ ಆಗ್ಬೋದು ಅಂತ ಕೆಲಸವನ್ನು ಮಾಡಿದ್ದೇವೆ. ಮುಖ್ಯಮಂತ್ರಿಗಳ ಹತ್ರ ಕೂಡ ನಾವು ಹೋಗಿ ಶ್ರೀಯುತ UT ಖಾದರ್ ಅವರು ಮುಖ್ಯಮಂತ್ರಿಯಲ್ಲಿ ತನ್ನ ಸ್ವಂತ ಕಾರಿನಲ್ಲಿ ಅವರ PA ಕಳಿಸಿ ಮಾಡುವಂಥ ಸಹಕಾರ ಅಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಯಾವಾಗ ಪ್ರತಿಫಲ ಸಿಗ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾವಿದ್ದು ಅದರ ಸಮಯದಲ್ಲಿ ಸಿಗುತ್ತದೆ. ಆದರೆ ನಮ್ಮ ಕೆಲಸವನ್ನು ನಾವು ಸತತವಾಗಿ ಮಾಡ್ತಾ ಇದ್ದೇವೆ, ಅಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ. ಇದರೊಟ್ಟಿಗೆ ನೀವೆಲ್ಲರೂ ಕೂಡ ಸಹಕಾರನ ಕೊಟ್ಟು ಇನ್ನು ಕೆಲವೇ ತಿಂಗಳುಗಳಲ್ಲಿ ಭವ್ಯವಾಗಿರ್ತಕ್ಕಂಥ ದೇವಾಲಯ ನಿರ್ಮಾಣ ಆಗೋದಕ್ಕೆ ಎಲ್ಲರೂ ಸಹಕಾರವಿದ್ದು ಒಟ್ಟಾಗಿ ಆ ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಹೆಚ್ಚು ಸಮಯವನ್ನು ವ್ಯಯ ಮಾಡಿ ಪೂಜೆಯ ಸಮಯ ಆಗಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದು ನಮಗೆ ಆಶೀರ್ವಚನವನ್ನು ನೀಡಿದಂಥ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರಿಗೆ ನಮನಗಳನ್ನು ಸಲ್ಲಿಸ್ತಾ,
ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಬರಬೇಕಾಗಿತ್ತು. ಶ್ರೀಯುತ ಅಶೋಕ್ ಕುಮಾರ್ ರೈ ಅವರ ಬಗ್ಗೆ ಕೂಡ ಒಂದೆರಡು ಮಾತುಗಳನ್ನು ಹೇಳಬೇಕಾಗ್ತದೆ. ತನ್ನ ಕ್ಷೇತ್ರ ಅಲ್ಲದಿದ್ದರೂ ಕೂಡ ನಮ್ಮ ಶರವೂರು ದೇವಸ್ಥಾನಕ್ಕೋಸ್ಕರ ಮುಜರಾಯಿ ಸಚಿವರಿರ್ಬೋದು, ಆಮೇಲೆ ಅವರೊಟ್ಟಿಗೆ ಕೂಡ ಒಂದ್ಸಲ CM ಮನೆಗೆ ಕೂಡ ಹೋಗಿದ್ದೇವೆ ನಾವು. ಹೋಗಿ ಈ ದೇವಸ್ಥಾನಕ್ಕೆ ಇಲ್ಲಿರ್ತಕ್ಕಂಥ ನಮ್ಮ ಕಡಬ ತಾಲೂಕಿನಲ್ಲಿರ್ತಕ್ಕಂಥ 2ನೇ A ಗ್ರೇಡ್ ದೇವಸ್ಥಾನ ಇದು. ಇದಕ್ಕೆ ಮುಜರಾಯಿ ಇಲಾಖೆಯಿಂದ ಹಣವನ್ನು ಬಿಡುಗಡೆ ಮಾಡಲೇಬೇಕು ಅಂತ ಶ್ರೀಯುತ ರಾಮಲಿಂಗಾರೆಡ್ಡಿ ಅವ್ರನ್ನ ಒತ್ತಾಯ ಮಾಡಿದ್ರು ಅವರು. ನಾವು ಹೋಗಬೇಕಾದ್ರೆ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು ಹೇಳಿದರು, ರೈಗಳೇ ಹಣ ಕೇಳೋದಿದ್ರೆ ಬರಬೇಡಿ, ನಮ್ಮ ಮುಜರಾಯಿ ಇಲಾಖೆಯಲ್ಲಿ ಹಣ ಇಲ್ಲ ಅಂತ ಹೇಳಿದರು. ಇಲ್ಲ ಪರವಾಗಿಲ್ಲ ಅಂತ ಮಾತಾಡಿ ಆಯಿತು ಮುಂದಿನ ವರ್ಷಕ್ಕೆ ಏನಾದರೂ ಫಂಡ್ ಇಡುವ ಅಂತ ಹೇಳಿದರು. ಆಮೇಲೆ ನನ್ನನ್ನು ಅವರ PS ಹತ್ರ ಕರ್ಕೊಂಡು ಹೋಗಿ, ಇಲ್ಲ ಈ ಬ್ರಹ್ಮಕಲಶದ ದಿನ ನಿಗದಿ ಆಗಿದೆ, ಏನಾದರೂ ಮಾಡಿ ನೀವು ಹಣವನ್ನು ಇಟ್ಟು ಕೊಡಬೇಕು ಅಂತ ಹೇಳುವಾಗ ನೋಡುವ ನವೆಂಬರಲ್ಲಿ ಏನಾದರೂ ಆದರೆ ಪ್ರಯತ್ನವನ್ನು ಮಾಡಿ ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಹೇಳಿದರು. ಶ್ರೀಯುತ ಅಶೋಕ್ ಕುಮಾರ್ ರೈ ಅವರು ಕೂಡ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಶ್ರೀಯುತ O ಶ್ಯಾಂಭಟ್ ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ, ಅವರ ದೇವಸ್ಥಾನಕ್ಕೆ ನಾನು ಮತ್ತು ಶ್ರೀಯುತ ಗೋಪಾಲಕೃಷ್ಣ ಪಡ್ಡಿಲ ಅವರು ಹೋಗುವಾಗ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ರು. ಸುಂದರವಾಗಿರ್ತಕ್ಕಂಥ ದೇವಸ್ಥಾನ. ಅಲ್ಲಿ ಹೋದಾಗ ಭಕ್ತಿ ಭಾವಗಳು ತುಂಬಿ ಬರ್ತದೆ. ಅವ್ರ ಹತ್ರ ಮಾತಾಡುವಾಗ ಹೇಳಿದರು, ರಾಮದಾಸ್ ಗೊತ್ತಿರ್ಬೋದು, ಮೈಸೂರಿನ ಮಿನಿಸ್ಟರ್ ಆಗಿದ್ದವರು ರಾಮದಾಸ್ ಅವರಿಗೆ ನಿನ್ನೆ ಕನಸಲ್ಲಿ ಜಲದುರ್ಗಾದೇವಿಯ ಬಗ್ಗೆ ಗೊತ್ತಿದ್ದು ಕನಸಲ್ಲಿ ಬಂದು ನೀನು ಆ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ವಿಶೇಷವಾದ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ರಂತೆ. ಹಾಗೆ ರಾತ್ರೋರಾತ್ರಿ ಇವರು ರಾಮದಾಸ್ ಅವರು ಆ ಕ್ಷೇತ್ರಕ್ಕೆ ಹೋಗಿ ವಿಶೇಷವಾದ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಅಂಥ ಒಂದು ವಿಶೇಷವಾದ ಕ್ಷೇತ್ರವನ್ನು ನಿರ್ಮಿಸಿದಂತಹ ಕೀರ್ತಿ O ಶ್ಯಾಂಭಟ್ ಅವರಿಗೆ ಸಲ್ಲುವಂಥದ್ದು. ಅವರಿಗೆ ಕೂಡ ನಮ್ಮೊಟ್ಟಿಗಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಸರ್. ನಮ್ಮೆಲ್ಲರ ನೆಚ್ಚಿನ ನಾಯಕರು, ಆತ್ಮೀಯರಾಗಿರ್ತಕ್ಕಂಥ ಶ್ರೀಯುತ ಕಾವು ಹೇಮನಾಥ್ ಶೆಟ್ಟಿ ಅವರು ಸಾಕಷ್ಟು ವಿಚಾರಗಳನ್ನು ಈ ಊರಿನ ಬಗ್ಗೆ ನಮಗೆ ಗೊತ್ತಿಲ್ಲ, ನಾವು ತಿಳ್ಕೊಡೋದಕ್ಕಿಂತ ಜಾಸ್ತಿ ಅವರು ನಮಗೆಲ್ಲಿಗೆ ತಿಳಿಸಿದ್ದಾರೆ. ಅವರು ನಮ್ಮೊಟ್ಟಿಗೆ ಬಂದು ಇದುವರೆಗೆ ಇದ್ದು ಆತ್ಮೀಯವಾಗಿ ಉತ್ತಮ ಮಾತುಗಳನ್ನಾಡಿ ಪ್ರೋತ್ಸಾಹಿಸಿದ ನಿಮಗೂ ಕೂಡ ಧನ್ಯವಾದಗಳು ಸರ್. ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿ ಅವರು ಯಾವಾಗಲೂ ನಿಮ್ಮೊಟ್ಟಿಗೆ ಇರ್ತೇವೆ ಅಂತ ಹೇಳೋದು ಒಂದು ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿತ್ವ. ಪಟ್ಲ ಸತೀಶ್ ಶೆಟ್ಟಿ ಅವರ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಕಡಿಮೆ. ಅಂಥ ಒಂದು ವ್ಯಕ್ತಿತ್ವ, ಸರಳ ವ್ಯಕ್ತಿತ್ವವಾಗಿ ನಮ್ಮೊಟ್ಟಿಗೆ ಬಂದು ನಮ್ಮೊಟ್ಟಿಗೆ ಸೇರಿಕೊಂಡಿದ್ರು. ಅವರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರು ಶ್ರೀಯುತ ಗೋಪಾಲಕೃಷ್ಣ ಪಡ್ಡಿರಾಯರು ಹಗಲು ರಾತ್ರಿ ಎನ್ನದೆ ಮೊನ್ನೆ ಒಂದು ದಿವಸ ಬೆಂಗಳೂರಿಗೆ ಹೋಗಿದ್ರು. ಅವರು ಬೆಳಗ್ಗೆ 5 ಗಂಟೆಗೆ ಇಲ್ಲಿಂದ ಹೊರಟು ಬೆಂಗಳೂರಿಗೆ ಹೋಗಿ ಸಾಯಂಕಾಲ 4 ಗಂಟೆಗೆ ವಾಪಸ್ ಬಂದು, ಅವರು ಬೆಂಗಳೂರಿಗೆ ಹೋಗಿದ್ದು ಕೂಡ ದೇವಸ್ಥಾನದ ಕೆಲಸದಲ್ಲಿ ಹೋಗಿ ಸಾಯಂಕಾಲ 4 ಗಂಟೆಗೆ ಬಂದು ಕೇವಲ 1.5 ಗಂಟೆ ಮನೆಯಲ್ಲಿ ಮಲಗಿ ವಾಪಸ್ ಇಲ್ಲಿ 6 ಗಂಟೆಗೆ ಬಂದು 1 ಗಂಟೆ ಅಲ್ಲಿ ದೇವರ ಎದುರಲ್ಲಿ ನಿಂತು ದುರ್ಗಾ ಪೂಜೆಯ ಸಮಯದಲ್ಲಿ ಎದುರಲ್ಲಿ ನಿಂತಿದೆ. ಅಂದರೆ ಅಂಥ ಒಂದು ಡೆಡಿಕೇಶನ್ ಇರುವಂಥ ಈ ಒಂದು ಪ್ರಾಯದಲ್ಲಿ ಕೂಡ ಅಂಥ ವ್ಯಕ್ತಿ ದೇವಸ್ಥಾನಕ್ಕೋಸ್ಕರ ಸತತವಾಗಿ ದುಡಿತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಂಧುಗಳೇ, ಇದೆಲ್ಲೂ ನಮಗೆ ಒಂದು ಉದಾಹರಣೆ. ನಾವು ಕೆಲವೊಂದು ಸಲ ಏನೋ ಮಳೆ ಬರ್ತಾ ಅಂತ ದೇವಸ್ಥಾನಕ್ಕೆ ಹೋಗೋದಿಲ್ಲ, ಇವತ್ತೇನೋ ಕೆಲಸ ಇದೆ ಅಂತ ಹೋಗೋದಿಲ್ಲ, ಕೆಲವು ಸಲ ನಾವು ಸಮಿತಿ ಸದಸ್ಯರಾದರೂ ಬರ್ತಾ ಇಲ್ಲ. ನಾನು ನಿಮ್ಮಲ್ಲಿ ಪುನಃ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ದಯವಿಟ್ಟು ಎಲ್ಲರೂ ಬನ್ನಿ, ಇದು ನಮ್ಮ ಕಾರ್ಯ ಅಂತ ಸೇರಿಕೊಳ್ಳಿ ಅಂತ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಶ್ರೀಯುತ ಗೋಪಾಲಕೃಷ್ಣ ಪಡ್ಡಿಲ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಶ್ರೀಯುತ ಸುಬ್ರಹ್ಮಣ್ಯ ರಾವ್ ನಗರಿ ಬಹಳ ಸರಳ ವ್ಯಕ್ತಿತ್ವದ ವ್ಯಕ್ತಿ. ಈ ಒಂದು ಸಂದರ್ಭದಲ್ಲಿ ಜೀರ್ಣೋದ್ಧಾರ ಕೂಡ ಆಗ್ತಾ ಇದೆ, ನವರಾತ್ರಿ ಉತ್ಸವ ಜಾತ್ರೆ ಎಲ್ಲ ಆಗ್ತಾ ಇರೋ ಸಂದರ್ಭದಲ್ಲಿ ಅದನ್ನೊಂದು ಬ್ಯಾಲೆನ್ಸಿಂಗ್ ಆಗಿ ಎಲ್ಲರನ್ನ ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತಾ ಇರ್ತಂಥ ಶ್ರೀಯುತ ಸುಬ್ರಹ್ಮಣ್ಯ ರಾವ್ ನಗರಿ ಇವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ, ನೀವೆಲ್ಲರೂ ಎಷ್ಟು ಹೊತ್ತಿನವರೆಗೆ ಕೂತು ನಮ್ಮೊಂದಿಗೆ ಸಹಕರಿಸಿದ್ದಕ್ಕಾಗಿ, ಹಾಗೆ ಇನ್ನು ಮುಂದೆ ಕೂಡ ಆದಷ್ಟು ಬೇಗ ಕೆಲಸಗಳು ಶೀಘ್ರ ಆಗಲಿ, ನೀವೆಲ್ಲ ಸಹಕಾರ ನಮಗೆ ಕೊಡಿ ಅಂತ ಹೇಳ್ತಾ ಶ್ರೀಯುತ ಮಾರಪ್ಪ ಶೆಟ್ಟಿ ಅವರಿಗೂ ಕೂಡ ಧನ್ಯವಾದನ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಪೂಜೆಯ ಸಮಯವಾಗಿದೆ, ದಯವಿಟ್ಟು ಪೂಜೆ ಹತ್ರ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು. ದೇವಿಯ ಸಾನ್ನಿಧ್ಯದಲ್ಲಿ ಪೂಜೆ, ಪ್ರಸಾದ, ಅನ್ನಪ್ರಸಾದ ಇತ್ಯಾದಿಗಳನ್ನು ಸ್ವೀಕರಿಸಿ ಮತ್ತೆ ಬನ್ನಿ ಎನ್ನುತ್ತಾ ಬೀಳ್ಕೊಡ್ತಾ ಇದ್ವಿ.
ವನಸ್ಮಾರ್ಗದ ಬಾಧ್ಯತೆನ ಭಕ್ತಾದಿಗಳು ದಯವಿಟ್ಟು ಸರಳಿ ಸಾಗುವುದು ಕಾರ್ಯಕರ್ತೆಯರು ಕುಲ್ಲಿಯರ ಪಟ್ಟಣದಲ್ಲಿ ಕುಡಿದು ಸಹಕರಿಸಲಿ. ನವರಾತ್ರಿಯ ಸಂದರ್ಭಗಳು ಕ್ಷೇತ್ರಗಳು ವಿಶೇಷವಾದ ದಿನದ ಸಮಸ್ತ ಭಕ್ತರಿಗಳ ರಂಗಪೂಜೆ ಸೇವೆ ಮಾಡಲಿಕ್ಕೆ ಅವಕಾಶ ಉಂಟು. ದೇವರ ವಿಶೇಷವಾದ ಈ ಒಂದು ರಂಗಪೂಜೆ ಸೇವೆ ನವರಾತ್ರಿ, ದೀಪಾವಳಿ, ಮಕರ ಸಂಕ್ರಾಂತಿ ಬುಕ್ಕ ಭಕ್ತ ರಾಜಧಾನಿ ಕ್ಷೇತ್ರಗಳು ರಂಗಪೂಜೆ ಸೇವೆ ಮಾಡುತ್ತಿರಲು ಮಾತ ಭಕ್ತರಿಗೆ ಅವಕಾಶ ಉಂಟು. ಕ್ಷೇತ್ರದ ವತಿಯಿಂದ ಅಪೇಕ್ಷೆ ಪಟ್ಟ ಸೀಮೆದ ಪ್ರತಿ ಒಂದು ಇಲ್ಲದಿಂದ ವರ್ಷದ ಒಂದು ಪೂಜೆಯನ್ನು ಕ್ಷೇತ್ರದ ಮಾಡ್ತದೆ ಅಪ್ಪೇನ ಕೆಟ್ಟಗೆ ಮಾತಾಡೋದು ವಿಜ್ಞಾಪನೆ ಮಾಡ್ತೋದು. ಕ್ಷೇತ್ರ ನಡಪಡಿಸಿನ ಕಾರ್ಯಕ್ರಮವು ಕಡಬ ಆರಕ್ಷಕ ಠಾಣೆಗಳ ಸಹಕಾರಗೊಂಡು ಪೊಲೀಸರು ಸಹಕಾರವಾಗುತ್ತದೆ. ಈ ಸಿಬ್ಬಂದಿ ವರ್ಗಕ್ಕೆ ಆರಕ್ಷಕ ಠಾಣೆಗಳ ಮಾತ್ರ ಸದಸ್ಯರಿಗೆ ಈ ಸಂದರ್ಭಗಳು ಕ್ಷೇತ್ರದ ಬಗ್ಗೆ ಅಭಿನಂದನೆ ಸಲ್ಲಿಸುವುದಿಲ್ಲ. ಅದೇ ರೀತಿ ಮಾಧ್ಯಮ ಮಿತ್ರರಿಗಳ ಕೊಡುಗೆಯನ್ನು ಅಭಿನಂದನೆ ಸಲ್ಲಿಸುವುದಿಲ್ಲ. ಸಮಯದ ಸರಿಯಾದ ಕ್ಷೇತ್ರಗಳು ಆಪರೇಷನ್ ಕಾರ್ಯಕ್ರಮ ಕೊರಡು ನ್ಯೂಸ್ ಮಾಡ್ತದೆ ಪ್ರಸಾರ ಮಾಡುವುದಿಲ್ಲ. ನಿಗದಿತ ಈ ಸಂದರ್ಭಗಳ ಆದಾಯವಾದ ಅದೇ ರೀತಿ ತಂತ್ರಿವರಿಗಳ ನೇತೃಗಳು ಕ್ಷೇತ್ರಗಳು ಸಮಸ್ತ ಪೂಜಾ ವಿಧಾನದ ಕೂಡ ಸಮಯ ಸರಿಯಾದ ಕ್ಷೇತ್ರಗಳು ನಡೆಸುವುದುಂಟು. ಅಗ್ನಿಗೆ ಈ ಸಂದರ್ಭಗಳು ಕ್ಷೇತ್ರದ ಬಗ್ಗೆ ಅಭಿನಂದನೆಗಳನ್ನು ಸಲ್ಲಿಸುವುದಿಲ್ಲ. ಇದೀಗ ಇವತ್ತು ಕ್ಷೇತ್ರಗಳು ರಂಗಪೂಜೆ ಸೇವೆ ಮಾಡುವಂತಹ ಮಹನೀಯರ ಪೂಜಾ ಈ ರೀತಿ ಉಂಟು. ಶ್ರೀ ಭಾಗ್ಯಚಂದ್ರರಾವ್ ಮತ್ತು ಮನೆಯವರು ರಾಮಪೂಜೆ, ಲಲಿತಾ ಮತ್ತು ಬಾಬು ಪೂಲ್ಯ ಮತ್ತು ಮಕ್ಕಳು ಶರೂರು ಮನೆ, ಕುಮಾರಿ ಬಬಿತಾ ಡಾಕ್ಟರ್ ಬ್ರಹ್ಮಣಗೌಡ ಬೆಂಗಳೂರು ಮನೆ, ಗುಲಾಬಿ ಮತ್ತು ಸೀತಾರಾಮ ಮತ್ತು ಮಕ್ಕಳು ಗಾಂಧಿ ಮನೆ, ಲಕ್ಷ್ಮಿ ಮತ್ತು ಕೈಯ ಮುಗಿರ ಮತ್ತು ಮಕ್ಕಳು ಗಾಂಧಿ ಮನೆ, ರಶ್ಮಿ ಮತ್ತು ಅನುಶಕ್ತಿ ಮತ್ತು ಮಕ್ಕಳು ಕೇವಲ ಪಟ್ಟೆ ಮನೆ, ಜಯಂತಿ ಮತ್ತು ರಮೇಶ್ ರೈ ಮತ್ತು ಮಕ್ಕಳು ಹೆರಾಲಿ